ಗೋಪಾಲಕೃಷ್ಣ ಜೋಯಿಸರು ವಿಶೇಷವಾಗಿ ಕೇರಳಕ್ಕೆ ಹೋಗಿ ಬಹಳ ಪ್ರಸಿದ್ಧರಾದ ಕೈಮುಕ್ಕೂರು ನಾರಾಯಣ ತಂತ್ರಿಗಳು, ನಂಬೂದಿರಿಗಳು, ತ್ರಿಶೂರಿನ ಬಹಳ ಪ್ರಸಿದ್ಧವಾದ ಅನೇಕ ಮಂದಿ ದೊಡ್ಡ ದೊಡ್ಡ ಜ್ಯೋತಿಷ್ಕರನ್ನು ಸಮಾಜಕ್ಕೆ ನೀಡಿದಂತಹ ನಂಬೂದಿರಿಗಳು ಅವರಲ್ಲಿ ಅಧ್ಯಯನವನ್ನು ನಡೆಸಿ ಅದಕ್ಕಿಂತ ಹೆಚ್ಚಾಗಿ ಈಗ ಅನೇಕ ಶಿಷ್ಯ ವರ್ಗಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥವರು. ಅಂತಹ ಗೋಪಾಲಕೃಷ್ಣ ಜೋಯಿಸರು ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಜ್ಯೋತಿಷ್ಯ ಶಾಸ್ತ್ರದ ಮೂಲಭೂತವನ್ನು ಪ್ರಾರಂಭದಲ್ಲಿ ಪ್ರಸ್ತಾವನೆಯ ರೂಪದಲ್ಲಿ ಹೇಳಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆನಂತರ ನಾವು ಪ್ರಶ್ನೋತ್ತರದ ಭಾಗಕ್ಕೆ ಮುಂದುವರಿಯೋಣ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀಂ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ಅಧಿದೇವತೆಯಾದಂತಹ ಲಕ್ಷ್ಮೀ ನರಸಿಂಹದೇವರನ್ನು, ಸಂಪುಟ ವೇದವ್ಯಾಸ ದೇವರನ್ನು ಮೊದಲಾಗಿ ನಮಿಸಿಕೊಂಡು, ಸುಬ್ರಹ್ಮಣ್ಯ ದೇವರನ್ನು, ನಾಗದೇವರನ್ನು ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ಚರಣಕಮಲಗಳಲ್ಲಿ ನಮಿಸುತ್ತಾ, ಜ್ಯೋತಿಷ್ಯದ ಚಿಂತನೆಯ ಗೋಷ್ಠಿಯನ್ನು ಪ್ರಾರಂಭ ಮಾಡಲಿಕ್ಕೆ ನನ್ನ ಮುಂದಿರುವಂತಹ ಎಲ್ಲ ಸಭಾಸದರಲ್ಲಿ, ಜಿಜ್ಞಾಸುಗಳಲ್ಲಿ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಬೆಳಕಿನ ಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಅದರ ಬಗ್ಗೆ ನಡೀತಾ ಇರುವಂತಹ ಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ಸಂತೋಷ ಆಗ್ತಾ ಇದೆ. ಬೆಳಕನ್ನು ನಂಬದೇ ಇರುವವರಿಲ್ಲ. ಎಲ್ಲರೂ ಕೂಡ ಬೆಳಕನ್ನು ಆಶ್ರಯಿಸಿ ಬದುಕುವವರಾದದ್ರಿಂದ, ಬೆಳಕನ್ನು ನಂಬದೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾದದ್ರಿಂದ, ಬೆಳಕನ್ನು ನಂಬುವವರೆಲ್ಲರೂ ಕೂಡ ಈ ಶಾಸ್ತ್ರವನ್ನು ನಂಬಬೇಕಾಗ್ತದೆ ಅಂತ. ನಮ್ಮ ಇವತ್ತಿನ ವಿಷಯದಲ್ಲಿಯೇ ನಂಬಿಕೆ ಮತ್ತು ಅಪನಂಬಿಕೆ ಅಂತ ಹೇಳುವಂಥದ್ದು ಇವತ್ತಿನ ಗೋಷ್ಠಿಯ ವಿಷಯವೂ ಆದದ್ರಿಂದ, ಹಾಗೆ ನಾವು ನಂಬಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಳಿದರೆ, ಬೆಳಕನ್ನು ನಾವು ನಂಬ್ತೇವೋ ಹಾಗಿದ್ರೆ ಈ ಜ್ಯೋತಿಷಶಾಸ್ತ್ರವನ್ನು ನಂಬಲೇಬೇಕು ಅಂತ ಹೇಳುವಂತಹದ್ದು ಮೊದಲನೆಯ ಮೂಲವಾದಂತಹ ಒಂದು ಸಿದ್ಧಾಂತ. ಕತ್ತಲನ್ನೇ ನಂಬಿಕೊಂಡು ಬದುಕುವವರು ಕೂಡ ಬೆಳಕನ್ನು ನಂಬುತ್ತಾರೆ. ಕತ್ತಲನ್ನೇ ನಂಬಿಕೊಂಡು ಬದುಕುವವರು ಕಳ್ಳರು ಮಾತ್ರ, ಅಂಥವರು ಕೂಡ ಬೆಳಕನ್ನು ನಂಬುತ್ತಾರೆ. ಯಾಕೆಂದರೆ ಬೆಳಕು ಅವರ ವೃತ್ತಿಗೆ ಬಾಧಕ ಆಗ್ತದೆ ಅಂತ ಆದದ್ರಿಂದ ಎಲ್ಲರೂ ಬೆಳಕನ್ನು ನಂಬುವವರೇ. ಈ ಶಾಸ್ತ್ರದ ಪ್ರಾಮಾಣ್ಯವನ್ನು ಸಾಧನೆ ಮಾಡುವ ಸಂದರ್ಭದಲ್ಲಿ ಶಾಸ್ತ್ರಕಾರರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಈಗಷ್ಟೇ ನನ್ನ ಮಿತ್ರರಾದಂತಹ ಆನಂದ ತೀರ್ಥ ಆಚಾರ್ಯರು ಹೇಳಿದರು, ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಾಸ್ತೇಷು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕವು ಯತ್ರ ಸಾಕ್ಷಿಣವು ಅಂತ. ವಿವಾದಾಸ್ತೇಷು ಕೇವಲಂ ಎನ್ನುವಲ್ಲಿ ವಿವಾದಗಳು ಎಲ್ಲಿ ಬರ್ತದೆ ಕೇಳಿದರೆ ಅಪ್ರತ್ಯಕ್ಷವಾದಂತಹ ಶಾಸ್ತ್ರಗಳ ವಿಷಯದಲ್ಲಿ ಮಾತ್ರ ಬರ್ತದೆ ಅಂತ. ಈಗ ಉದಾಹರಣೆಗೆ ನ್ಯಾಯಶಾಸ್ತ್ರ ಇದೆ, ಮೀಮಾಂಸಾ ಶಾಸ್ತ್ರ ಇದೆ. ಈ ಶಾಸ್ತ್ರಗಳಲ್ಲಿ ಬರುವಂತಹ ವಿಚಾರಗಳನ್ನು ಶಾಸ್ತ್ರದ ಆಧಾರದಿಂದ ಹೇಳ್ಬೋದು, ಆದರೆ ವಿವಾದ ಅಲ್ಲಿ ಬಂದೇ ಬರ್ತದೆ. ಜ್ಯೋತಿಷ ಶಾಸ್ತ್ರದ ವಿಷಯದಲ್ಲಿ ಹಾಗಲ್ಲ, ಇದರಲ್ಲಿ ವಿವಾದ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇದು ಪ್ರತ್ಯಕ್ಷ ಶಾಸ್ತ್ರ ಅಂತ ಸ್ಥಾಪನೆ ಮಾಡ್ತಾರೆ. ಯಾರಪ್ಪ ಇದಕ್ಕೆ ಸಾಕ್ಷಿ ಅಂತ ಕೇಳಿದರೆ, ಚಂದ್ರಾರ್ಕವು ಯತ್ರ ಸಾಕ್ಷಿಣವು, ಪ್ರತಿನಿತ್ಯ ನಾವು ನೋಡ್ತಾ ಇರುವಂತಹ ಬೆಳಕಿನ ಪುಂಜಗಳು ಸೂರ್ಯ ಮತ್ತು ಚಂದ್ರರು, ಸೂರ್ಯಚಂದ್ರರೇ ಇದಕ್ಕೆ ಸಾಕ್ಷಿ ಅಂತ. ಹೇಗೆ ಸಾಕ್ಷಿ ಅಂತ ಕೇಳಿದರೆ, ಇದೇ ಜ್ಯೋತಿಷ ಶಾಸ್ತ್ರ ಗಣಿತ ಮಾಡಿ ನಿರ್ಣಯ ಮಾಡ್ತದೆ ಸೂರ್ಯಚಂದ್ರರ ಸ್ಥಾನವನ್ನು. ಸೂರ್ಯನ ಸ್ಥಾನ ಇವತ್ತು ಬೆಳಿಗ್ಗೆ ಇಂತಲ್ಲಿದೆ, ಚಂದ್ರನ ಸ್ಥಾನ ಇಂತಲ್ಲಿದೆ ಅಂತ ಹೇಳೋದನ್ನು ನಿರ್ಣಯ ಮಾಡ್ತದೆ. ಅದರ ಆಧಾರದಲ್ಲಿಯೇ ನಾವು ತಿಥಿಯನ್ನು ಗಣಿತ ಮಾಡ್ತೇವೆ, ನಕ್ಷತ್ರಗಳನ್ನು ಗಣಿತ ಮಾಡ್ತೇವೆ. ನಕ್ಷತ್ರ
ಪ್ರತ್ಯಕ್ಷದಲ್ಲಿ ಎಲ್ರಿಗೂ ಗುರುತಿಸಲಿಕ್ಕೆ ಆಗದೇ ಇರ್ಬೋದು, ಆದರೆ ತಿಥಿಯನ್ನು ನಮಗೆ ಗುರುತಿಸಲಿಕ್ಕೆ ಆಗ್ತದೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಜನಸಾಮಾನ್ಯನಿಗೂ ಕೂಡ ಗೊತ್ತಾಗುವಂತಹ ವಿಷಯ ಆದದ್ರಿಂದ ತಿಥಿಯನ್ನು ಸಾಧನೆ ಮಾಡಬೇಕಾದ್ರೆ ಮೂಲಭೂತವಾಗಿ ಗಣಿತ ಮಾಡಿ ನಿರ್ಣಯ ಮಾಡಬೇಕಾದ ಯಾವುದನ್ನು ಕೇಳಿದರೆ ಸೂರ್ಯಚಂದ್ರರ ಸ್ಥಾನವನ್ನು. ಆದ್ದರಿಂದ ಯಾವ ಶಾಸ್ತ್ರ ಸೂರ್ಯಚಂದ್ರರ ಸ್ಥಾನವನ್ನು ಗಣಿತ ಮಾಡಿ ಹುಣ್ಣಿಮೆಯನ್ನು ಅಮಾವಾಸ್ಯೆಯನ್ನು ನಿರ್ಣಯ ಮಾಡ್ತದೋ, ಗ್ರಹಣಾದಿಗಳನ್ನು ಇವತ್ತು ಕೂಡ ಜ್ಯೋತಿಷ್ಯದ ಗಣಿತಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ಗ್ರಹಣವನ್ನು ಸಾಧನೆ ಮಾಡ್ತೇವೆ. ಆ ಸಮಯಕ್ಕೆ ಗ್ರಹಣ ಪ್ರಾರಂಭ ಆಗ್ತದೆ, ಮೋಕ್ಷ ಅಂತ ಹೇಳಿದಂತಹ ಸಮಯಕ್ಕೆ ಗ್ರಹಣದ ಬಿಡುಗಡೆ ಆಗ್ತದೆ. ಇದು ಪ್ರತ್ಯಕ್ಷವಾಗಿ ಸಿದ್ಧ ಆಗೋದ್ರಿಂದ ಜ್ಯೋತಿಷ್ಶಾಸ್ತ್ರ ಅಂತ ಹೇಳುವಂಥದ್ದು ಪ್ರತ್ಯಕ್ಷವಾದಂತಹ ಶಾಸ್ತ್ರ ಅಂತ ಈ ಶಾಸ್ತ್ರವೇ ಅದನ್ನು ಪ್ರಾರಂಭದಲ್ಲಿ ಸ್ಥಾಪನೆ ಮಾಡಿ ಕೊಡ್ತದೆ. ಅದು ಮಾತ್ರ ಅಲ್ಲ, ಬ್ರಾಹ್ಮಣರು ಪ್ರತಿಯೊಬ್ಬರೂ ಕೂಡ ಅಗತ್ಯವಾಗಿ ಜ್ಯೋತಿಷಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರಕಾರರೇ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಇದು ವೇದಾಂಗ ಆದದ್ರಿಂದ ಅಂತ. ಸಮಗ್ರವಾದ ನಮ್ಮ ಹಿಂದೂ ಧರ್ಮದ ಮೂಲ ಏನು ಕೇಳಿದರೆ ವೇದಗಳು. ಅಂತಹ ವೇದಗಳ ಅರ್ಥ ನಿರ್ಣಯ ಮಾಡಬೇಕಾದ್ರೆ ಒಂದು 6 ಅಂಗಗಳನ್ನು ಶಾಸ್ತ್ರಕಾರರು ಗುರುತಿಸ್ತಾರೆ. ಆ 6 ಅಂಗಗಳಲ್ಲಿ ಜ್ಯೋತಿಷವೂ ಕೂಡ ಒಂದು ಪ್ರಧಾನವಾದಂತಹ ಅಂಗ. ಛಂದಪಾದೌ ಶಬ್ದಶಾಸ್ತ್ರಂಚ ವಕ್ತ್ರಂ ಶಿಕ್ಷಾಘ್ರಾಣಂ ಜ್ಯೋತಿಷಂ ಚಕ್ಷುಷಿ ಚ ಅಂತ ಹೇಳಿ ವೇದಪುರುಷನ ಕಣ್ಣಿನ ಸ್ಥಾನದಲ್ಲಿರುವಂತಹದ್ದು ಜ್ಯೋತಿಷ್ಶಾಸ್ತ್ರ ಅಂತಾದದ್ರಿಂದ ವೇದಗಳ ಅಂಗವನ್ನು ನಾವು ಅಧ್ಯಯನ ಮಾಡದೇ ಇದ್ದಾಗ ಸಮಗ್ರವಾಗಿ ವೇದಗಳ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದದ್ರಿಂದ ವೇದಾಂಗಭೂತವಾದಂತಹ ಈ ಶಾಸ್ತ್ರವನ್ನು ಎಲ್ಲರೂ ಅಧ್ಯಯನ ಮಾಡಬೇಕು ಅಂತ ಹೇಳ್ತದೆ. ಅಧ್ಯೇತವ್ಯಂ ಬ್ರಾಹ್ಮಣೈರೇವ ತಸ್ಮಾತ್ ಜ್ಯೋತಿಷ್ಶಾಸ್ತ್ರಂ ಪುಣ್ಯಮೇತದ್ ರಹಸ್ಯಂ ಏತದ್ ಬುದ್ಧ್ವಾ ಸಮ್ಯಗಾಪ್ನೋತಿ ಯಸ್ಮಾತ್ ಅರ್ಥಂ ಧರ್ಮಂ ಮೋಕ್ಷಮಗ್ರ್ಯಂ ಯಶಶ್ಚ ಅಂತ. ಏವಕಾರಕ್ಕೆ ಇಲ್ಲಿ ಹೇಗೆ ಅರ್ಥ ಮಾಡ್ತಾರೆ ಅಂತ ಕೇಳಿದರೆ ಬ್ರಾಹ್ಮಣರು ಮಾತ್ರ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಲ್ಲ. ಯಾಕೆಂದರೆ ಬ್ರಾಹ್ಮಣರು ಅಲ್ಲದೇ ಇರುವಂತಹ ಅನೇಕ ಮಂದಿ ಇವತ್ತು ಕೇರಳದಲ್ಲಿ ನಾವು ನೋಡ್ತೇವೆ, ಅನೇಕ ಮಂದಿ ಈ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಬ್ರಾಹ್ಮಣೈ ಅಧ್ಯೇತವ್ಯಮೇವ, ವೇದಗಳನ್ನು ಒಬ್ಬ ಬ್ರಾಹ್ಮಣ ಅಧ್ಯಯನ ಮಾಡ್ತಾನೆ ಅಂತಿದ್ದರೆ ವೇದಗಳ ಅಂಗವನ್ನು ಅಧ್ಯಯನ ಮಾಡಬೇಕು. ಆದ್ದರಿಂದ ಅವಶ್ಯವಾಗಿ ಬ್ರಾಹ್ಮಣರು ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇವತ್ತು ವೇದಗಳನ್ನು ಅಧ್ಯಯನ ಮಾಡದೇ ಇರುವಂತಹ ಬಹಳ ಮಂದಿ ತೀರಾ ಲೌಕಿಕವಾದಂತಹ ವೃತ್ತಿಯನ್ನು ಮಾತ್ರ ಆಶ್ರಯಿಸಿ ಇರುವವರಿದ್ದಾರೆ. ಅದಲ್ಲ, ಶಾಸ್ತ್ರಕಾರನ ಅಭಿಪ್ರಾಯ ಏನು ಕೇಳಿದರೆ ವೇದಾಧ್ಯಯನ ಅಂತ ಹೇಳುವಂತಹದ್ದು ಬ್ರಾಹ್ಮಣನಿಗೆ ವಿಹಿತವಾದಂತಹ ಕರ್ಮ ಅಂತಾದದ್ರಿಂದ ಅದರ ಅಂಗಭೂತವಾದಂತಹ ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಿಯೇ ಮಾಡಬೇಕು ಅಂತ ಹೇಳುವಲ್ಲಿ ತಾತ್ಪರ್ಯ. ಏನು ಅದರಿಂದ ಪ್ರಯೋಜನ ಅಂತ ಕೇಳಿದರೆ ಏತದ್ಬುದ್ಧ್ವಾ ಸಮ್ಯಗಾಪ್ನೋತಿ ಯಸ್ಮಾತ್ ಅರ್ಥಂ, ಇದನ್ನು ಸರಿಯಾಗಿ ಅಧ್ಯಯನ ಮಾಡ್ತೀರೋ ನಿಮಗೆ ಸಂಪತ್ತು ಬರ್ತದೆ ಅಂತ. ಖುಷಿ ಆಗ್ತದೆ. ಯಾಕೆಂದರೆ ಯಾವುದು ಬರದೇ ಇದ್ದರೂ ಕೂಡ ಸಂಪತ್ತು ಬರ್ತದೆ ಅಂತಿದ್ರೆ ನಾವು ವಿದ್ಯೆಯನ್ನು ಅಧ್ಯಯನ ಮಾಡ್ತೇವೆ. ಇವತ್ತಿನ ಕಾಲದ ಬಹುತೇಕ ವಿದ್ಯೆಗಳೆಲ್ಲ ಅರ್ಥಕರಿ ವಿದ್ಯಾ ಅಂತ, ದುಡ್ಡು ಸಂಪಾದನೆ ಮಾಡುವ ಉದ್ದೇಶಕ್ಕೆ ನಾವು ಕಲಿತೇವೆ ಅಂತ. ಶಾಸ್ತ್ರಕಾರರು ಅಲ್ಲಿಗೆ ಮುಗಿಸಲಿಲ್ಲ. ಯಸ್ಮಾದರ್ಥಂ ಧರ್ಮಂ ಮೋಕ್ಷಮಗ್ರ್ಯಂ ಯಶಶ್ಚ, ಇದು ಲೌಕಿಕ ವಿದ್ಯೆಗಳಿಂದಾಗಿ ಸಿಗುವಂತಹದ್ದಲ್ಲ. ಅರ್ಥ ಸಾಧನೆ, ದುಡ್ಡು ಸಂಪಾದನೆ ಅಂತ ಹೇಳುವಂಥದ್ದು ಲೌಕಿಕ ವಿದ್ಯೆಯನ್ನು ಅಧ್ಯಯನ ಮಾಡಿದಾಗಲೂ ನಮಗೆ ದೊರೆಯುತ್ತದೆ ಅಂತಿದ್ದರೆ ಅದಕ್ಕಿಂತ ಹೆಚ್ಚಿನದಾದಂತಹ ಧರ್ಮ ಸಾಧನೆಯನ್ನು ಈ ಶಾಸ್ತ್ರಾಧ್ಯಯನ ಮಾಡೋದ್ರಿಂದ ನಮಗೆ ಮಾಡಲಿಕ್ಕಾಗ್ತದೆ ಅಂತ. ಅದರ ಜೊತೆಗೆ ಮೋಕ್ಷ ಸಿದ್ಧಿಯೂ ಆಗ್ತದೆ. ಅಗ್ರ್ಯಂ ಯಶಶ್ಚ, ನಮ್ಮ ಈ ದೇಹ ಬಿದ್ದು ಹೋದ ನಂತರವೂ ಕೂಡ ಒಳ್ಳೆಯ ಜ್ಯೋತಿಷಿಗಳಾದರೆ ಇವತ್ತು ಕೂಡ ಶತಮಾನಗಳ ಹಿಂದೆ ಗತಿಸಿ ಹೋದ ಒಳ್ಳೆಯ ಶಾಸ್ತ್ರಜ್ಞರ ಹೆಸರನ್ನು ಇವತ್ತು ಜನರು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಬೆಳ್ಮಣ್ಣಿನಲ್ಲಿ ಒಬ್ಬರು ಮಧ್ವರಾಯ ಭಟ್ರು ಅಂತಿದ್ದರು. ಅವರು ದೇಹತ್ಯಾಗ ಮಾಡಿ ಪ್ರಾಯಶಃ ಒಂದು 10-15 ವರ್ಷ ಆದರೂ ಕೂಡ ಇವತ್ತು ಪ್ರತಿನಿತ್ಯ ಅವರನ್ನು ಸ್ಮರಣೆ ಮಾಡಿಕೊಳ್ಳುವವರಿದ್ದಾರೆ. ಯಾಕೆ ಅಂದರೆ ಅವರು ಒಳ್ಳೆಯ ಮಾರ್ಗದರ್ಶಕರಾಗಿದ್ದರು ಅಂತ. ಆದ್ದರಿಂದ ಅಗ್ರ್ಯಂ ಯಶಶ್ಚ ಅಂತ ಹೇಳುವಂತಹ ಪ್ರಯೋಜನವೂ ಕೂಡ ಈ ಶಾಸ್ತ್ರಾಧ್ಯಯನಕ್ಕೆ ಇದೆ ಅಂತ ಹೇಳ್ತಾರೆ. ಈಗಷ್ಟೇ ಆನಂದ ತೀರ್ಥಾಚಾರ್ಯರು ಹೇಳಿದರು, ಎಲ್ಲರ ಕುತೂಹಲಕ್ಕೆ ಈ ಶಾಸ್ತ್ರ ಒಂದು ಸಬ್ಜೆಕ್ಟು ಅಂತ. ಎಲ್ಲರ ಕುತೂಹಲಕ್ಕೆ ಮಾತ್ರ ಅಲ್ಲ, ಎಲ್ರಿಗೂ ಉಪಯೋಗಿಯೂ ಆದಂತಹ ಶಾಸ್ತ್ರ. 4 ವರ್ಣದವರಿಗೂ 4 ಆಶ್ರಮದವರಿಗೂ ಕೂಡ
ಯಾವುದೋ ಒಂದು ಜೀವನದ ಹಂತದಲ್ಲಿ ಶಾಸ್ತ್ರದ ಅಗತ್ಯ ಬಂದೇ ಬರ್ತದೆ. ಲೌಕಿಕವಾದಂತಹ ಯಾವುದೂ ಬೇಡ ಅಂತ ಹೇಳುವ ಸರ್ವಸಂಗ ಪರಿತ್ಯಾಗಿಗಳಿಗೂ ಕೂಡ ಈ ಶಾಸ್ತ್ರವನ್ನು ಆಶ್ರಯಿಸಬೇಕಾದಂತಹ ಪ್ರಸಂಗಗಳು ಬರುವಂತಹದ್ದಿದೆ ಅಂತ. ಅದರಿಂದ ಸರ್ವಮಾನ್ಯವಾದಂತಹ ಸರ್ವ ಜನೋಪಯೋಗಿಯಾದಂತಹ ಶಾಸ್ತ್ರವೂ ಆದದ್ರಿಂದ ಸಹಜವಾಗಿಯೇ ಇದರಲ್ಲಿ ಒಂದಿಷ್ಟು ನಂಬಿಕೆ ಮತ್ತು ಅಪನಂಬಿಕೆಯ ಪ್ರಶ್ನೆ ಬಂದೇ ಬರುತ್ತೆ. ಇನ್ನು ಒಂದು ಹಂತದವರೆಗೆ ನಾವಿದನ್ನು ಹೇಳಿದರೂ ಕೂಡ ನಂಬಿಕೆ ಅಂತ ಹೇಳುವಂತಹದ್ದು ಮೂಲಭೂತವಾಗಿ ವ್ಯಕ್ತಿಗತವಾದಂತಹ ವಿಚಾರ ಅಂತ ಆದದ್ರಿಂದ ಪರಮನಾಸ್ತಿಕರು ಇವತ್ತಿಗೂ ಇದ್ದಾರೆ. ಯಾವುದನ್ನೂ ನಂಬುವುದಿಲ್ಲ ಅಂತ ಹೇಳುವರು, ಕಣ್ಣಿಗೆ ಕಾಣದೇ ಇರುವಂತಹ ಯಾವುದನ್ನೂ ನಂಬುವುದಿಲ್ಲ ಅಂತ ಹೇಳುವಂತಹ ಮಂದಿಗೆ ಈ ಶಾಸ್ತ್ರದ ಮೇಲಿನ ನಂಬಿಕೆಯನ್ನು ಸಾಧನೆ ಮಾಡುವಂತಹದ್ದು ಅಷ್ಟು ಸುಲಭದ ವಿಷಯ ಅಲ್ಲ. ಸಾಮಾನ್ಯವಾದಂತಹ ಆಸ್ತಿಕರಿಗೆ ಇದೊಂದು ನಂಬಿಕೆಯ ವಿಷಯ ಅಂತ ಹೇಳೋದ್ರಲ್ಲಿ ಸಂಶಯವೇ ಇಲ್ಲ. ಅದರ ಜೊತೆಗೆ ಒಂದಿಷ್ಟು ಅಪನಂಬಿಕೆಗಳು ಕೂಡ ಇದರಲ್ಲಿದೆ. ಅದರ ಬಗ್ಗೆ ನಾವು ಮುಂದಕ್ಕೆ ನೋಡೋಣ. ಶಾಸ್ತ್ರ ಇದರ ಹಿನ್ನೆಲೆ ಏನು ಅಂತ ಹೇಳುವಂತಹ ಒಂದು ಸಣ್ಣ ಪರಿಚಯ ನಾನು ಮಾಡಿಕೊಡ್ತೇನೆ. ಎಲ್ರಿಗೂ ಗೊತ್ತಿರುವಂತಹದ್ದಾಗಬೇಕು ಅಂತಿಲ್ಲ ಅಂತಾದ್ದರಿಂದ ಗುರುಗಳಿಗೆಲ್ಲ ಗೊತ್ತಿರುವಂತಹ ವಿಚಾರವೇ. 3 ಸ್ಕಂಧಗಳು ಈ ಶಾಸ್ತ್ರದಲ್ಲಿದೆ ಅಂತ. ಸ್ಕಂಧತ್ರಯಾತ್ಮಕಂ ಜ್ಯೋತಿಷ್ಶಾಸ್ತ್ರಮೇತತ್ ಷಡಂಗವತ್ ಅಂತ 3 ಸ್ಕಂಧಗಳು 6 ಅಂಗಗಳು ಈ ಶಾಸ್ತ್ರದಲ್ಲಿದೆ ಅಂತ. ಯಾವುದು 3 ಸ್ಕಂಧಗಳು ಅಂತ ಕೇಳಿದರೆ ಗಣಿತಂ ಸಂಹಿತಾ ಹೋರಾಚೈತಿ ಸ್ಕಂಧತ್ರಯಂ ಮತಂ. ಗಣಿತ, ಸಂಹಿತ ಮತ್ತು ಹೋರ ಅಂತ ಹೇಳುವಂತಹದ್ದು 3 ಸ್ಕಂಧಗಳಿದರಲ್ಲಿರುವಂತಹದ್ದು. ಜಾತಕ ಗೋಲ ನಿಮಿತ್ತ ಪ್ರಶ್ನ ಮುಹೂರ್ತಾಖ್ಯ ಗಣಿತನಾಮಾನಿ ಅಭಿದಧತೀಹ ಷಡಂಗಾನ್ಯಾಚಾರ್ಯಾ ಜ್ಯೋತಿಷೇ ಮಹಾಶಾಸ್ತ್ರೇ. 6 ಅಂಗಗಳು: ಜಾತಕ, ಗೋಲ, ನಿಮಿತ್ತ, ಪ್ರಶ್ನ, ಮುಹೂರ್ತ, ಗಣಿತ ಅಂತ ಹೇಳುವಂತಹದ್ದು 6 ಅಂಗಗಳು ಇದರಲ್ಲಿ ಅಂತ. ಈ ಶಬ್ದಗಳನ್ನು ಕೇಳಿದಾಗ ಸಾಮಾನ್ಯ ಪರಿಚಯ ಎಲ್ರಿಗೂ ಆಗ್ತದೆ. ಜಾತಕ ಬಹುತೇಕ ನಾವೆಲ್ಲ ನಮ್ಮ ಜಾತಕವನ್ನು, ನಮ್ಮ ಮನೆಯವರ ಜಾತಕಗಳನ್ನು ಬರೆಸ್ತೇವೆ. ಗೋಲ ಜನಸಾಮಾನ್ಯರಿಗೆ ಪರಿಚಯ ಇಲ್ಲದೇ ಇರುವಂತಹ ವಿಷಯ. ಗ್ರಹಗಳ ಸ್ಥಾನವನ್ನು ನಿರ್ಣಯ ಮಾಡಬೇಕಾದ್ರೆ ಗೋಲ ಅಂತ ಹೇಳುವಂತಹ ಒಂದು ಶಾಸ್ತ್ರ ಭಾಗದ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನಿಮಿತ್ತಗಳು ಸಾಮಾನ್ಯರಿಗೂ ಒಂದಿಷ್ಟು ನಿಮಿತ್ತಗಳ ಬಗ್ಗೆ ಗೊತ್ತಿರ್ತದೆ. ಆಮೇಲೆ ಪ್ರಶ್ನೆ, ಜಾತಕದಿಂದ ಯಾವುದನ್ನು ನಮಗೆ ಕೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲೋ ಅಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಬೇಕಾದ್ರೆ ಆಧಾರಭೂತವಾದಂತಹದ್ದು ಪ್ರಶ್ನ ಅಂತ ಹೇಳುವಂತಹ ವಿಭಾಗ. ಆಮೇಲೆ ಶುಭಕರ್ಮಗಳನ್ನು ಮಾಡಲಿಕ್ಕೆ ಪ್ರಶಸ್ತವಾದಂತಹ ಸಮಯ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಆಧಾರವಾಗಿರುವಂತಹದ್ದು ಮುಹೂರ್ತ. ಜಾತಕ, ಗೋಲ, ನಿಮಿತ್ತ, ಪ್ರಶ್ನ, ಮುಹೂರ್ತ, ಆಖ್ಯ ಗಣಿತನಾಮಾನಿ. ಇನ್ನು ಗಣಿತ ಅಂತ ಹೇಳುವಂತಹದ್ದು. ಹೀಗೆ ಒಟ್ಟಿಗೆ 6 ಅಂಗಗಳು ಅಂತ. ಈ 3 ಸ್ಕಂಧ, 6 ಅಂಗ ಇದೆಲ್ಲ ಇದ್ದರೂ ಕೂಡ ಸ್ಥೂಲವಾಗಿ ಇದನ್ನು 2 ವಿಭಾಗ ಮಾಡ್ತಾರೆ. ಪ್ರಮಾಣ ಫಲಭೇದೇನ ದ್ವಿವಿಧಂಚ ಭವೇದಿದಂ. ಎಲ್ಲವೂ ಸೇರಿಸಿ ಇದನ್ನು ಸ್ಥೂಲವಾಗಿ 2 ವಿಭಾಗ ಮಾಡೋದು ಅಂತಿದ್ದರೆ ಒಂದು ಪ್ರಮಾಣ ಭಾಗ, ಇನ್ನೊಂದು ಫಲಭಾಗ ಅಂತ ಹೇಳುವಂಥದ್ದು 2 ಈಗ ಸುಲಭ ಆಯಿತು ನಮಗೆ. ಪ್ರಮಾಣ ಯಾವುದು ಅಂತ ಕೇಳಿದರೆ ಪ್ರಮಾಣಂ ಗಣಿತ ಸ್ಕಂಧ ಸ್ಕಂಧಾವನ್ಯವು ಫಲಾತ್ಮಕವು. ಗ್ರಹಗಳ ಸ್ಥಾನವನ್ನು ಗಣಿತ ಮಾಡಿ ನಿರ್ಣಯ ಮಾಡಲಿಕ್ಕೆ ಸಾಧನವಾದದ್ದು ಗಣಿತ. ಆದ್ದರಿಂದ ಅದು ಪ್ರಮಾಣ ಸ್ಕಂಧ, ಪ್ರಮಾಣ ಭಾಗ ಅಂಥೇಳಿಯು ಗಣಿತಾಗತವಾದಂತಹ ಗ್ರಹಗಳ ಸ್ಥಾನವನ್ನು ನಿರ್ಣಯ ಮಾಡಿಕೊಂಡು ಆ ಗ್ರಹಗಳ ಬಲಾಬಲದ ಆಧಾರದಿಂದ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತಹ ಅಥವಾ ಒಂದು ದೇಶಕ್ಕೆ ಸಂಬಂಧಪಟ್ಟಂತಹ ಶುಭವೋ ಅಶುಭವೋ ಫಲವನ್ನು ನಿರ್ಣಯ ಮಾಡಲಿಕ್ಕೆ ಆಧಾರವಾಗಿರುವಂತಹದ್ದು ಫಲಭಾಗ. ಅದರಲ್ಲಿ ಪ್ರಧಾನವಾಗಿ ಹಾಗೆ ಹೇಳಿದಂತಹ 2 ಸ್ಕಂಧಗಳು, ಒಂದು ಸಂಹಿತೆ, ಇನ್ನೊಂದು ಹೋರ ಅಂತ ಹೇಳುವಂತಹ ವಿಚಾರ. ಸಂಹಿತಾ ಸ್ಕಂಧದಲ್ಲಿ ಏನು ಹೇಳ್ತದೆ ಅಂತ ಕೇಳಿದರೆ ಗ್ರಹಗಳ ಸ್ಥಾನ, ಗ್ರಹಗಳ ಚಲನೆಯೇ ಆಧಾರ. ಅದರ ಆಧಾರದಿಂದ ಯಾವ ದೇಶದಲ್ಲಿ ಅಥವಾ ಯಾವ ದೇಶ ಅಂದರೆ ನಾವು ಹೇಳುವಂತಹ ಭಾರತ ಅಥವಾ ಬಾಂಗ್ಲಾದೇಶ, ಪಾಕಿಸ್ತಾನ ಅಂತ ಹೇಳುವ ವಿಭಾಗ ಅಲ್ಲ. ದೇಶ ಅಂತ ಹೇಳಿದರೆ ಪ್ರದೇಶ ಅಂತ ಅರ್ಥ. ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೆಯುವಂತಹ ಶುಭಾಶುಭಾತ್ಮಕವಾದಂತಹ ಘಟನೆಗಳು, ಇದನ್ನು ನಿರೂಪಣೆ ಮಾಡುವಂತಹದ್ದು ಸಂಹಿತಾ ಸ್ಕಂಧದಲ್ಲಿ. ಪ್ರಾಯ ಇವತ್ತಿನ ಕಾಲದಲ್ಲಿ ಅಧ್ಯಯನದಿಂದ ಲುಪ್ತವಾದಂತಹ ಒಂದು ಸಬ್ಜೆಕ್ಟ್ ಈ ಸಂಹಿತಾ ಸ್ಕಂಧ. ಏಕೆಂದರೆ ಮೊದಲೆಲ್ಲ ರಾಜರ ಆಡಳಿತ ಇದ್ದ ಕಾಲದಲ್ಲಿ ರಾಜರು
ಜ್ಯೋತಿಷಿಗಳನ್ನು ಕರೆಸಿ ಕೇಳ್ತಾ ಇದ್ದರು, ನಮ್ಮ ಊರಿನಲ್ಲಿ ಈ ವರ್ಷ ಮಳೆ ಹೇಗೆ ಬರ್ತದೆ, ಬೆಳೆ ಹೇಗೆ ಬರ್ತದೆ, ದೇಶಕ್ಕೆ ಏನು ಅನಿಷ್ಟ ಇದೆ, ಏನು ಒಳ್ಳೆಯದಿದೆ ಅಂತ ಕೇಳ್ತಾ ಇದ್ದರು. ಇವತ್ತು ರಾಜರ ಆಡಳಿತ ಎಲ್ಲ ನಿಂತು ಹೋದ ಕಾಲಕ್ಕೆ ಕೇಳುವವರಿಲ್ಲ ಅಂತ ಆದದ್ರಿಂದ, ಯಾರು ಕೇಳುವುದಿಲ್ಲ ಅಂತಾಗುವಾಗ ಅದನ್ನು ಹೇಳಲಿಕ್ಕೆ ಆಸಕ್ತಿ ಇರೋದಿಲ್ಲ. ಆ ಸಂಹಿತಾ ಅಂತ ಹೇಳುವಂತಹ ಸ್ಕಂಧದ ಅಧ್ಯಯನ ಬಹುತೇಕ ಜ್ಯೋತಿಷಿಗಳಲ್ಲಿ ಇವತ್ತು ಲುಪ್ತವಾಗಿದೆ. ಎಲ್ಲಿಯೋ ಬೆರಳೆಣಿಕೆ ಮಂದಿ ಮಾತ್ರ ಇವತ್ತು ಸಂಹಿತೆಯನ್ನು ಅಧ್ಯಯನ ಮಾಡಿದವರಿದ್ದಾರೆ. ಅದನ್ನು ಬಿಟ್ಟರೆ ಬಹುತೇಕ ಎಲ್ಲರೂ ಅಧ್ಯಯನ ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ ಹೋರ ಅಂತ ಹೇಳುವಂತಹ ಸಬ್ಜೆಕ್ಟ್. ಗಣಿತದ ಅಧ್ಯಯನ ಒಂದು ಹಂತಕ್ಕೆ ಮಾತ್ರ ಸೀಮಿತ ಆಗಿದೆ. ಹೆಚ್ಚು ಅಂತ ಹೇಳಿದರೆ ಜಾತಕ ಗಣಿತ ಮಾಡಲಿಕ್ಕೆ ಬೇಕಾದಷ್ಟು ಗಣಿತ ಭಾಗ ಮಾತ್ರ ಜನ ಇವತ್ತು ಅಧ್ಯಯನ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ಗ್ರಹಗಳ ಸ್ಥಿತಿಯನ್ನು ನಿರ್ಣಯ ಮಾಡಲಿಕ್ಕೆ ಬೇಕಾದಂತಹ ದಶಭೇದಂ ಗ್ರಹಗಣಿತಂ ಅಂತ ಶಾಸ್ತ್ರ ಹೇಳ್ತದೆ. ಯುಗಣಾನಯನಂ ಖೇಟ ಮಧ್ಯಮ ಸ್ಫುಟಯೋರಪಿ ಗ್ರಹಣದ್ವಿತಯಂ ಖೇಟಕಲಹಸ್ತತ್ಸಮಾಗಮಃ ಅಸ್ತೋದಯೌ ಚ ಖೇಟಾನಾಂ ನಕ್ಷತ್ರಾಣಾಂಚ ಸಂಗಮಃ ಅಂತ 10 ರೀತಿಯ ಗಣಿತ. ಇಷ್ಟು ಸೂಕ್ಷ್ಮವಾದಂತಹ ಗಣಿತ ಭಾಗವನ್ನು ಅಧ್ಯಯನ ಮಾಡುವವರು ಸ್ವಲ್ಪ ಕಡಿಮೆ. ಹೋರ ಅಂತ ಹೇಳುವಂತಹ ಭಾಗವನ್ನು ಇವತ್ತು ಬಹಳ ಮಂದಿ ಅಧ್ಯಯನ ಮಾಡ್ತಾರೆ. ಅದು ಏನು ಕೇಳಿದರೆ ವ್ಯಕ್ತಿಗತವಾದಂತಹ ಫಲ ಹೇಳಲಿಕ್ಕೆ ಆಧಾರವಾದಂಥದ್ದು ಅಂತ. ಜಾತಕ ನೋಡಿ ಆಗಲಿ, ಪ್ರಶ್ನೆಯನ್ನು ನೋಡಿ ಆಗಲಿ, ವ್ಯಕ್ತಿಪರವಾದಂತಹ ಫಲವನ್ನು, ಅಥವಾ ಇವತ್ತು ನಾವು ದೇವಸ್ಥಾನಗಳ ಅಷ್ಟಮಂಗಲ ಪ್ರಶ್ನೆಯನ್ನು ನೋಡ್ತೇವೆ, ಕುಟುಂಬದ ಅಷ್ಟಮಂಗಲ ಪ್ರಶ್ನೆಯನ್ನು ನೋಡ್ತೇವೆ. ಈ ಎಲ್ಲ ವಿಮರ್ಶೆಗಳಿಗೆ ಆಧಾರವಾಗಿ ಅಧ್ಯಯನ ಮಾಡಬೇಕಾದಂತಹ ಶಾಸ್ತ್ರದ ವಿಭಾಗ ಯಾವುದು ಅಂತ ಕೇಳಿದರೆ ಹೋರ ಅಂತ ಹೇಳುವಂತಹ ವಿಭಾಗ. ಆ ಹೋರ ಅಂತ ಹೇಳುವಂತಹ ವಿಭಾಗದಲ್ಲಿಯೂ ಕೂಡ ಕೇವಲ ಮನುಷ್ಯರ ಫಲ ಮಾತ್ರ ಚಿಂತನೆ ಮಾಡಿ ಅಂತ ಹೇಳೋದಿಲ್ಲ. ವೃಕ್ಷಗಳ ಜನ್ಮವನ್ನು ಹೇಳ್ತದೆ. ಒಂದು ಮರ, ಇಂತಹ ಜಾತಿಯ ಮರ ಹುಟ್ಟುತ್ತದೆ, ಆ ಮರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಬದುಕ್ತದೋ, ದೀರ್ಘಕಾಲ ಉಳಿತದೋ, ಬೇಗ ಸತ್ತು ಹೋಗ್ತದೋ ಅಂತ ಹೇಳುವಂತಹ ವಿಷಯಗಳನ್ನು ಕೂಡ ಚಿಂತನೆ ಮಾಡಲಿಕ್ಕೆ ಆ ಹೋರ ಅಂತ ಹೇಳುವಂತಹ ಶಾಸ್ತ್ರ ವಿಧಾನ ಮಾಡ್ತದೆ. ಇವತ್ತಿಗೂ ಕೂಡ ಬಹಳ ವಿರಳವಾಗಿ ಯಾವುದೋ ಒಂದು ಸ್ಥಳದಲ್ಲಿರುವಂತಹ ವೃಕ್ಷದ ಬಗ್ಗೆ ಚಿಂತನೆ ಮಾಡಿ, ವೃಕ್ಷದಲ್ಲಿ ಫಲ ಕೊಡುವಂತಹ ವೃಕ್ಷ ಫಲ ಕೊಡದೇ ಉಂಟು ಅಂತಿದ್ರೆ ಅದಕ್ಕಿರುವ ಕಾರಣವನ್ನು ಚಿಂತನೆ ಮಾಡಿ ಅದಕ್ಕೂ ಪರಿಹಾರ ಹೇಳುವಂಥ ಪ್ರಸಂಗಗಳು ಬಂದದ್ದಿದೆ. ಬಹಳ ವಿರಳವಾದಂತಹ ವಿಷಯ. ಅದರ ಜೊತೆಗೆ 4 ಕಾಲಿನ ಪ್ರಾಣಿಗಳ ಜನ್ಮ, ವಿಯೋನಿ ಜನ್ಮ ಅಂತ ಒಂದು ಅಧ್ಯಾಯವೇ ಹೇಳ್ತದೆ ಹೋರ ಅಂತ ಹೇಳುವಂತಹ ಶಾಸ್ತ್ರ. 4 ಕಾಲಿನ ಪ್ರಾಣಿಗಳ ಜನ್ಮವನ್ನು ಹೇಳ್ತದೆ. ಆ ಪ್ರಾಣಿ ಹುಟ್ಟಿತು ಅಂತಿದ್ರೆ ಅದರ ದೇಹದ ಬಣ್ಣ ಯಾವುದು. ಮನುಷ್ಯನಿಗಾಗುವಾಗ ನಾವು ಹೆಚ್ಚು ಬಣ್ಣ ಎಲ್ಲ ಹೇಳಿದರೂ ಕೂಡ ಚರ್ಮದ ಬಣ್ಣ ತುಂಬ ವ್ಯತ್ಯಾಸ ಇರುವುದಿಲ್ಲ. ಪ್ರಾಣಿಗಳ ಚರ್ಮದ ಬಣ್ಣ ಹಾಗಲ್ಲ, ಬಹಳ ವ್ಯತ್ಯಸ್ತವಾಗಿರುವಂಥದ್ದುಂಟು. ಹಾಗಾಗಿ ಆ ಪ್ರಾಣಿಗಳ ಚರ್ಮದ ಬಣ್ಣ ಯಾವುದು, ಇನ್ನದರ ಬೆನ್ನಿನಲ್ಲಿಯೋ ದೇಹದ ಯಾವುದಾದ್ರೂ ಭಾಗದಲ್ಲಿಯೋ ವಿಶಿಷ್ಟವಾದಂತಹ ಗುರುತುಗಳು, ಮಚ್ಚೆ ಇಂಥದ್ದು ಯಾವುದಾದಿದ್ದರೆ ಅದನ್ನು ಚಿಂತನೆ ಮಾಡಲಿಕ್ಕೆ ಹೇಳ್ತಾರೆ. ಆ ಪ್ರಾಣಿ ಎಷ್ಟು ಸಮಯ ಬದುಕ್ತದೆ, ಅದರ ಆಯುಷ್ಯ, ಅದಕ್ಕೆ ಸಂಬಂಧಪಟ್ಟಂತಹ ಗುಣದೋಷಗಳನ್ನು ಚಿಂತನೆ ಮಾಡಲಿಕ್ಕೆ ಶಾಸ್ತ್ರ ಹೇಳ್ತದೆ. ಆದರೆ ಅದನ್ನು ಇವತ್ತು ಕೇಳುವವರಿಲ್ಲ. ಮೊದಲಿನ ಕಾಲದಲ್ಲಿ ರಾಜರಿದ್ದಾಗ ಸೈನ್ಯದಲ್ಲಿರುವಂತಹ ಒಳ್ಳೆಯ ಆನೆ, ಆ ಆನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳ್ತಿದ್ರು. ಅದಕ್ಕೇನಾದರೂ ಅನಾರೋಗ್ಯ ಬಂದರೆ, ಒಳ್ಳೆ ವೇಗವಾಗಿ ಓಡುವಂತಹ ಸಮರ್ಥವಾದಂತಹ ಕುದುರೆ, ಆ ಕುದುರೆಗೆ ಏನಾದರೂ ತೊಂದರೆ ಆದರೆ ಪ್ರಶ್ನೆ ಕೇಳ್ತಾ ಇದ್ದರು. ಇವತ್ತದೆಲ್ಲ ಅಗತ್ಯ ಇಲ್ಲದೇ ಇದ್ದಂತಹ ವಿಷಯಗಳು ಅಂತಾದ್ದರಿಂದ ಬಿಟ್ಟು ಹೋಗಿದೆ. ಆದರೆ ಇವತ್ತಿಗೂ ಕೂಡ ಪ್ರಾಣಿಗಳ ಬಗ್ಗೆ ಪ್ರಶ್ನೆ ಕೇಳುವಂತಹ ಪ್ರಸಕ್ತಿ ಬರ್ತದೆ. ಎಲ್ಲಿ ಅಂತ ಕೇಳಿದರೆ ಕಂಬಳವನ್ನೇ ತುಂಬ ಪ್ರಧಾನವಾಗಿ ಮೆಚ್ಚಿಕೊಂಡಿರುವಂತಹ ವ್ಯಕ್ತಿಗಳು ಅವರು ಸಾಕಿದಂತಹ ಕೋಣಕ್ಕೆ ತೊಂದರೆ ಬಂದಾಗ, ನಮ್ಮ ವೃತ್ತಿ ಜೀವನದಲ್ಲಿ 1-2 ಪ್ರಸಂಗಗಳಂಥದ್ದು ಬಂದದ್ದಿದೆ. ಕಂಬಳದ ಕೋಣಕ್ಕೆ ತೊಂದರೆ ಆದಾಗ ಅದರ ಬಗ್ಗೆ ಪ್ರಶ್ನೆ ಕೇಳಿದಂಥದ್ದು ಪರಿಹಾರ ಮಾಡಿದ್ದೆಲ್ಲ ಇದೆ. ಅದು ಬಿಟ್ಟರೆ ಬಹುತೇಕ ಮನುಷ್ಯರ ಜೀವನಕ್ಕೆ ಸಂಬಂಧಪಟ್ಟಂತಹ ಶುಭಾಶುಭ ಘಟನೆಗಳನ್ನು ಯಾವ ರೀತಿ ನಿರ್ಣಯ ಮಾಡಬೇಕು ಅಂತ ಈ ಹೋರ ಅಂತ ಹೇಳುವಂತಹ ಶಾಸ್ತ್ರ ನಿರೂಪಣೆ ಮಾಡ್ತದೆ ಅಂತ. ಎಲ್ಲಿಂದ ಅಂತ ಕೇಳಿದರೆ ಮಾತೃಗರ್ಭದಲ್ಲಿ ಉತ್ಪತ್ತಿಯಾಗುವ ಕಾಲದಿಂದ ಅದಕ್ಕೆ ಸಂಬಂಧಪಟ್ಟಂತಹ ಗುಣದೋಷಗಳನ್ನು ಹೇಗೆ ಹೇಳಬೇಕು ಅಂತ ಈ ಶಾಸ್ತ್ರ ನಿರೂಪಣೆ ಮಾಡ್ತದೆ. ಆಧಾನ ಅಂತ ಅಲ್ಲಿಂದ ಪ್ರಾರಂಭ ಆಗ್ತದೆ. ಆಧಾನ ಕಾಲ ಸರಿಯಾಗಿ ನಿರ್ಣಯ ಇದ್ದರೆ ಆ ಕಾಲದ ಆಧಾರದಿಂದ ಆ ಗರ್ಭದಲ್ಲಿ ಉತ್ಪತ್ತಿಯಾಗುವಂತಹ ಶಿಶುವಿನ ತಂದೆಗೋ ತಾಯಿಗೋ ಸಂಬಂಧಪಟ್ಟಂತಹ ಗುಣದೋಷಗಳು, ಆ ಗರ್ಭಕ್ಕೆ ಸಂಭವಿಸುವಂತಹ ಶುಭಾಶುಭಗಳು, ಅದನ್ನು ಹೇಗೆ ನಿರೂಪಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ.
ಅದಾದಮೇಲೆ ಕ್ರಮವಾಗಿ ಜನ್ಮಕಾಲದಲ್ಲಿ ಸಂಭವಿಸುವಂತಹ ಸಮಸ್ಯೆಗಳು, ತೊಂದರೆಗಳು, ಜನ್ಮ ನಡೆಯುವಂತಹ ಸ್ಥಳ ಈಗಿನ ಕಾಲಕ್ಕೆ ಸ್ವಲ್ಪ ಅಪ್ರಸಕ್ತ ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ಬಹುತೇಕ ವ್ಯಕ್ತಿಗಳು ಇವತ್ತು ಹುಟ್ಟುವುದು ಆಸ್ಪತ್ರೆಯಲ್ಲಿ ಅಂತಾದ್ದರಿಂದ ಜನ್ಮ ಸ್ಥಾನ ಅಥವಾ ಜನ್ಮಕ್ಕೆ ಸಂಬಂಧಪಟ್ಟಂತಹ ಸ್ಥಳದ ಚಿಂತನೆಗೆ ಬಹಳ ಮತ್ತು ಪ್ರಸಕ್ತಿ ಅಂತ ಇರೋದಿಲ್ಲ. ಆದರೂ ವಿರಳವಾಗಿ ಒಂದಷ್ಟು ಟ್ರೈನ್ನಲ್ಲಿ ಅಥವಾ ಬಸ್ಸಿನಲ್ಲಿ, ವಿಮಾನದಲ್ಲಿ ಪ್ರಸವವಾಗುವಂಥದ್ದೆಲ್ಲ ಇರ್ತದೆ. ನೀರಿನ ಸಮೀಪದಲ್ಲಿಯೋ ಕಾಡಿನಲ್ಲಿಯೋ ಯಾರೂ ಇಲ್ಲದೇ ಇದ್ದಂತಹ ಪ್ರದೇಶದಲ್ಲಿ ಹೀಗೆ ಪ್ರಸವಕ್ಕೆ ಸಂಬಂಧಪಟ್ಟಂತಹ ಸ್ಥಳವನ್ನು ಹೇಗೆ ನಿರೂಪಣೆ ಮಾಡಬೇಕು ಅದನ್ನು ಶಾಸ್ತ್ರ ಹೇಳ್ತದೆ. ಆಯುರ್ದಾಯ ಅಂತ ಆಮೇಲೆ ತುಂಬ ಪ್ರಧಾನವಾಗಿ ಬೇಕಾದಂತಹ ವಿಷಯ, ಒಂದು ಮಗು ಹುಟ್ಟಿತು ಅಂತಾದ ಕೂಡಲೇ ಆ ಮಗುವಿಗೆ ಸಂಬಂಧಪಟ್ಟಂತಹ ಶುಭವೋ ಅಶುಭವೋ ನಿರ್ಣಯ ಮಾಡಬೇಕಾದ್ರೆ ಮೊದಲಾಗಿ ನೋಡಬೇಕಾದ್ದು ಆಯುಷ್ಯ. ಶಾಸ್ತ್ರವೇ ಹೇಳ್ತದೆ, ಆಯುಹು ಪೂರ್ವಂ ಪರೀಕ್ಷೇತ ಪಶ್ಚಾಲ್ಲಕ್ಷಣಮಾದಿಶೇತ್ ಅನಾಯುಷಾಂತು ಮರ್ತ್ಯಾನಾಂ ಲಕ್ಷಣೈ ಕಿಂ ಪ್ರಯೋಜನಂ ಅಂತ ಶಾಸ್ತ್ರವೇ ಕೇಳ್ತದೆ. ಆಯುಷ್ಯವನ್ನು ಮೊದಲಾಗಿ ನಿರ್ಣಯ ಮಾಡಿ, ಆಯುಷ್ಯ ಇಲ್ಲ ಅಂತಿದ್ದರೆ ದೊಡ್ಡ ದೊಡ್ಡ ರಾಜಯೋಗ ಎಲ್ಲ ಇದೆ ಅಂತ ನಾವು ನಿರೂಪಣೆ ಮಾಡಿಯೂ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಆಯುರ್ದಾಯ ಅಂತ ಹೇಳುವಂಥದ್ದು ತುಂಬ ಪ್ರಧಾನವಾದಂತಹ ನಿರೂಪಣೆ ಮಾಡಬೇಕಾದಂತಹ ವಿಷಯ. ಆಯುರ್ದಾಯಕ್ಕೆ ಸಂಬಂಧಪಟ್ಟು ಬರುವಂತಹ ತೊಂದರೆಗಳನ್ನು ಸದ್ಯೋಮರಣ ಅಂತ ಶಾಸ್ತ್ರ ಹೇಳ್ತದೆ. ಮಗು ಹುಟ್ಟಿ 1 ವರ್ಷದ ಒಳಗೆ ಮೃತ್ಯು ಬರುವಂತಹ ಸಂಭವಗಳು, 8 ವರ್ಷದೊಳಗೆ 12 ವರ್ಷದೊಳಗೆ ಮೃತ್ಯು ಬರುವಂತಹ ಸಂಭವಗಳು, 32 ವರ್ಷದೊಳಗೆ ಮೃತ್ಯು ಬರುವಂತಹ ಸಂಭವಗಳು. ಹಾಗೆ ಅದರಲ್ಲಿ ಅಲ್ಪಾಯುರ್ಯೋಗ, ಮಧ್ಯಾಯುರ್ಯೋಗ, ದೀರ್ಘಾಯುರ್ಯೋಗ, ಅಮಿತಾಯುರ್ಯೋಗ ಅಂತ ಹೇಳುವ ಹಾಗೆ ಆಯುರ್ದಾಯದ ನಿರೂಪಣೆಯನ್ನು ಶಾಸ್ತ್ರ ಹೇಳ್ತದೆ. ಆಮೇಲೆ ಒಂದಿಷ್ಟು ಯೋಗಗಳು, ನಾಭಸ ಯೋಗ ಅಂತ. ನಾಭಸರು ಅಂದರೆ ಗ್ರಹರು ಅಂತರ್ಥ, ಆಕಾಶದಲ್ಲಿ ಸಂಚಾರ ಮಾಡುವವರು. ಆ ಗ್ರಹರ ಸ್ಥಿತಿಭೇದದಿಂದ ಹೇಳಬೇಕಾದಂತಹ ಯೋಗಗಳು, ದ್ವಿಗ್ರಹ ಯೋಗ, ತ್ರಿಗ್ರಹ ಯೋಗ, ಚತುರ್ಗ್ರಹ ಯೋಗ, ಪಂಚಗ್ರಹ ಯೋಗ, ರಾಜಯೋಗಗಳು, ಹೀಗೆಲ್ಲ ಒಂದಷ್ಟು ಯೋಗಗಳನ್ನು ಹೇಗೆ ನಿರೂಪಣೆ ಮಾಡಬೇಕು ಅಂತ ಹೇಳ್ತದೆ. ಸ್ತ್ರೀಯರ ಜಾತಕದಿಂದ ಪ್ರತ್ಯೇಕವಾಗಿ ಹೇಳಬೇಕಾದಂತಹ ಫಲಚಿಂತನೆ ಹೇಗೆ ಅಂತ ಹೇಳುವುದನ್ನು ಶಾಸ್ತ್ರ ನಿರೂಪಣೆ ಮಾಡುತ್ತದೆ. ಮೃತ್ಯುವಿಗೆ ಕಾರಣವಾಗಿರುವಂತಹ ರೋಗಾರಿಷ್ಟಗಳು, ಹೀಗೆ ಹೋರ ಅಂತ ಹೇಳುವಂತಹ ಶಾಸ್ತ್ರಕ್ಕೆ ಒಂದು ನಿರ್ದಿಷ್ಟವಾದ ಫ್ರೇಮ್ವರ್ಕ್ ಇದೆ. ಇದಿಷ್ಟು ವಿಷಯಗಳನ್ನು ನಿರೂಪಣೆ ಮಾಡಿದರೆ ಮಾತ್ರ ಅದು ಹೋರಾಗ್ರಂಥ ಆಗ್ತದೆ ಅಂತ. ತುಂಬ ಪ್ರಸಿದ್ಧವಾಗಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂತಹ ಹೋರಾಗ್ರಂಥ ಅಂತ ಹೇಳಿದರೆ ವರಾಹ ಮಿಹಿರಾಚಾರ್ಯರು ರಚನೆ ಮಾಡಿದಂತಹ ಬೃಹಜ್ಜಾತಕ ಅಂತ ಹೇಳುವಂತಹ ಗ್ರಂಥ. 3 ಸ್ಕಂಧಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಂಥವನ್ನು ರಚನೆ ಮಾಡಿದಂತಹ ಮಹಾದೊಡ್ಡ ವಿದ್ವಾಂಸರು ವರಾಹ ಮಿಹಿರಾಚಾರ್ಯರು. ಪಂಚಸಿದ್ಧಾಂತಿಕ ಅಂತ ಗಣಿತಕ್ಕೆ ಸಂಬಂಧಪಟ್ಟಂತಹ 5 ಸಿದ್ಧಾಂತಗಳನ್ನು ಕ್ರೋಢೀಕರಿಸಿ ಅದರ ಏನು ವಿಷಯ ಅಂತ ಹೇಳೋದನ್ನು ನಿರೂಪಣೆ ಮಾಡ್ತಾರೆ. ಸಂಹಿತ ಅಂತ ಹೇಳುವಂತಹ ಸಬ್ಜೆಕ್ಟ್ಗೆ ಸಂಬಂಧಪಟ್ಟು ಬೃಹತ್ ಸಂಹಿತ ಅಂತ ಹೇಳುವಂತಹ ಅದ್ಭುತವಾದಂತಹ ಗ್ರಂಥವನ್ನು ವರಾಹ ಮಿಹಿರಾಚಾರ್ಯರು ರಚನೆ ಮಾಡಿದ್ದಾರೆ. ಅದೇ ರೀತಿ ಬಹಳ ಕಡಿಮೆ ಶ್ಲೋಕ ಇರುವಂತಹ ಬಹಳ ಸಂಕ್ಷೇಪವಾದಂತಹ ಗ್ರಂಥ. ಆದರೆ ವ್ಯಾಖ್ಯಾನಗಳನ್ನೆಲ್ಲ ಇಟ್ಟುಕೊಂಡು ಅಧ್ಯಯನ ಮಾಡಿದಾಗ ಎಷ್ಟು ಅಧ್ಯಯನ ಮಾಡಿದರೂ ಕೂಡ ಮತ್ತೆ ಮತ್ತೆ ಅದರಲ್ಲಿ ಏನೋ ಒಂದು ಹೊಸ ವಿಷಯ ಕಾಣ್ತದೆ. ಹಾಗೆ ಅಂತಹ ಒಂದು ಅದ್ಭುತವಾದಂತಹ ಹೋರಾ ಗ್ರಂಥವನ್ನು ವರಾಹ ಮಿಹಿರಾಚಾರ್ಯರು ರಚನೆ ಮಾಡ್ತಾರೆ. ಈ 3 ಸ್ಕಂಧಗಳಿಂದ ಕೂಡಿದಂತಹದ್ದು ಜ್ಯೋತಿಷಿ ಶಾಸ್ತ್ರ ಅಂತರ್ಥ. ಈ ಶಾಸ್ತ್ರಕ್ಕೆ ಏನು ಆಧಾರ ಅಂತ ಕೇಳಿದರೆ ಶಾಸ್ತ್ರದ ಆರಂಭದಲ್ಲಿಯೇ ವರಾಹ ಮಿಹಿರಾಚಾರ್ಯರು ನಿರೂಪಣೆ ಮಾಡ್ತಾರೆ. ಹೋರೇತಿ ಅಹೋರಾತ್ರ ವಿಕಲ್ಪಮೇಕೆ ವಾಂಛಂತಿ ಪೂರ್ವಾಪರವರ್ಣಲೋಪಾತ್ ಕರ್ಮಾರ್ಜಿತಂ ಪೂರ್ವಭವೇ ಸದಾದಿ ಯತ್ತಸ್ಯ ಪಕ್ತಿಂ ಸಮಭಿವ್ಯನಕ್ತಿ ಅಂತ. ಹೋರ ಅಂತ ಹೇಳುವಂತಹ ಶಬ್ದ, ಅಹೋರಾತ್ರ ಅಂತ ಹೇಳುವಂತಹ ಶಬ್ದದ ಮೊದಲನೇ ಅಕ್ಷರ ಮತ್ತು ಕೊನೆಯ ಅಕ್ಷರವನ್ನು ತೆಗೆದರೆ ಉಳಿಯುವಂತಹ ಶಬ್ದ ಅಂತ. ಸಂಸ್ಕೃತದಲ್ಲಿ ಬಹಳಷ್ಟು ಅಂತಹ ವಿಷಯಗಳೆಲ್ಲ ಇದೆ. ಮೊದಲನೇ ಅಕ್ಷರವನ್ನು ಕೊನೆಯ ಅಕ್ಷರವನ್ನು ಲೋಪ ಮಾಡುವಾಗ ಉಳಿಯುವಂತಹದ್ದು ಹೋರ ಅಂತ ಹೇಳುವಂತಹದ್ದು. ಸರಿಯಪ್ಪ, ಇದು ಏನು ಹೇಳ್ತದೆ ಅಂತ ಕೇಳಿದರೆ ಕರ್ಮಾರ್ಜಿತಂ ಪೂರ್ವಭವೇ ಸದಾದಿಯತ್ ತಸ್ಯ ಭಕ್ತಿಂ ಸಮಭಿವ್ಯನಕ್ತಿ. ಏನೋ ಒಂದು ಹೊಸ ವಿಷಯ ಹೇಳ್ತಾ ಇದೆ ಅಂತ ತಿಳ್ಕೋಬೇಡಿ, ನಿಮ್ಮ ನಿಮ್ಮ ಕರ್ಮವನ್ನು ಇದು ನಿರೂಪಣೆ ಮಾಡ್ತದೆ ಅಂತ ಅರ್ಥ. ಯಾವ ರೀತಿಯ ಕರ್ಮ ಅಂತ ಹೇಳುವಾಗ 3 ರೀತಿಯ ಕರ್ಮ ಅಂತ. ನಮ್ಮ ವೇದಾಂತ ಶಾಸ್ತ್ರಕ್ಕೆ ಸ್ವಲ್ಪ ವಿರುದ್ಧ ಅಂತ ಹೇಳುವ ರೀತಿಯ ಒಂದು ಹೊಸ ಶಬ್ದ ಇದರಲ್ಲಿ ಬರ್ತದೆ. ಸತ್ಕರ್ಮ, ಅಸತ್ಕರ್ಮ,
ಸದಸತ್ಕರ್ಮ ಅಂತ ಹೇಳುವಂತಹ 3 ರೀತಿಯ ಕರ್ಮದ ಪರಿಪಾಕವನ್ನು ಈ ಶಾಸ್ತ್ರ ನಿರೂಪಣೆ ಮಾಡ್ತದೆ ಅಂತ. ವೇದಾಂತ ಶಾಸ್ತ್ರ ಸತ್ಕರ್ಮವನ್ನು ಒಪ್ತದೆ, ಅಸತ್ಕರ್ಮವನ್ನು ಒಪ್ತದೆ. ಸದಸತ್ ಅಂತ ಹೇಳುವಂತಹ ಒಂದು ವಸ್ತುವನ್ನು ಒಪ್ಪುವುದಿಲ್ಲ. ಆದರೆ ಆ ಅರ್ಥದಲ್ಲಿ ಅಲ್ಲ, ಇಲ್ಲಿ ಇದರದ್ದು ಅರ್ಥ ಪ್ರತ್ಯೇಕ ಇದೆ. 3 ರೀತಿಯ ಕರ್ಮಗಳಿದೆ ನಾವು ಮಾಡುವಂಥದ್ದು. ಸತ್ಕರ್ಮ ಅಂದರೆ ಏನು ಕೇಳಿದರೆ ಒಳ್ಳೆಯ ಕರ್ಮ ಅಂತ ಅರ್ಥ ಅಲ್ಲ. ಸಾಮಾನ್ಯ ಆ ಶಬ್ದದ ಅರ್ಥ ಹಾಗೆ ಕಾಣ್ತದೆ. ಇಲ್ಲಿ ಸತ್ಕರ್ಮ ಅಂತ ಹೇಳಿದರೆ ತ್ರಿಕರಣಪೂರ್ವಕವಾಗಿ ನಾವು ಮಾಡುವಂತಹ ಕರ್ಮ ಏನಿದೆಯೋ ಅದು ಸತ್ಕರ್ಮ. ಇದರಲ್ಲಿ ಒಂದು ಕರಣ ಕಡಿಮೆ ಆಯಿತು, ಅದು ಸದಸತ್ಕರ್ಮ. ಇನ್ನೂ ಒಂದು ಕರಣ ಕಡಿಮೆ ಆಯಿತು, ಒಂದೇ ಕರಣದಿಂದ ಮಾಡುವಂತಹ ಕರ್ಮ ಉಂಟು ಅಂತಿದ್ದರೆ ಅದು ಅಸತ್ಕರ್ಮ ಅಂತ. ಅಸತ್ಕರ್ಮ ಅಂದರೆ ಕೆಟ್ಟದಾದ ಕರ್ಮ ಅಂತಲ್ಲ, ಅಥವಾ ಇಲ್ಲದೇ ಇರುವ ಕರ್ಮ ಅಂತಲ್ಲ, ಅದರಲ್ಲಿ ನಮ್ಮ ಪ್ರಯತ್ನ ಕಡಿಮೆ ಉಂಟು ಅಂತ ಅರ್ಥ. ಇದು ಒಳ್ಳೆಯ ಕರ್ಮ ಆದರೂ ಕೆಟ್ಟ ಕರ್ಮ ಆದರೆ ಈ 3 ರೀತಿಯಾದಂತಹ ಕರ್ಮಗಳು ಮನುಷ್ಯ ಮಾಡ್ತಾನೆ. ಈ ಕರ್ಮಗಳ ಫಲವನ್ನು ಈ ಶಾಸ್ತ್ರ ನಿರೂಪಣೆ ಮಾಡ್ತದೆ. ಹೇಗೆ ಅಂತ ಕೇಳಿದರೆ, ದೃಢಕರ್ಮೋಪಾರ್ಜಿತವಾದಂತಹ ಫಲವನ್ನು ನಮ್ಮ ದಶೆಗಳು ಸೂಚನೆ ಮಾಡ್ತದೆ ಅಂತ. ಜಾತಕಶಾಸ್ತ್ರ ಸ್ವಲ್ಪ ಆದರೂ ಗೊತ್ತಿದ್ದವರಿದ್ದರೆ ಜೋಯಿಸರ ಹತ್ರ ಒಂದು ಜಾತಕ ತಗೊಂಡೋಗಿ ತೋರಿಸಿದರೆ ಮೊದಲು ದಶೆ ಅಂತ ನೋಡ್ತಾರೆ. ದಶೆ ಏನನ್ನು ಹೇಳ್ತದೆ ಅಂತ ಕೇಳಿದರೆ ದೃಢಕರ್ಮೋಪಾರ್ಜಿತವಾದಂತಹ ಫಲವನ್ನು, ಅದರ ಪರಿಪಾಕವನ್ನು ಸೂಚನೆ ಮಾಡ್ತದೆ, ಸತ್ಕರ್ಮದ ಫಲವನ್ನು. ಇನ್ನು ಅದೇ ರೀತಿ ಅದೃಢ ಕರ್ಮದ ಫಲವನ್ನು ಗೋಚರ, ನಾವೇನಿವತ್ತು 7ನೇ ಶನಿ ಅಥವಾ ಪಂಚಮ ಶನಿ, ಅಷ್ಟಮ ಶನಿ ಅಂತೆಲ್ಲ ಹೇಳ್ತೇವೋ ಅದಕ್ಕೆ ಗೋಚರ ಅಂತ ಹೆಸರು. ಗೋಚಾರ ಅಂದರೆ ಗ್ರಹಗಳ ಚಾರ. ಅದು ಹೇಳುವಂತಹದ್ದು ಅದೃಢ ಕರ್ಮೋಪಾರ್ಜಿತವಾದಂತಹ ಫಲವನ್ನು. ಇನ್ನು ನಾವು ಚಿಂತನೆ ಮಾಡುವಂತಹ ಯೋಗಗಳು, ಜಾತಕದಲ್ಲಿರುವಂತಹ ಗಜಕೇಸರಿ ಯೋಗ ಅಥವಾ ರುಚಕ ಭದ್ರಕ ಹಂಸಾದಿ ಯೋಗಗಳು, ಈ ಯೋಗಗಳಿಂದ ಸಿಗುವಂತಹ ಫಲ ಏನು ಅಂತ ಕೇಳಿದರೆ ದೃಢ ಕರ್ಮೋಪಾರ್ಜಿತವಾದಂತಹ ಫಲ ಅಂತ ಅರ್ಥ. ಹೀಗೆ 3 ರೀತಿಯ ಕರ್ಮದ ಫಲ ಪರಿಪಾಕವನ್ನು ಈ ಶಾಸ್ತ್ರ ಹೇಳ್ತದೆ ಅಂತ ಹೇಳಿದರು. ನಮ್ಮ ಇವತ್ತಿನ ಗೋಷ್ಠಿಯ ಸಬ್ಜೆಕ್ಟ್ನಲ್ಲಿರುವ ನಂಬಿಕೆ ಮತ್ತು ಅಪನಂಬಿಕೆಗೆ ಸಂಬಂಧಪಟ್ಟಂತಹ ವಿಷಯ. ತೀರಾ ಸಾಮಾನ್ಯ ಜನರ ಹತ್ರ ಜ್ಯೋತಿಷ್ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿ, ಅದು ಬಾಧೆಯನ್ನು ಹೇಳ್ತದೆ, ಭೂತ ಪ್ರೇತ ಪಿಶಾಚಿಗಳನ್ನು ಹೇಳ್ತದೆ ಅಂತಲೇ ಜನರ ನಂಬಿಕೆ. ಇದು ವಸ್ತುತಃ ನಂಬಿಕೆ ಅಲ್ಲ, ಇದು ಅಪನಂಬಿಕೆ. ಜ್ಯೋತಿಷ್ಶಾಸ್ತ್ರ ಪ್ರಶ್ನೆ ಕೇಳಲಿಕ್ಕೆ ಹೋದರೆ ಜೋಯಿಸರು ಮಾಟ ಮಾಡಿದ್ದಾರೆ ಅಂತ ಹೇಳಲೇಬೇಕು. ಹೇಳದೇ ಇದ್ದರೆ ದಾನ್ನ ಸಮಾಯಿಜಿ ಮಾರ ಒಂಜಿ ಪಂಡಿನ ಆತು ಸಮಾಯಿಜಿ ಅಂತ ಕಾಣ್ತದೆ ಜನರಿಗೆ. ಅಂದರೆ ಒಂದು ಬಹಳ ದೃಢವಾದ ಧಾರಣೆ ಏನು ಕೇಳಿದರೆ, ಜ್ಯೋತಿಷಿ ಅಂತ ಹೇಳಿದರೆ ಮಾಟ ಮಾರಣವನ್ನು ಹೇಳಲೇಬೇಕು ಅಂತ ಹೇಳುವಂತಹದ್ದು. ಇದು ನಂಬಿಕೆಯಲ್ಲಿ ಜೋಯಿಸರ ಬಗ್ಗೆ ಇರುವ ಅಪನಂಬಿಕೆ ಅಥವಾ ಶಾಸ್ತ್ರದ ಬಗ್ಗೆ ಇರುವಂತಹ ಅಪನಂಬಿಕೆ ಅಂತ ಅರ್ಥ. ಹಾಗಂಥೇಳಿ ಜ್ಯೋತಿಷಿ ಇದು ಯಾವುದನ್ನು ಹೇಳುವುದೇ ಇಲ್ಲ ಅಂತಲ್ಲ, ಈ ಹೇಳಿದ ಎಲ್ಲವನ್ನೂ ಹೇಳ್ತದೆ. ಎಲ್ಲವನ್ನೂ ಹೇಳುವಾಗಲೂ ಶಾಸ್ತ್ರಕ್ಕಿರುವ ತಾತ್ಪರ್ಯ ಏನು ಕೇಳಿದರೆ, ನಿಮಗೆ ಬಾಧೆಯೋ ಭೂತವೋ ಪ್ರೇತವೋ ಬ್ರಹ್ಮರಾಕ್ಷಸನೋ ಬಾಧೆ ಕೊಡ್ತದೆ ಅಂತಿದ್ರು ಅದರ ಹಿನ್ನೆಲೆಯಲ್ಲಿರುವಂತಹದ್ದು ನೀವು ಮಾಡಿದಂತಹ ಕರ್ಮ. ಆ ಕರ್ಮದ ಫಲ ಇಲ್ಲದೆ, ಕರ್ಮದ ಪರಿಪಾಕ ಇಲ್ಲದೆ ಇದು ಯಾವುದೂ ಕೂಡ ನಿಮ್ಮನ್ನು ಬಾಧಿಸೋದಿಲ್ಲ ಅಂತ. ಆದ್ದರಿಂದ ಮೂಲಭೂತವಾಗಿ ಶಾಸ್ತ್ರ ಹೇಳಲಿಕ್ಕೆ ಹೊರಟದ್ದು ಕರ್ಮವನ್ನು, ಕರ್ಮದ ಫಲ ಪರಿಪಾಕ ಅಂತ ಹೇಳುವಂತಹದ್ದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ಬೋದು ಅಂತ. ಇದೊಂದು ಶಾಸ್ತ್ರದ ಸಾಮಾನ್ಯವಾದಂತಹ ಪರಿಚಯ. ಇಷ್ಟಾಗಿಯೂ ಕೂಡ ಶಾಸ್ತ್ರವನ್ನು ಎಷ್ಟೇ ನಾವು ಜನರಿಗೆ ತಿಳಿಸಿ ಹೇಳಿದರೂ ಕೂಡ ಆತ್ಯಂತಿಕವಾಗಿ ಜನರಿಗೆ ಬೇಕಾದ್ದೇನು? ಜೋಯಿಸರ ಹತ್ರ ಒಂದು ವ್ಯಕ್ತಿ ಜಾತಕವನ್ನು ಹಿಡ್ಕೊಂಡು ಹೋಗ್ತಾನೆ ಕೇಳಲಿಕ್ಕೆ ಅಂತಿದ್ದರೆ, ಪ್ರಶ್ನೆ ಕೇಳಲಿಕ್ಕೆ ಹೋಗ್ತಾನೆ ಅಂತಿದ್ದರೆ ಅವನ ಆತ್ಯಂತಿಕವಾದ ಲಕ್ಷ್ಯ ಏನು ಕೇಳಿದರೆ ಅವನಿಗೇನೋ ಒಂದು ಸಮಸ್ಯೆ ಇರ್ತದೆ. ಆ ಸಮಸ್ಯೆಗಿರುವ ಕಾರಣ ಹೇಳಬೇಕು, ಅದರ ಪರಿಹಾರ ತಿಳ್ಕೋಬೇಕು. ಕಾರಣವನ್ನು ಪೂರ್ಣವಾಗಿ ತಿಳ್ಕೊಳ್ಳದೇ ಇದ್ದರೂ ನಡೀತದೆ, ಪರಿಹಾರ ಸರಿಯಾದ್ದು ಸಿಗಬೇಕು. ಇಷ್ಟರಲ್ಲಿ ಪೃಚ್ಛಕನ ಪ್ರಧಾನವಾದಂತಹ ಲಕ್ಷ್ಯ ಇರುವಂಥದ್ದು. ಆದ್ದರಿಂದ ಆ ಸಮಸ್ಯೆಗಳಿಗಿರುವ ಕಾರಣವನ್ನು ನಾವು ತಿಳಿಬೇಕು, ಅದಕ್ಕಿರುವ ಪರಿಹಾರವನ್ನು ಹೇಳಲೇಬೇಕು. ಅದು ಜ್ಯೋತಿಷಿಯ ಅನಿವಾರ್ಯವಾದಂತಹ ಮತ್ತು ಕೃತ್ಯ ಅಂತರ್ಥ. ಏನೆಲ್ಲ ಸಮಸ್ಯೆಗಳು ನಮಗೆ ಬರ್ತದೆ ಅಂತಿದ್ರೂ ಕೂಡ ಅದಕ್ಕಿರುವ ಕಾರಣಗಳೇನು ಅಂತ ಒಂದು ಕಡೆ ಶಾಸ್ತ್ರಕಾರರು ಪಟ್ಟಿ ಮಾಡಿ ಹೇಳ್ತಾರೆ. ಸಮಯ ಸ್ವಲ್ಪ ಮಿತವಾಗಿದ್ದರಿಂದ ತುಂಬ ಪ್ರಧಾನವಾದಂತಹ ವಿಷಯಗಳನ್ನು ಮಾತ್ರ ನಿರೂಪಣೆ ಮಾಡ್ತೇನೆ. ಆಮೇಲೆ ನಮಗೆ ಬರುವಂತಹ ಸಂಶಯಗಳಿದ್ದಾಗ ಆ ಸಂಶಯದ
ಪರಿಹಾರದ ಹಂತದಲ್ಲಿ ನೋಡೋಣ. ದೇವೈರ್ವ ಧರ್ಮದೇವೈ ಫಣಿಪಿತೃಗುರುಭಿ ಬ್ರಾಹ್ಮಣೈ ಪ್ರೇತಭೂತೈ ಪೀಡಾಯಾ ಸ್ಯಾತ್ ಕೃತಾಸ ತದನುಭವತಿಯ ದೃಗ್ಭವ ವಾಗ್ಭವಾವ ಯಾಸ್ಯಾತ್ ಭೂಯೋ ವಿಶೋತ್ಥ ಪುನರಿಹ ರಿಪುಭಿ ಯಾಕೃತಾ ಸಾಚತಾಸಾಂ ಹೇತುಶ್ಚಾಪಿ ಕ್ರಮೇಣ ಪ್ರತಿವಿಧಿರಪಿ ಚ ಪ್ರೋಚ್ಯತೆ ಪೃಚ್ಛಕಾನಾಂ. ಒಂದು ರೆಡಿಮೇಡ್ ಆದಂತಹ ಒಂದು ಲಿಸ್ಟನ್ನು ನಮಗೆ ಶಾಸ್ತ್ರಕಾರರು ಕೊಡ್ತಾರೆ. ಮನುಷ್ಯನಿಗೆ ಸಮಸ್ಯೆಗಳು ಬರ್ತದೆ ಅಂತಿದ್ದರೆ ಆ ಸಮಸ್ಯೆಗಳಿಗೆ ಪಾಸಿಬಲ್ ಆಗಿರುವಂತಹ ಕಾರಣಗಳು ಯಾವುದೆಲ್ಲ ಅಂತ ಕೇಳಿದರೆ, ದೇವೈಹಿ, ಒಂದು ದೇವತಾ ಕೋಪದಿಂದ ಮನುಷ್ಯನಿಗೊಂದಿಷ್ಟು ಸಮಸ್ಯೆಗಳು ಬರ್ತದೆ. ಧರ್ಮದೇವೈಹಿ, ಧರ್ಮದೈವಗಳು ಅಂತ, ದೇವತೆಗಳು ಅಂತ ಹೇಳುವಾಗ ಸ್ವಲ್ಪ ವಿಸ್ತೃತವಾದಂತಹ ವ್ಯಾಪ್ತಿ. ಅದು ನಮ್ಮ ಗ್ರಾಮದಲ್ಲಿರುವಂತಹ ದೇವರು, ಸೀಮೆಯಲ್ಲಿರುವ ದೇವರು, ಮಾಗಣೆಯ ದೇವರು, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಬಂಧಪಟ್ಟಂತಹ ದೇವರು ಅಂತ ಆಗಬಹುದು. ಧರ್ಮದೈವ ಅಂದರೆ ಹಾಗಲ್ಲ. ಧರ್ಮದೈವ ಅಂದರೆ ನಮ್ಮ ಕುಟುಂಬದ ಶ್ರೇಯಸ್ಸಿಗೋಸ್ಕರ ನಮ್ಮ ಕುಟುಂಬಿಕರ ಆರಾಧನೆ ಮಾಡಿಕೊಂಡು ಬಂದಂತಹ ದೇವತಾ ಶಕ್ತಿಗಳು, ಅದಕ್ಕೆ ಧರ್ಮದೈವಗಳು ಅಂತ ಹೆಸರು. ಆ ಧರ್ಮದೈವಗಳ ಪ್ರಕೋಪದಿಂದ ಮನುಷ್ಯನಿಗೆ ಸಮಸ್ಯೆಗಳು ಬರ್ಬೋದು. ಫಣಿ ಸರ್ಪಕೋಪದಿಂದಾಗಿ ಸಮಸ್ಯೆಗಳು ಬರ್ಬೋದು. ಅದು ಇವತ್ತು ಲಕ್ಷಾಂತರ ಮಂದಿಗೆ ಅನುಭವ ವೇದ್ಯವಾದಂತಹ ವಿಷಯ. ಈ ಕ್ಷೇತ್ರಕ್ಕೆ ಇವತ್ತು ಲಕ್ಷಾಂತರ ಜನ ಬರ್ತಾರೆ ಅಂತಿದ್ದರೆ ಬಹುತೇಕ ಮಂದಿ ಸರ್ಪಕೋಪದ ಪರಿಹಾರಕ್ಕೆ ಬರ್ತಾರೆ ಅಂತರ್ಥ. ಸರ್ಪಕೋಪದಿಂದಾಗಿ ಮನುಷ್ಯನಿಗೆ ತೊಂದರೆಗಳು ಬರ್ಬೋದು. ಪಿತೃಗಳ ಶಾಪದಿಂದಾಗಿ, ನಮ್ಮ ಪಿತೃಗಳಿಗೆ ನಾವು ಕೆಡುಕನ್ನುಂಟು ಮಾಡಿದಾಗ ಅದರಿಂದಾಗಿ ಬರುವಂತಹ ಪಿತೃಶಾಪ. ಪಿತೃಗಳು ಅಂದರೆ ನಮ್ಮ ತಂದೆ ತಾಯಿ ಅಂತ ಮಾತ್ರ ಅರ್ಥ ಅಲ್ಲ, ಪಿತೃಜನರು ಅಂದರೆ ಹಿರಿಯರು ಅಂತ ಅರ್ಥ. ಹಿರಿಯರ ಶಾಪದಿಂದಾಗಿ ಒಂದಿಷ್ಟು ಸಮಸ್ಯೆಗಳು ಬರ್ಬೋದು. ಗುರುಭಿಹಿ, ಗುರುಗಳ ಶಾಪತಾಪಗಳಿಂದಾಗಿ ಮನುಷ್ಯನಿಗೆ ಸಮಸ್ಯೆಗಳು ಬರ್ಬೋದು. ಬ್ರಾಹ್ಮಣೈಹಿ, ವೇದಾಧ್ಯಯನ ನಿತ್ಯವೂ ಒಂದಿಷ್ಟು ಮಂತ್ರ ಜಪಾದಿಗಳನ್ನು ಮಾಡುವಂತಹ ಸಾಧಕರಾದಂತಹ ಬ್ರಾಹ್ಮಣರಿಗೆ ನಾವು ಅನ್ಯಾಯ ಮಾಡಿದೆವು ಅಂತಿದ್ದರೆ ಅಂತಹ ಬ್ರಾಹ್ಮಣರ ಮನಕ್ಲೇಶಗಳಿಂದಾಗಿ, ಶಾಪಗಳಿಂದಾಗಿ ನಮಗೆ ತೊಂದರೆಗಳು ಬರ್ಬೋದು. ಪ್ರೇತಭೂತೈಹಿ, ಪ್ರೇತಗಳಿಂದ ಮತ್ತು ಭೂತಗಳಿಂದ ಅಂತ. ಘಟ್ಟದ ಮೇಲಿನವರಿಗೆ ಈ ಎರಡೂ ಶಬ್ದಗಳು ಸಮಾನಾರ್ಥಕವಾದಂತಹ ಶಬ್ದಗಳು. ಭೂತ ಅಂದರೂ ಪ್ರೇತ ಅಂದರೂ ಒಂದೇ. ನಮ್ಮಲ್ಲಿ ಇದೆರಡಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಪ್ರೇತಗಳೇ ಭೂತಗಳಾದಂತಹ ಒಂದಿಷ್ಟು ಹಿನ್ನೆಲೆಯೂ ನಮ್ಮಲ್ಲಿದೆ. ಅಂತೂ ಪ್ರೇತಗಳ ಬಾಧೆಯಿಂದ, ತೀರಿ ಹೋದಂತಹ ಆತ್ಮಗಳ ಉಪದ್ರವದಿಂದಾಗಿ ಸದ್ಗತಿ ಆಗದೇ ಇದ್ದಾಗ ತೊಂದರೆ ಬರ್ಬೋದು. ಭೂತಗಳಿಂದಾಗಿ, ಭೂತಗಳು ಅಂತ ಹೇಳುವಾಗ ಭೂತಗಣಗಳಾಗ್ಬೋದು. ಭೂತ ಅಂಥೇಳಿ ನಾವು ಪ್ರಾದೇಶಿಕವಾಗಿ ಹೇಳುವಂತಹ ಶಕ್ತಿಗಳ ಬಾಧೆಯಿಂದಾಗಿ ನಮಗೆ ತೊಂದರೆಗಳು ಬರ್ಬೋದು. ಪೀಡಾಯ ಸ್ಯಾತ್ ಕೃತಾಸ ತದನುಭವತಿಯ ದೃಗ್ಭವ ವಾಗ್ಭವಾವ. ಇನ್ನೊಂದಿಷ್ಟು ಜನರ ದೃಷ್ಟಿ, ಬಹಳ ಕಡಿಮೆ ಕಾಲಘಟ್ಟದಲ್ಲಿ ವ್ಯಕ್ತಿಯೊಬ್ಬ ತುಂಬ ಸಾಧನೆ ಮಾಡ್ತಾನೆ ಅಂತಿದ್ದರೆ ಅಸೂಯೆಯಿಂದ ಜನರು ನೋಡಿದರೂ ಸಾಕಂತೆ. ಆ ದೃಷ್ಟಿಯಿಂದಾಗಿಯೂ ಮನುಷ್ಯನಿಗೆ ಸಮಸ್ಯೆಗಳು ಬರ್ತದೆ. ಅದನ್ನು ದೃಷ್ಟಿಬಾಧೆ ಅಂತ ಹೇಳ್ತಾರೆ. ಮನುಷ್ಯರ ದೃಷ್ಟಿ ಮಾತ್ರ ಅಲ್ಲ, ಕೆಲವು ದೇವತಾ ಶಕ್ತಿಗಳ ದೃಷ್ಟಿಯಿಂದಾಗಿಯೂ ಮನುಷ್ಯನಿಗೆ ತೊಂದರೆ ಬರುವಂತಹದ್ದಿದೆ. ವಾಗ್ಭವಾವ, ನಾವು ಆಡುವಂತಹ ಮಾತು ಅದು ಕೆಟ್ಟದಾಗಿ ಇನ್ನೊಬ್ಬರಿಗೆ ತುಂಬ ನೋಯಿಸಿದರೆ ಅದರಿಂದ ನಮಗೆ ದೋಷ ಬರ್ತದೆ. ಅಥವಾ ಬಹಳ ನೊಂದುಕೊಂಡು ಯಾರಾದರೂ ನಮಗೆ ಶಾಪ ಕೊಟ್ಟರೆ, ಆ ದೇವರು ನಿಮ್ಮನ್ನು ನೋಡಲಿ ಅಂತ ಶಾಪ ಕೊಟ್ಟರೆ ಆ ಕಾರಣದಿಂದಾಗಿಯೂ ತೊಂದರೆ ಬರ್ತದೆ. ಅದಕ್ಕೆ ವಾಗ್ದೋಷ ಅಂತ ಹೆಸರು. ವಾಗ್ದೋಷದಿಂದಾಗಿ ಮನುಷ್ಯನಿಗೆ ಸಮಸ್ಯೆಗಳು ಬರ್ತದೆ. ಯಾಸ್ಯಾತು ಭೂಯೋ ವಿಷೋತ್ಥ. ಇನ್ನು ವಿಷದ ಬಾಧೆ. ವಿಷದ ಬಾಧೆ ಅಂದರೆ ಬುದ್ಧಿಪೂರ್ವಕವಾಗಿ ಒಬ್ಬ ವ್ಯಕ್ತಿ ಸಾಯಬೇಕು ಅಂತ ಸಂಕಲ್ಪ ಮಾಡಿಕೊಂಡು ವಿಷ ಕುಡಿದ್ರೆ ಬರುವಂಥದ್ದಲ್ಲ. ರೂಢಿಯಲ್ಲಿ ಒಂದು ಕೈ ವಿಷ ಹಾಕೋದು ಅಂತಿದೆ. ಇವತ್ತು ಅದನ್ನು ಹಾಕುವವರಿದ್ದಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ನಾವು ಕೇಳಿದ ಪ್ರಕಾರ ಅದರ ಪ್ರೊಸೀಜರ್ ತುಂಬ ಕಾಂಪ್ಲಿಕೇಟೆಡ್ ಆದ ಪ್ರೊಸೀಜರ್. ಆದರೆ ಇವತ್ತು ಜನರಿಗೆ ಈ ಕೈ ವಿಷದ ಬಾಧೆ ಅಂತ ಬರುವಂಥದ್ದಿರ್ತದೆ. ಬಹಳ ಕೆಟ್ಟದಾಗಿ ಒಬ್ಬ ಮನುಷ್ಯನ ಬಗ್ಗೆ ದ್ವೇಷ ಇದ್ದ ವ್ಯಕ್ತಿ ಊಟ ಬಡಿಸಿದಾಗಲೂ ಆ ಮನುಷ್ಯನ ದ್ವೇಷ ಪೂರಿತವಾದಂತಹ ಮನಸ್ಸಿನ ಹಿನ್ನೆಲೆಯಿಂದ ಈ ಆಹಾರ ಹೊಟ್ಟೆಗೆ ಹೋದರೆ ಪ್ರಾಯ ಅದು ವಿಷ ಆಗಿ ಪರಿಣಾಮ ಆಗ್ಬೋದು ಏನು, ಅದನ್ನು ಕೈ ವಿಷ ಅಂತ ಹೇಳ್ತೇವೆ. ಅದರಿಂದಾಗಿಯೂ ಮನುಷ್ಯನಿಗೆ ತೊಂದರೆಗಳು ಬರ್ತದೆ ಅಂತ. ಯಾಸ್ಯಾತ್ ಭೂಯೋ ವಿಷೋತ್ಥ. ಇದಾದ ಮೇಲೆ ಕೊನೆಗೆ ಶಾಸ್ತ್ರಕಾರರು ಹೇಳುವಂತಹದ್ದು ಪುನರಿಹ ರಿಪುಭಿಹಿ ಯಾಕೃತ ಸಾಚತಾಸಾಂ. ಶತ್ರುಗಳು ನಮ್ಮ ಬಗ್ಗೆ ನಮಗೆ ಕೆಡುಕಾಗಬೇಕು ಅಂತ ಮಾಡುವಂತಹ
ಆಭಿಚಾರ ಪ್ರಯೋಗ, ವಾಮಾಚಾರದ ಪ್ರಯೋಗ, ಮಾಟ ಮಂತ್ರ ಅಂತ ಏನು ಹೇಳ್ತೇವೋ ಅಂತಹ ಬಾಧೆ. ಇದಿಷ್ಟು ಕಾರಣಗಳಿಂದಾಗಿ ಮನುಷ್ಯನಿಗೆ ಸಮಸ್ಯೆಗಳು ಬರ್ತದೆ ಅಂತ ಶಾಸ್ತ್ರ ಪಟ್ಟಿ ಮಾಡಿ ಕೊಡ್ತದೆ. ಇದಿಷ್ಟೂ ಕೂಡ ಮನುಷ್ಯನ ನಂಬಿಕೆಗೆ ಸಂಬಂಧಪಟ್ಟಂತಹ ವಿಷಯ. ಇವತ್ತು ಜ್ಯೋತಿಷ್ಯ ಕೇಳಲಿಕ್ಕೆ ಬರ್ತಾರೆ ಅಂತಿದ್ದರೆ ಈ ಯಾವುದೋ ಒಂದು ಕಾರಣದಿಂದಲೇ ಅವರಿಗೆ ಸಮಸ್ಯೆ ಇರ್ತದೆ, ಅದಕ್ಕಿರುವಂತಹ ಕಾರಣವನ್ನು ತಿಳ್ಕೊಂಡು ಅದಕ್ಕಿಂತ ಇರುವಂತಹ ಪರಿಹಾರವನ್ನು ಜ್ಯೋತಿಷಿ ನಿರ್ದೇಶ ಮಾಡಬೇಕಾಗ್ತದೆ ಅಂತ. ಹಾಗೆ ಇದಿಷ್ಟು ಕಾರಣಗಳಿದ್ದರೂ ಕೂಡ ಶಾಸ್ತ್ರಕಾರರ ಆಶಯ ಏನು ಕೇಳಿದರೆ, ಮೂಲಭೂತವಾಗಿ ಇದು ಯಾವುದೂ ತೊಂದರೆ ಕೊಡೋದಲ್ಲ. ದೇವಕೋಪ ನಮಗೆ ಬರ್ತದೆ, ಧರ್ಮದೈವ ಪ್ರಕೋಪ ಬರ್ತದೆ, ಸರ್ಪಕೋಪ ಬರ್ತದೆ ಅಂತಿದ್ದರೂ ಕೂಡ ಆತ್ಯಂತಿಕವಾಗಿ ಇದು ನಮ್ಮ ಕರ್ಮದ ಫಲ. ಯಾವ ಕರ್ಮ ಅಂತ ಕೇಳಿದರೆ, ಕರ್ಮ ಆರ್ಜಿತಂ ಪೂರ್ವಭವೆ. ಪೂರ್ವಭವೆ ಅಂದರೆ ಪೂರ್ವಸ್ಮಿನ್ ಭವೆ, ನಮ್ಮ ಪೂರ್ವಜನ್ಮದಲ್ಲಿ ಮಾಡಿದಂತಹ ಕರ್ಮದ ಫಲ. ಅಥವಾ ಪೂರ್ವೇಶಾಂ ಭವೆ, ಪಿತೃಪಿತಾಮಹ ಪ್ರಪಿತಾಮಹಾದೀನಾಂ ಭವೆ, ನಮ್ಮ ಹಿರಿಯರು ಮಾಡಿದಂತಹ ಕರ್ಮ, ಆ ಕರ್ಮದ ಫಲ. ಆತ್ಯಂತಿಕವಾಗಿ ಅದೇ ನಮಗೆ ತೊಂದರೆ ಕೊಡುತ್ತದೆ. ಹಾಗಾಗಿ ನಾವು ಮಾಡುವಂತಹ ಪರಿಹಾರದ ಹಿನ್ನೆಲೆಯಲ್ಲಿಯೂ ಕೂಡ ಯಾವುದೋ ಒಂದು ಬಾಧೆ ಪರಿಹಾರ ಆಗಲಿ ಅಂತ ನಾವೊಂದಿಷ್ಟು ಹೋಮವೋ ಜಪವೋ ದಾನವೋ ಮಾಡ್ತೇವೆ ಅಂತಿದ್ದರೆ ಸಾಲದು. ಆ ಬಾಧೆ ಬರಲಿಕ್ಕೆ ಕಾರಣವಾಗಿರುವಂತಹ ಕರ್ಮವೂ ಕಳೀಲಿ ಅಂತ ಹೇಳುವಂತಹ ಒಂದು ಪ್ರಾರ್ಥನೆ ಬೇಕು. ಇವತ್ತು ವೇದಾಂತ ಶಾಸ್ತ್ರ ಹೇಳುವಂತಹ ಒಂದು ಮಾತಿದೆ. ಭಗವಂತನನ್ನು ಯಾಕೆ ಒಪ್ಪಬೇಕು ಅಂತ ಕೇಳಿದರೆ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ ಅಂತ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಸ್ವಭಾವ ಅಂದರೆ ನಮ್ಮ ಜೀವಿಗಳ ಸ್ವಭಾವ, ಆಮೇಲೆ ಜೀವರು, ಇದಿಷ್ಟೂ ಕೂಡ ಯದನುಗ್ರಹತಃ ಸಂತಿ, ಭಗವಂತನ ಅನುಗ್ರಹ ಇಲ್ಲದೇ ಇದ್ದರೆ ಇದು ಯಾವುದೂ ಕೂಡ ಇಲ್ಲ ಅಂತ. ಈ ಇಷ್ಟರಲ್ಲಿ ಮೂರು ಸಂಗತಿಗಳನ್ನು ಜ್ಯೋತಿಷ್ಯ ಅಳವಡಿಸಿಕೊಳ್ತದೆ. ಒಂದು ಜೀವರು, ನಿಯಂತ್ರಣ ಅಲ್ಲ ಶಾಸ್ತ್ರ ಮಾಡೋದು, ನಿಯಂತ್ರಣ ಮಾಡೋದು ಭಗವಂತ. ಒಂದು ಜೀವರು, ಇನ್ನೊಂದು ಕರ್ಮ, ಇನ್ನೊಂದು ಕಾಲ. ಈ ಮೂರು ಜ್ಯೋತಿಷ್ಯಕ್ಕೆ ಸಬ್ಜೆಕ್ಟ್ಗಳು. ಕರ್ಮದ ಬಗ್ಗೆ ನಾನು ಒಂದಿಷ್ಟು ಸ್ಥೂಲವಾದಂತಹ ವಿವರಣೆ ಕೊಟ್ಟೆ. ಕಾಲವೂ ಕೂಡ ನಮ್ಮ ಜೀವನದಲ್ಲಿ ಅಷ್ಟೇ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಹೇಗೆ ಅಂತ ಕೇಳಿದರೆ, ಒಂದೇ ಕೆಲಸ ಮಾಡುವಂತಹದ್ದು ವಿಭಿನ್ನವಾದಂತಹ ಕಾಲದಲ್ಲಿ ಮಾಡಿದಾಗ ಅದರದ್ದು ಪರಿಣಾಮ ವಿಭಿನ್ನವಾಗಿರ್ತದೆ. ನಾವು ಆಹಾರ ಸ್ವೀಕಾರ ಮಾಡಬೇಕು ಅಂತಿದ್ರೂ ಅದಕ್ಕೊಂದು ವಿಹಿತವಾದಂತಹ ಕಾಲ ಅಂತಿದೆ. ರಾತ್ರಿ ಒಂದು 12 ಗಂಟೆಗೆ 1 ಗಂಟೆಗೆಲ್ಲ ಆಹಾರ ಸ್ವೀಕಾರ ಮಾಡಲಿಕ್ಕೆ ವಿಹಿತವಾದಂತಹ ಕಾಲ ಅಲ್ಲ. ಆದರೂ ಒಂದಿಷ್ಟು ಮಂದಿ ಇವತ್ತಿನ ಜೀವನ ಶೈಲಿಯಿಂದ ಆ ಕಾಲದಲ್ಲೆಲ್ಲ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಆ ಆಹಾರ ಸ್ವೀಕಾರ ಮಾಡಿದಂಥದ್ದು ಅದು ನಮ್ಮ ಆರೋಗ್ಯಕ್ಕೆ ಕಾರಣ ಆಗೋದಿಲ್ಲ, ರೋಗಾರಿಷ್ಟಗಳಿಗೆ ಕಾರಣ ಆಗ್ತದೆ ಅಂತ. ಸರಿಯಾದ ಸಮಯದಲ್ಲಿ ಸ್ವೀಕಾರ ಮಾಡಿದ ಆಹಾರ ಆದರೆ ಅದು ಆರೋಗ್ಯಕ್ಕೆ, ದೇಹಪುಷ್ಟಿಗೆ ಕಾರಣ ಆಗ್ತದೆ ಅಂತ. ಆದ್ದರಿಂದ ಆಹಾರ ಸೇವನೆ ಒಳ್ಳೆಯದೇ. ಸ್ವೀಕಾರ ಮಾಡಿದಂತಹ ಕಾಲ ಒಳ್ಳೆಯದಾದರೆ ಅದರಿಂದ ಒಳ್ಳೆಯ ಫಲ, ಸ್ವೀಕಾರ ಮಾಡಿದಂತಹ ಕಾಲ ಕೆಟ್ಟದಾದರೆ ಅದರಿಂದ ಕೆಟ್ಟದಾದಂತಹ ಫಲ ಬರ್ತದೆ ಅಂತ. ಗ್ರಹಣ ಕಾಲದಲ್ಲಿ ಆಹಾರ ಸ್ವೀಕಾರ ಮಾಡಬಾರ್ದು ಅಂತ ಪಂಚಾಂಗದಲ್ಲೆಲ್ಲ ಬರೀತಾರೆ. ಒಂದು ಗ್ರಹಣ, ಸೂರ್ಯಗ್ರಹಣ ಆದರೆ, ಚಂದ್ರಗ್ರಹಣ ಆದರೆ ಬೇರೆ ಬೇರೆ ನಿಯಮಗಳಿದೆ. ಅದರಲ್ಲಿ ಒಂದು 3 ಯಾಮ ಮೊದಲು ಆಹಾರ ಸ್ವೀಕಾರ ಮಾಡಬೇಡಿ, ಗ್ರಹಣ ಕಾಲಕ್ಕಂತೂ ಸರ್ವಥಾ ಆಹಾರವನ್ನು ಸ್ವೀಕಾರ ಮಾಡಬೇಡಿ ಅಂತ ನಿಷೇಧ ಮಾಡ್ತದೆ. ಹಠ ಹಿಡಿದು ನಾವು ಬುದ್ಧಿಜೀವಿಗಳು ಅಂತ ಒಂದಿಷ್ಟು ಮುಂದುವರಿದ ಮಂದಿ ಆ ಸಮಯಕ್ಕೆ ಆಹಾರ ಎಲ್ಲ ಸ್ವೀಕಾರ ಮಾಡ್ತೇವೆ. ಅದು ದುಷ್ಪರಿಣಾಮ ಆಗ್ತದೆ ಅಂತರ್ಥ. ಅದು ಮಾತ್ರ ಅಲ್ಲ, ಇದು ಕೇವಲ ಲೌಕಿಕವಾದಂತಹ ದೃಷ್ಟಾಂತ ಅಂತಿದ್ದರೆ, ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳು, ಇದು ದೇವತಾ ಪ್ರತಿಷ್ಠೆ. ದೇವತಾ ಪ್ರತಿಷ್ಠೆಯನ್ನು ಒಳ್ಳೆಯ ಕಾಲಕ್ಕೆ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಕೊಡುತ್ತದೆ. ನಿರ್ದೋಷೇ ಸಗುಣೆ ಮುಹೂರ್ತ ಸಮಯೇ ಪೂರ್ವಂ ಪ್ರತಿಷ್ಠಾ. ಅತ್ಯಂತ ಒಳ್ಳೆಯ ಕಾಲ ಸಿಗುವುದನ್ನು ನೋಡಿಕೊಂಡೇ ಪ್ರತಿಷ್ಠೆ ಮಾಡಿ ಅಂತ. ಅದಲ್ಲದೇ ಇದ್ದರೆ ದೇವತಾ ಪ್ರತಿಷ್ಠೆ ಅಂತ ಹೇಳುವಂಥದ್ದು ಒಳ್ಳೆಯ ಕೆಲಸವೇ ಆದರೂ ಕೂಡ, ಅದರ ಹಿನ್ನೆಲೆಯಲ್ಲಿರುವ ಉದ್ದೇಶ ಒಳ್ಳೆಯದೇ ಆದರೂ ಕೂಡ, ಕಾಲದ ಪ್ರಭಾವದಿಂದಾಗಿ ಕೆಟ್ಟ ಕಾಲದಲ್ಲಿ ಪ್ರತಿಷ್ಠೆ ಆದರೆ ಅದೊಂದಿಷ್ಟು ಅನಿಷ್ಟಕ್ಕೆ ಕಾರಣ ಆಗ್ಬೋದು ಅಂತ. ಇದು ಈ ಹೇಳಿದಾಗೆ ಒಂದು ನಂಬಿಕೆ ಮತ್ತು ಅಪನಂಬಿಕೆ ಅಂತ ಹೇಳುವಂಥದ್ದು ಮಿಶ್ರವಾಗಿರುವಂಥ ಒಂದು ಸಂಗತಿ ಇದರಲ್ಲಿದೆ. ನಮ್ಮ ಪಂಚಾಂಗದಲ್ಲಿ ಒಂದಿಷ್ಟು ಯಾವ ನಕ್ಷತ್ರಗಳಲ್ಲಿ ಯಾವ ಕೆಲಸ ಮಾಡ್ಬೋದು ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ
ದುರ್ಗೆಯ ಪ್ರತಿಷ್ಠೆಗೆ ಸಂಬಂಧಪಟ್ಟ ಹಾಗೆ ಹೇಳುವಾಗ ಕೃತ್ತಿಕಾ ನಕ್ಷತ್ರವನ್ನು ಒಂದು ಕಡೆ ಅವರು ಹೇಳ್ತಾರೆ. ಈ ಪಂಚಾಂಗದಲ್ಲಿ ಹಾಕಲಿಲ್ಲ, ಇನ್ನೊಂದು ಪಂಚಾಂಗದಲ್ಲಿದೆ. ದೇವತಾ ಪ್ರತಿಷ್ಠೆಗೆ ಅಂತ ಒಂದಿಷ್ಟು ನಕ್ಷತ್ರಗಳ ಲಿಸ್ಟ್ ಹಾಕಿ ದುರ್ಗೆಯ ಪ್ರತಿಷ್ಠೆ ಇದ್ದರೆ ಕೃತ್ತಿಕಾ ನಕ್ಷತ್ರ ಆಗ್ಬೋದು ಅಂತ ಹಾಕ್ತಾರೆ. ಇದು ನನ್ನ ಅನುಭವದಲ್ಲಿ ಬಂದ ಒಂದು ವಿಷಯ. ಬೆಂಗಳೂರಿನಲ್ಲಿ ಒಬ್ಬರು ಹೀಗೆ ಮಾಡಿದರು. ಕೃತ್ತಿಕಾ ನಕ್ಷತ್ರ ದುರ್ಗೆಗೆ ಹೇಳಿದ ನಕ್ಷತ್ರ, ಆವತ್ತೇ ಪ್ರತಿಷ್ಠೆ ಮಾಡಿದರು. ಪ್ರತಿಷ್ಠೆ ಆಗಿ ಆ ದೇವಸ್ಥಾನದಲ್ಲಿ ನಿತ್ಯವೂ ಕಲಹವೇ ಕಲಹ. ಯಾವ ದೊಡ್ಡ ವಿದ್ವಾಂಸರು ಪೂಜೆಗೆ ಬಂದರೂ ಕೂಡ ಅಲ್ಲಿ ಪೂಜೆಗೆ ನಿಲ್ಲುವುದಿಲ್ಲ. ಹಾಗೆ ಇದೇನು ಕೇಳಿದರೆ, ದುರ್ಗೆಯ ನಕ್ಷತ್ರ ಕೃತ್ತಿಕೆ ಉಂಟು ಅಂತ ಹೇಳಿದರೆ ರೌದ್ರ ಸ್ವಭಾವದ ದುರ್ಗೆಯನ್ನು ಕೃತ್ತಿಕಾ ನಕ್ಷತ್ರದಿಂದ ಹೇಳುವಂಥದ್ದಿದೆ. ಆದರೆ ಆ ನಕ್ಷತ್ರ ಪ್ರತಿಷ್ಠೆಗೆ ಆಗಬೇಕು ಅಂತಿಲ್ಲ. ಈಗ ನಾಗದೇವರ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಹಾಗೆ ಅಂತೇಳಿ ಆಶ್ಲೇಷ ನಕ್ಷತ್ರಕ್ಕೆ ಪ್ರತಿಷ್ಠೆ ಮಾಡಲಿಕ್ಕಿಲ್ಲ. ಕೃತ್ತಿಕಾ ನಕ್ಷತ್ರ ಮತ್ತು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ನಕ್ಷತ್ರ ಅಂತ ಇಟ್ಕೊಂಡು ಆವತ್ತು ಸುಬ್ರಹ್ಮಣ್ಯನನ್ನು ಪ್ರತಿಷ್ಠೆ ಮಾಡಲಿಕ್ಕಿಲ್ಲ. ದೇವಿಯ ನಕ್ಷತ್ರ ಅಂತ ಹೇಳಿಕೊಂಡು ಆವತ್ತು ಪ್ರತಿಷ್ಠೆ ಮಾಡಲಿಕ್ಕಿಲ್ಲ. ಹಾಗೆ ಕಾಲ ಅಂತ ಹೇಳುವಂತಹದ್ದು ಮನುಷ್ಯನ ಜೀವನದಲ್ಲಿ ತುಂಬ ಪ್ರಧಾನವಾಗಿ ಫಲ ಕೊಡುವಂತಹ ಸಬ್ಜೆಕ್ಟ್. ಶಾಸ್ತ್ರವೇ ಹೇಳ್ತದೆ ಅದನ್ನು. ಸುಖ ದುಃಖಕರಂ ಕರ್ಮ ಶುಭಾಶುಭ ಮುಹೂರ್ತಜಂ ಜನ್ಮಾಂತರೇಪಿ ತತ್ಕುರ್ಯಾತ್ ಫಲಂ ತಸ್ಯ ಅನ್ವಯೇಪಿ ವಾ ಅಂತ. ಒಳ್ಳೆಯ ಸಮಯದಲ್ಲಿ ಮಾಡಿದಂತಹ ಕೆಲಸವೇ ಆಗಲಿ, ಕೆಟ್ಟ ಸಮಯದಲ್ಲಿ ಮಾಡಿದಂತಹ ಕೆಲಸವೇ ಆಗಲಿ, ಅದು ಆ ಸಮಯಕ್ಕೆ ಮಾತ್ರ ಫಲ ಕೊಡೋದಲ್ಲ. ಒಂದು ದೇವರನ್ನು ಪ್ರತಿಷ್ಠೆ ಮಾಡಿದರೆ ಅದು ಆ ಕ್ಷಣಕ್ಕೆ ಮಾತ್ರ ಅದರ ಫಲ ಅಲ್ಲ. ಪ್ರತಿಷ್ಠೆ ಮಾಡಿದ ದೇವರು ಯಾವಚ್ಚಂದ್ರಶ್ಚ ಸೂರ್ಯಶ್ಚ ಯಾವತ್ತಿಷ್ಠತಿ ಮೇದಿನಿ ತಾವತ್ವಂ ದೇವದೇವೇಶ ಸ್ಥಾತವ್ಯಮಿಹ ಸರ್ವದಾ ಅಂತ ಒಂದು ಆಚಾರ್ಯರ ಪ್ರತಿಜ್ಞೆ ಇರ್ತದೆ. ಸೂರ್ಯಚಂದ್ರರಿರುವವರೆಗೆ ಈ ಬಿಂಬದಲ್ಲಿ ನೀನು ನೆಲೆ ನಿಲ್ಲಬೇಕು ಅಂತ ಹೇಳುವಂತಹ ಪ್ರಾರ್ಥನೆ. ಈ ಪ್ರಾರಂಭದ್ದು ಪ್ರತಿಷ್ಠೆ ಬಹಳ ಅಬದ್ಧವಾದ ಮುಹೂರ್ತದಲ್ಲಿ ಆಯಿತು ಅಂತಿದ್ದರೆ ಪ್ರತಿಷ್ಠೆಗೆ ಸಂಬಂಧಪಟ್ಟಂತಹ ಕ್ರಿಯೆಗಳನ್ನೆಲ್ಲ ಯಥಾವಿಧಿ ಅನುಷ್ಠಾನ ಮಾಡಿದರೂ ಕೂಡ ಅದರ ಪರಿಣಾಮ ಎಲ್ಲಿಯವರೆಗೆ ಆ ದೇವಸ್ಥಾನ ಇರ್ತದೋ ಅಲ್ಲಿಯವರೆಗೆ ಬರ್ತದೆ ಅಂತರ್ಥ. ಅದೇ ರೀತಿ ಒಳ್ಳೆಯ ಕೆಲಸವೇ ಆದರೂ ಕೂಡ ಒಳ್ಳೆಯ ಮುಹೂರ್ತ ನೋಡಿ ಮಾಡಿದಾಗ ಅದರ ಪ್ರಭಾವ ಅಂತ ಹೇಳುವಂಥದ್ದು ಜನ್ಮಾಂತರೇಪಿ ತತ್ಕುರ್ಯಾತ್ ಫಲಂ, ಇಹ ಜನ್ಮಕ್ಕೆ ಮಾತ್ರ ಅಲ್ಲ ಜನ್ಮಾಂತರದಲ್ಲಿಯೂ ಫಲ ಕೊಡುತ್ತದೆ. ತಸ್ಯ ಅನ್ವಯೇಪಿ ವಾ, ಆ ಮಾಡಿದಂತಹ ವ್ಯಕ್ತಿಯ ವಂಶದಲ್ಲಿಯೂ ಕೂಡ ಮುಂದಿನ ಪೀಳಿಗೆಯಲ್ಲಿಯೂ ಆ ಕರ್ಮ ಅಂತ ಹೇಳುವಂತಹದ್ದು ಒಳ್ಳೆಯ ಫಲವನ್ನು ಕೊಡ್ತದೆ ಅಂತರ್ಥ. ಹೀಗೆ ಕಾಲ ಮತ್ತು ಕರ್ಮ ಅಂತ ಹೇಳುವಂತಹದ್ದು ಈ ಜ್ಯೋತಿಷ್ಶಾಸ್ತ್ರದ ತುಂಬ ಪ್ರಧಾನವಾದಂತಹ ಎರಡು ಸಬ್ಜೆಕ್ಟ್ಗಳು ಅಂತರ್ಥ. ಬಹಳ ವಿಸ್ತಾರವಾದಂತಹ ಶಾಸ್ತ್ರದ ಜಿಜ್ಞಾಸೆಗೆ ಅಂತ ನಾವು ಕೂತ್ರೆ ಒಂದು ದಿವಸ ಅಲ್ಲ, ವರ್ಷಗಳು ಸಾಕಾಗುವುದಿಲ್ಲ. ಚಮತ್ಕಾರ ಚಿಂತಾಮಣಿ ಅಂತ ಗ್ರಂಥವನ್ನು ರಚನೆ ಮಾಡಿದಂತಹ ಒಬ್ಬರು ವಿದ್ವಾಂಸರು ಕೇರಳದಲ್ಲಿದ್ದರು, ಗುರುವಾಯೂರಪ್ಪನ ಕೃಷ್ಣನ ಪರಮಭಕ್ತ. ಅವರೊಂದು ಗ್ರಂಥ ರಚನೆ ಮಾಡ್ತಾರೆ, 108 ಶ್ಲೋಕ ಆ ಗ್ರಂಥದಲ್ಲಿ. ಅಂದರೆ ಅವರು ಪ್ರಾರಂಭದಲ್ಲಿಯೇ ಪ್ರತಿಜ್ಞೆ ಮಾಡ್ತಾರೆ, ಚತುರ್ಲಕ್ಷ ವೇದಾಕ್ಷಿ ಪಾತೋಧಿಮುಚ್ಚೈ ಪ್ರಮಥ್ಯ ಇವ ವಿದ್ವಜ್ಜನಾನಂದ ಹೇತೋ ಪರಂ ಯುಕ್ತಿರಮ್ಯಂ ಸುಸಂಕ್ಷಿಪ್ತ ಶಬ್ದಂ ಭುಜಂಗ ಪ್ರಯಾತೈ ಪ್ರಬಂಧಂ ಕರೋಮಿ ಅಂತ. ಭುಜಂಗ ಪ್ರಯಾತ ವೃತ್ತದಿಂದ 108 ಶ್ಲೋಕವನ್ನು ರಚನೆ ಮಾಡ್ತಾರೆ. ಅದನ್ನು ರಚನೆ ಮಾಡಬೇಕಾದ್ರೆ ಮೊದಲು 4 ಲಕ್ಷ ಶ್ಲೋಕಗಳನ್ನು, ಶಾಸ್ತ್ರದ ಶ್ಲೋಕಗಳನ್ನು ಅಧ್ಯಯನ ಮಾಡಿದ್ದೇನೆ ಅಂತ ಹೇಳ್ತಾರೆ ಅವರು. ಹಾಗೆ ತುಂಬ ವಿಸ್ತಾರವಾದಂತಹ ಸಬ್ಜೆಕ್ಟು. ಜಗತ್ತಿನಲ್ಲಿರುವಂತಹ ಯಾವ ವಿಷಯವನ್ನೂ ಕೂಡ ಇದರಿಂದ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇದಕ್ಕೆ ಆಧಾರವಾಗಿ ಇರುವಂಥದ್ದು ಎಷ್ಟು ಕೇಳಿದರೆ 12 ರಾಶಿ, 9 ಗ್ರಹಗಳು, 27 ನಕ್ಷತ್ರಗಳು, ಇಷ್ಟೇ. ಇದಿಷ್ಟನ್ನೇ ಹಿಡ್ಕೊಂಡು ಪ್ರಪಂಚದಲ್ಲಿರುವಂತಹ ಅತೀತವೂ ಅನಾಗತವು ಅದರೊಟ್ಟಿಗೆ ಈಗಿನ ವರ್ತಮಾನದಲ್ಲಿ ಇರುವಂತಹ ಯಾವ ಸಬ್ಜೆಕ್ಟನ್ನು ಚಿಂತನೆ ಮಾಡಲಿಕ್ಕಾಗ್ತದೆ ಅಂತರ್ಥ. ಆದರೆ ಹೇಳುವ ವ್ಯಕ್ತಿಗೆ ಶಾಸ್ತ್ರಸಿದ್ಧಿ ಆಗಿರಬೇಕು. ಎಲ್ರಿಗೂ ಆಗ್ತದೋ ಕೇಳಿದರೆ 1ನೇ ಕ್ಲಾಸ್ನವನಿಗೂ MTech ಮಾಡಿದವನಿಗೂ ನಾಲೆಜಲ್ಲಿ ವ್ಯತ್ಯಾಸ ಇರ್ತದೆ. ಅದೇ ರೀತಿ ಶಾಸ್ತ್ರ ಯಾರಿಗೆ ಸಿದ್ಧಿ ಆಗಿರ್ತದೋ ಅಂತಹ ವ್ಯಕ್ತಿಗೆ ಇದರ ಆಧಾರದಿಂದ ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಬರ್ತದೆ ಅಂತರ್ಥ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನದ ಯಾವುದೋ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಉಪಕಾರವನ್ನು ಮಾಡುವಂತಹ ಶಾಸ್ತ್ರ, ಅನುಭವವೇದ್ಯವಾದಂತಹ ಒಂದಿಷ್ಟು ಶುಭಾಶುಭ ಘಟನೆಗಳು ಈ ಶಾಸ್ತ್ರದ ಆಧಾರದಿಂದ ನಮಗೆ ತಿಳ್ಕೊಳ್ಳಿಕ್ಕೆ ಬರ್ತದೆ ಅಂತ ಈ ಶಾಸ್ತ್ರದ ಮಹತ್ವವನ್ನು ಮತ್ತು ಕಡಿಮೆ ಸಮಯದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಶಾಸ್ತ್ರದ ಪ್ರಮೇಯಗಳನ್ನು ತುಂಬ ಗಾಢವಾಗಿ ನಾವಿಲ್ಲಿ ಸೂಕ್ಷ್ಮವಾಗಿ ನಿರೂಪಣೆ ಮಾಡಿದರೂ ಕೂಡ ತೀರಾ ಮತ್ತು ಸಾಮಾನ್ಯ ವ್ಯಕ್ತಿಗಳಿಗೆ ಅದಷ್ಟು ಮನಸ್ಸಿಗೆ ಹೋಗಲಿಕ್ಕಿಲ್ಲ.
ಜನರಿಗೂ ಪ್ರಯೋಜನ ಇರುವಂತಹ ಒಂದಿಷ್ಟು ವಿಷಯಗಳನ್ನು ನಾವು ಒಂದಿಷ್ಟು ಸಂವಾದದ ರೂಪದಲ್ಲಿ ಮುಂದಕ್ಕೆ ವಿಮರ್ಶೆ ಮಾಡಲಿಕ್ಕಿದ್ದೇವೆ. ಈ ಮಾಡಿದಂತಹ ನಿರೂಪಣೆ ಮತ್ತು ಅದಕ್ಕೆ ಹೊರತಾದಂತಹ ವಿಷಯಗಳು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟದ್ದಾಗಿದ್ದಿದ್ದರೆ ಖಂಡಿತ ಕೇಳ್ಬೋದು. ನಮ್ಮ ಅಧ್ಯಯನದ ಮಾಹಿತಿಯ ಲಭ್ಯತೆಯ ಆಧಾರದಲ್ಲಿ ನಾವು ಅದನ್ನು ಉತ್ತರ ರೂಪದಲ್ಲಿ ಹೇಳಲಿಕ್ಕಿದ್ದೇವೆ. ಜೋಯಿಸರು ಹೇಳಿದ ಹಾಗೆ ಇದೊಂದು ತುಂಬ ಒಂದು ತಾಂತ್ರಿಕವಾದ ವಿಷಯ, ಟೆಕ್ನಿಕಲ್ ಸಬ್ಜೆಕ್ಟ್. ಇದು ಜ್ಯೋತಿಷ್ಯ ಅಂತ ಅಲ್ಲ, ನೀವು ಯಾವುದೇ ಒಂದು ಶಾಸ್ತ್ರವನ್ನು ಇಟ್ಟುಕೊಂಡ್ರೂ ಸಹಿತ, ಒಂದು ವಿಜ್ಞಾನ ಇರಬಹುದು, ಯಾವ ಶಾಸ್ತ್ರವನ್ನು ಇಟ್ಕೊಂಡ್ರೂ ಸಹಿತ ಅದರ ಆಳವಾದ ವಿಚಾರವನ್ನು ಸರಳವಾಗಿ ಜನಸಾಮಾನ್ಯರಿಗೆ ತಿಳಿಸಿಕೊಡುವಂಥದ್ದು ಬಹಳ ಕಷ್ಟದ ಕೆಲಸ. ಹೇಗೆ ರಾಕೆಟ್ ಹೇಗೆ ಹೋಗ್ತದೆ ಅಂತ ಕೇಳಿದರೆ ಅದನ್ನು ನಾವು ಕೆಲವು ಶಬ್ದಗಳಲ್ಲಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಈ ಒಂದು ಇಡೀ ಅವರು ಆಗಲೇ ತಿಳಿಸಿದ ಹಾಗೆ ಲಕ್ಷಾನುಲಕ್ಷ ಶ್ಲೋಕಗಳಲ್ಲಿ ಸಾವಿರಾರು ವರ್ಷದ ಒಂದು ತಪಸ್ಸಿನಿಂದ ಕಂಡುಕೊಂಡಂತಹ ಸತ್ಯವನ್ನು ತಿಳಿಸಿರುವಂಥದ್ದನ್ನು ನಾವು ಕೆಲವು ವಾಕ್ಯಗಳಲ್ಲಿ ಹೇಳುವುದು ಬಹಳ ಕಷ್ಟ. ಆದರೂ ಸಹಿತ ಗೋಪಾಲಕೃಷ್ಣ ಜೋಯಿಸರು ಪ್ರಾಯ ನನ್ನಿಂದ ಹಿಡಿದು ಎಲ್ಲರಿಗೂ ಸಹಿತ ಇದರ ಆಳ ಅಗಲಗಳು ಎಷ್ಟಿವೆ ಅಂತ ನಮಗೆ ಅರ್ಥ, ಅದರ ಶಬ್ದಗಳು ಅರ್ಥ ಆಗದಿದ್ದರೂ ಸಹಿತ ಆಳ ಅಗಲ ಎಷ್ಟು ಇದೆ, ಇದರ ಒಂದು ಹಿನ್ನೆಲೆ ಎಂಥದ್ದು ಅಂತ ಅದರ ಒಂದು ಪರಿಚಯ ಆಯಿತು ಅಂತ ನಾನು ಭಾವಿಸ್ತೇನೆ. ಶಾಸ್ತ್ರೀಯವಾದ ಕೆಲವೊಂದು ಪ್ರಶ್ನೆಗಳು ಕೂಡ ಇದೆ. ಅದಕ್ಕಿಂತ ಮೊದಲು ಪ್ರಾರಂಭದಲ್ಲಿ ಒಂದು ಮೂಲಭೂತವಾದ ಒಂದು ಪ್ರಶ್ನೆಯನ್ನು ನಾನು ಎಲ್ಲ ಜಿಜ್ಞಾಸುಗಳ ಪರವಾಗಿ, ಯಾಕೆಂದರೆ ನಾವು ಇದನ್ನು ಸಂವಾದದ ರೂಪದಲ್ಲೇ ಮಾಡಬೇಕು ಅಂತ ಯಜ್ಞೇಶಾಚಾರ್ಯ ಮೊದಲಿಂದಲೂ ಅದನ್ನು ಹೇಳಿದ್ದು. ಯಾಕೆ ಅಂತ ಹೇಳಿದರೆ ಎಲ್ಲ ಜನರ ಮನಸ್ಸಿನ ಒಳಗಿನ ಭಾವನೆಗಳು ಈ ಒಂದು ಸಂವಾದದ ರೂಪದಲ್ಲಿ ಹೊರಗೆ ಬರಬೇಕು ಅಂತ ಇರುವಂಥದ್ದು. ಹಾಗಾಗಿ ಜನಸಾಮಾನ್ಯರು ಕಾಣುವಂತಹ ಮೂಲಭೂತವಾದ ಒಂದು ಪ್ರಶ್ನೆ, ಅಲ್ಲಿಂದಲೇ ನಾವು ಈ ಸಂವಾದವನ್ನು ಪ್ರಾರಂಭ ಮಾಡೋಣ. ಈಗಿನ ಒಂದು ಕಾಲಘಟ್ಟದಲ್ಲಿ ಎಲ್ಲವನ್ನೂ ನಾವು ವಿಜ್ಞಾನಕ್ಕೆ ಮೊರೆ ಹೊಂದಿದಂತಹ ಒಂದು ಕಾಲಘಟ್ಟ. ಅದರಲ್ಲಿಯೂ ಸಾಮಾನ್ಯವಾಗಿ ಆಸ್ತಿಕರನ್ನು ನಾವು ಸ್ವಲ್ಪ ಈಗಿನ ನಾವು ಟ್ರೆಂಡಿಂಗ್ ಆದ ಒಂದು ಶಬ್ದ ಜೆನ್ಝಿ ಅಂತ, ಈ ಜನಾಂಗ ಈಗಿನ ಒಂದು ವಯೋಮಾನದ ಜನರು ನಮ್ಮ ಆಸ್ತಿಕರನ್ನು ತುಂಬ ಹೀಗಳೆಯುವಂಥದ್ದು. ಯಾಕೆ ಅಂತ ಹೇಳಿದರೆ ಒಂದು ರೀತಿಯಿಂದ ಪಲಾಯನವಾದಿಗಳು, ಎಸ್ಕೇಪಿಸಮ್. ಎಲ್ಲವನ್ನೂ ತೆಗೆದು ನಮ್ಮ ಪೂರ್ವಜನ್ಮದ್ದು ಕರ್ಮ, ದೇವರು, ಭೂತ, ಪ್ರೇತ, ಪಿಶಾಚಿ, ಬಾಧೆ ಇವುಗಳಲ್ಲಿಯೇ ಎಲ್ಲವನ್ನೂ ಅಳಿತಾ ಇರ್ತಾರೆ ಅಂತ. ಇದನ್ನು ನಾವು ಎಲ್ಲವನ್ನೂ ಅಲ್ಲಗಳಿಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ಒಂದು ಸತ್ಯದ ಅಂಶ ಏನು ಅಂತ ಹೇಳಿದರೆ, ನಾವು ಒಮ್ಮೆ ಯಾರಲ್ಲಿಯೂ ಒಂದು ಪ್ರಶ್ನೆ, ನಾನು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಈಗಿನ ಒಂದು ಪ್ರಕ್ರಿಯೆಯನ್ನು ನೋಡಿದರೆ ಯಾರೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಪ್ರಶ್ನೆಗೆ ಅಂತ ಹೋದರೆ ಇದೇ ಒಂದು ಚಾಳಿ ನಮಗೆ. ನಾವು ಇವತ್ತು ಹೋಗುವಾಗ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಒಮ್ಮೆ ಕಾಲು ಹೀಗೆ ಜಾರಿದ್ರೆ ಆಯಿತು, ಒಮ್ಮೆ ಅವರಿಗೆ ಫೋನ್ ಬಂದಾಯಿತು. ಪ್ರಾಯ ನಿಮಗೆಲ್ಲ ಇದು ಅನುಭವ ಆಗಿರ್ಬೋದು. ಒಮ್ಮೆ ನಮಗೆ ಫೋನ್ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದರೆ ಜ್ಯೋತಿಷ್ಯರದ್ದು, ಇವತ್ತು ನಾನು ಹೋಗುವಾಗ ಸ್ವಲ್ಪ ಕಾಲು ಜಾರಿತು, ಏನಾದರೂ ಸಮಸ್ಯೆ ಉಂಟಾ, ನಾನು ಹೋಗುವಾಗ ಒಂದು ಬೆಕ್ಕು ಅಡ್ಡ ಬಂತು, ಸಮಸ್ಯೆ ಉಂಟು. ಅಂದರೆ ಮಾನಸಿಕವಾಗಿ ನಾವು ನಮ್ಮ ವೈಯಕ್ತಿಕವಾದ ಪ್ರಯತ್ನ, ನಮ್ಮ ಸಾಧನೆ, ನಮ್ಮ ಜೀವನ ಇದರ ಬಗ್ಗೆ ಎಷ್ಟು ಗಮನ ಕೊಡಬೇಕು ಅದನ್ನು ಬಿಟ್ಟು ಬರೇ ನಂದೇನೋ ಪೂರ್ವಜನ್ಮದ್ದು ಕರ್ಮ, ಅದು ಕರ್ಮ ಇರಲಿ ಅಥವಾ ಲೌಕಿಕವಾಗಿ ಭೂತ ಪ್ರೇತಗಳಿರಬಹುದು ಅಥವಾ ಮದ್ದು ಹಾಕಿದ್ದಿರ್ಬೋದು, ನಾವೇ ನಮ್ಮನ್ನು ಹಾಳು ಮಾಡಿಕೊಳ್ಳುವಂಥದ್ದು. ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ, ನಮ್ಮ ಜೀವನ ಪದ್ಧತಿ ಸರಿ ಇಲ್ಲ, ಏನಾದರೂ ನಮ್ಮ ಪಕ್ಕದ ಮನೆಯವರು ನಮಗೆ ಮದ್ದು ಹಾಕಿದ್ದಾರೆ ಅಂತ. ಇದು ಎಲ್ಲದಕ್ಕೂ ಇಂಡೈರೆಕ್ಟಾಗಿ ಕಾರಣ ಯಾವುದಾಗ್ತಾ ಉಂಟು ಅಂತ ಹೇಳಿದರೆ ಜ್ಯೋತಿಷ್ಯ ಆಗ್ತಾ ಉಂಟು. ಯಾವುದು ಲೌಕಿಕ ನೆಲೆಯಲ್ಲಿ ನಾನು ಹೇಳ್ತಾ ಇಲ್ಲ, ಜ್ಯೋತಿಷ್ಯದ ಅವಲಂಬನೆ ಅನ್ನುವಂಥದ್ದು ಆಗ್ತಾ ಉಂಟು. ಹಾಗಾಗಿ ಜ್ಯೋತಿಷ್ಯ ನಂಬುವಂಥದ್ದು ಒಂದು ರೀತಿಯಿಂದ ನಮ್ಮನ್ನು ನಾವು ಮೂಢರನ್ನಾಗಿ ಅಥವಾ ಪಲಾಯನವಾದಿಗಳನ್ನಾಗಿ, ಎಸ್ಕೇಪಿಸಮ್ ಇರುವಂಥವರನ್ನಾಗಿ ಮಾಡ್ತಾ ಉಂಟು ಅಂತ ಯುವಕರಿಗೆ ಅನ್ನಿಸುವಂಥದ್ದು ಇದೆ. ಹಾಗಾಗಿ ನಾವು ಒಂದು ಪ್ರಾಥಮಿಕವಾಗಿ ನಿಮ್ಮಲ್ಲಿ ನಾನು ಕೇಳ್ತಾ ಇರುವಂಥದ್ದು, ನಾವು ವೇದದ ಅಂಗವಾಗಿ ಒಂದು ಕಾಲವನ್ನು ನಿರ್ಣಯ ಮಾಡಲಿಕ್ಕೆ ನಮ್ಮ ನಿತ್ಯದ ದೇವರ ಪ್ರತಿಷ್ಠೆ, ಸಂಧ್ಯಾವಂದನಾದಿಗಳು ಇತ್ಯಾದಿಗಳನ್ನು ಬಿಟ್ಟು ಲೌಕಿಕ ಜೀವನದಲ್ಲಿ ನಾವು ಯಾವ ರೀತಿಯಿಂದ ಇದನ್ನು ಅವಲಂಬಿಸಬಹುದು, ಎಷ್ಟರ ಮಟ್ಟಿಗೆ ನಾವು ಅವಲಂಬಿಸಬಹುದು, ಅದಕ್ಕೆ ಮೂಲಭೂತವಾಗಿ ಶಾಸ್ತ್ರದ ಪರಿಧಿ ಎಷ್ಟು ಇತ್ತು, ಈಗ ನಾವು ಅದನ್ನು ಎಷ್ಟು
ಮುಂದುವರಿಸಿಕೊಂಡಿದ್ದೇವೆ. ಇದನ್ನು ಹೇಗೆ ಇದಕ್ಕೊಂದು ಪರಿಧಿ ಹಾಕೊಳ್ಳಬಹುದು ಅಂತ ಒಂದು ನಮಗೆ ಇದನ್ನು ತಿಳಿಸಬಹುದಾ ಅಂತ. ಆಗಲೇ ಹೇಳಿದ ಹಾಗೆ ತೀರಾ ನಾಸ್ತಿಕ್ಯವಾದದಲ್ಲಿರುವಂತಹ ವ್ಯಕ್ತಿಗಳಿಗೆ ಶಾಸ್ತ್ರದ ಬಗ್ಗೆ ನಾವು ತಕ್ಷಣಕ್ಕೆ ಒಂದು ನಂಬಿಕೆಯನ್ನು ಹುಟ್ಟಿಸುವಂತಹದ್ದು ಪ್ರಾಯ ಕಷ್ಟ ಸಾಧ್ಯ ಅಂತಲೇ ಅಂದ್ಕೊಳ್ತೇನೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ವ್ಯಕ್ತಿಯ ಹೆಸರನ್ನು ಹೇಳೋದಿಲ್ಲ, ಗುರುಗಳಿಗೂ ಪರಿಚಯ ಇದ್ದ ವ್ಯಕ್ತಿಗಳೇ. ಪರಮ ನಾಸ್ತಿಕನಾಗಿದ್ದು, ಬ್ರಾಹ್ಮಣನಾಗಿದ್ದು ಕೂಡ ಪರಮ ನಾಸ್ತಿಕನಾಗಿದ್ದರು. ಅವರು ಪತ್ರಕರ್ತರಾಗಿದ್ದರು. ಒಂದಿಷ್ಟು ನಮ್ಮ ಧರ್ಮಾಚರಣೆಯ ಬಗ್ಗೆ ನಿಷೇಧಿಸುವ ರೀತಿಯಲ್ಲಿ ಒಂದಷ್ಟು ಲೇಖನಗಳನ್ನು ಬಹಳ ದೀರ್ಘಕಾಲ ಬರೆದಂತಹ ವ್ಯಕ್ತಿ ಜೀವನದ ಕೊನೆಯ ಕಾಲಕ್ಕೆ ಒಂದಷ್ಟು ತೊಂದರೆಗೆ ಒಳಗಾದರು. ತೊಂದರೆಗೆ ಒಳಗಾದಾಗ ಆಗ ಬೇರೆ ಯಾವುದೇ, ಈಗ ಅನಾರೋಗ್ಯ ಬಂತು. ಅನಾರೋಗ್ಯ ಬಂದ ತಕ್ಷಣ ವ್ಯಕ್ತಿ ನೇರವಾಗಿ ಜೋಯಿಸರ ಹತ್ರ ಬರೋದಿಲ್ಲ. ಆ ವ್ಯಕ್ತಿ ವೈದ್ಯರ ಹತ್ರವೇ ಹೋಗ್ತಾನೆ. ವೈದ್ಯರು ಚಿಕಿತ್ಸೆ ಹೇಳಿ ಚಿಕಿತ್ಸೆ ಮಾಡಿದಾಗ ಇನ್ನೊಂದು ಯಾವುದೋ ರೀತಿಯಲ್ಲಿ ಪರಿಣಾಮ ಆಯಿತು, ಇನ್ನೊಂದು ರೀತಿಯಲ್ಲಿ ತೊಂದರೆ ಆಯಿತು, ಅಥವಾ ರೋಗಕ್ಕೆ ಕಾರಣ ಕಾಣ್ತಾ ಇಲ್ಲ, ಯಾವುದೋ ಸರಿಯಾದ ರೋಗವೇ ಕಾಣ್ತಾ ಇಲ್ಲ. ಸಿಂಪ್ಟಮ್ಸ್ ಮತ್ತು ಡಿಸೀಸ್ ಅಂತ ಹೇಳೋದು ಎರಡು ಬೇರೆ ವೈದ್ಯಶಾಸ್ತ್ರದ ವ್ಯವಸ್ಥೆಯಲ್ಲಿ. ಸಿಂಪ್ಟಮ್ಸ್ ಇದೆ, ಡಿಸೀಸ್ ಗೊತ್ತಾಗ್ತಾ ಇಲ್ಲ. ಹಾಗಾದಾಗ ಕೆಲವು ಸಲ ಅವರೇ ಹೇಳೋದುಂಟು, ನಿಮ್ಮದೇನಾದರೂ ಗ್ರಹಚಾರ ಇರ್ಬೋದು ಅಂತ. ಕೊನೆಗೆ ಈ ವ್ಯಕ್ತಿಗೂ ಅಂತಹ ಪರಿಸ್ಥಿತಿ ಬಂದಾಗ ಒಬ್ಬರು ಒಳ್ಳೆಯ ಜೋಯಿಸರ ಹತ್ರ ಹೋದರು. ಅವರ ಹತ್ರ ಜಾತಕ ತೋರಿಸಿದ್ರು, ಪ್ರಶ್ನೆ ಕೇಳಿದರು, ಪರಿಹಾರ ಎಲ್ಲ ಮಾಡಿದರು. ಆಮೇಲೆ ಇವರು ಇದನ್ನು ನಂಬಲಿಕ್ಕೆ ಶುರು ಮಾಡಿದರು ಅಂತ. ಹಾಗೆ ಪ್ರತಿಯೊಬ್ಬನಿಗೂ ಕೂಡ ನಂಬಿಕೆ ಅಂತ ಹೇಳುವಂತಹದ್ದು ಅವನವನ ವ್ಯಕ್ತಿಗತವಾದಂತಹ ಯಾವುದೋ ಒಂದು ಮತ್ತು ಅನುಭವದ ಹಿನ್ನೆಲೆಯಲ್ಲಿಯೇ ಬರ್ತದೆ ಅಂತ ಅರ್ಥ. ಆದರೆ ಸಾಮಾನ್ಯ ಆಸ್ತಿಕರಿಗೆ ಇದನ್ನು ನಂಬಬೇಕೋ ಬೇಡವೋ ಅಂತ ಹೇಳಿದಾಗ, ಈಗ ಇವರೇ ಹೇಳಿದಾಗೆ ಒಂದಷ್ಟು ಮಂದಿ ವಿದ್ವಾಂಸರು ಬೇರೆ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿರ್ತಾರೆ, ವೇದ ಅಧ್ಯಯನ ಮಾಡ್ತಾರೆ, ವೇದಾಂತ ಶಾಸ್ತ್ರದ ಅಧ್ಯಯನ ಮಾಡ್ತಾರೆ. ಅಂತಹ ಮಂದಿಗೂ ಕೂಡ ಈ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಸುಮ್ಮನೆ ಫಲ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಉಪಯೋಗ ಇಲ್ಲ, ಅದು ನಮಗೆ ಒಂದಿಷ್ಟು ಸಮಸ್ಯೆಯನ್ನೇ ಉಂಟು ಮಾಡ್ತದೆ ಅಂತ ಹೇಳುವಂತಹ ವ್ಯಕ್ತಿಗಳಿದ್ದಾರೆ. ಅಂತಹ ಆಸ್ತಿಕರಾದಂತಹ ವ್ಯಕ್ತಿಗಳಿಗೆ ಆಗ ಹೇಳಿದ ಹಾಗೆ ಅವರ ಜೀವನದ್ದೇ ಅನುಭವಗಳು ಇದನ್ನು ನಂಬುವ ಹಾಗೆ ಮಾಡ್ತದೆ. ಒಂದು ಸಣ್ಣ ಉದಾಹರಣೆ, ತೀರಾ ಇತ್ತೀಚೆಗೆ ಒಂದು 15-20 ದಿವಸದ ಹಿಂದೆ ನಮ್ಮಲ್ಲಿಗೊಬ್ಬರು ಕೇಳಲಿಕ್ಕೆ ಬಂದು ಫೋನ್ನಲ್ಲಿ ಕೇಳಿದ್ರು. ಅಂದರೆ ಬರುವ ಪರಿಸ್ಥಿತಿ ಇಲ್ಲ, ಹೈದರಾಬಾದ್ನಲ್ಲಿದ್ದಾರೆ ಅವರು. ಏನೋ ಒಂದು ಅಪಘಾತ ಆಗಿ 2 ಕಾಲು ಮುರಿದಿದೆ, ಫ್ರ್ಯಾಕ್ಚರ್ ಆಗಿದೆ, ಒಂದು 6 ತಿಂಗಳು ವಿಶ್ರಾಂತಿ ಬೇಕು ಅಂತ. ನೋಡಿ, ಈ ವ್ಯಕ್ತಿಗೆ ಅಪಘಾತ ಆದದ್ದು ಜೂನ್ 5ನೇ ತಾರೀಕಿಗೆ. ಈ ಡಿಸೆಂಬರಿಗೆ ಅವರಿಗೊಂದು ಸಂಧಿ ಇದೆ, ಕುಜರಾಹು ಸಂಧಿ. ಹೈದರಾಬಾದ್ನ ಪ್ರಾಂತ್ಯದಲ್ಲಿ ಈ ಸಂಧಿ ಶಾಂತಿಯನ್ನೆಲ್ಲ ಸಾಮಾನ್ಯ ಹೇಳುವಂತಹ, ನಿರೂಪಣೆ ಮಾಡುವಂತಹ ಕ್ರಮ ಇಲ್ಲ. ಈ ಸಂಧಿಯ ಕಾಲ ಸರಿಯಾಗಿ 6 ತಿಂಗಳು ಮೊದಲು, ನಾವಿವತ್ತು ಹೇಳ್ತೇವೆ 6 ತಿಂಗಳು ಮೊದಲು ಸಂಧಿ ಶಾಂತಿ ಮಾಡಿ ಅಂತ. ಸರಿಯಾದ ಸಂಧಿ ಕಾಲದಲ್ಲಿ ದೊಡ್ಡ ಅಪಘಾತ ಆಯಿತು. ವಾಹನದ ಅಪಘಾತ ಅಲ್ಲ, ಲಿಫ್ಟ್ ಏನೋ ತೊಂದರೆ ಆದ್ದಂತೆ. ಲಿಫ್ಟ್ ಕುಸಿದು ಬಿದ್ದದ್ದು ಏನೋ ಆಗಿ ಈ ವ್ಯಕ್ತಿ 2 ಕಾಲು ಮುರಿದಿದೆ. ಹಾಗೆ ಇದು ಆಸ್ತಿಕರಾಗಿದ್ದವರಲ್ಲಿಯೂ ಕೂಡ ಅದಕ್ಕಿಂತ ಮೊದಲು ಅವರು ಜಾತಕ ತೋರಿಸಲಿಲ್ಲ, ಎಲ್ಲಿಯೂ ಪ್ರಶ್ನೆ ಕೇಳಲಿಲ್ಲ. ಆಸ್ತಿಕರಾಗಿದ್ದವರಿಗೂ ಅವರ ಜೀವನದಲ್ಲಿ ಬರುವಂತಹ ಪ್ರಾಯ ಶುಭ ಘಟನೆ ನಂಬಿಕೆಗೆ ಆಸ್ಪದ ಮಾಡಿಕೊಡ್ಲಿಕ್ಕಿಲ್ಲ. ಕೆಟ್ಟ ಘಟನೆ ಶಾಸ್ತ್ರವನ್ನು ಅಥವಾ ಅದರ ಹಿನ್ನೆಲೆಯನ್ನು ನಂಬುವಂತಹ ಅವಕಾಶಗಳನ್ನು ಮಾಡಿಕೊಡ್ತದೆ ಅಂತ. ಹಾಗಾಗಿ ನಾನು ಆಗಲೇ ಹೇಳಿದೆ, ಈ ಶಾಸ್ತ್ರದ ಸಬ್ಜೆಕ್ಟ್ನಲ್ಲಿ 2, ಒಂದು ಕರ್ಮ, ಇನ್ನೊಂದು ಕಾಲ. ಕೆಟ್ಟ ಕಾಲವೂ ಕೂಡ ಒಳ್ಳೆಯ ವ್ಯಕ್ತಿಗಳಿಗೂ ತೊಂದರೆ ಕೊಡುವಂಥದ್ದಿದೆ. ಆ ಕಾಲ ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಈ ಶಾಸ್ತ್ರವನ್ನು ಆಶ್ರಯಿಸಬೇಕಾಗ್ತದೆ. ಹಾಗೆ ಈ ಶಾಸ್ತ್ರದ ಆಧಾರದಿಂದ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ತೊಂದರೆ ಬರುವಂತಹ ಕಾಲವನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ. ತನ್ಮೂಲಕವಾಗಿ ಆ ಕಾಲ ಸೂಚಿತವಾದಂತಹ ದೋಷಗಳಿಗೇನೋ ಪರಿಹಾರ ಮಾಡಿದಾಗ ಅಥವಾ ಮಾಡದೇ ಇದ್ದಾಗ ಅದರಿಂದ ಬರುವಂತಹ ಒಳಿತೋ ಕೆಡುಕೋ ಅನುಭವಕ್ಕೆ ಬರ್ತದೆ. ಅದು ಒಂದು ದೃಷ್ಟಿಯಿಂದ ಈ ಶಾಸ್ತ್ರವನ್ನು ನಂಬಲಿಕ್ಕೆ ದಾರಿ ಆಗ್ಬೋದು ಅಂತ. ನೀವು ಈಗ ತಿಳಿಸಿದ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತೂ ನೀವು ಹೇಳಿದಂತೆ ನಮಗೆ ಬರುವಂತಹ ಎಷ್ಟೋ ಅವಘಡಗಳನ್ನು ತಪ್ಪಿಸಿಕೊಳ್ಳಿಕ್ಕಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ಅವಲಂಬಿಸಬೇಕು. ಅವಲಂಬಿಸಿದರೆ ಆ ಅವಘಡಗಳನ್ನು ನಾವು ಒಂದು ಹಂತದಲ್ಲಿ ನಾವು ಅದನ್ನು ತಪ್ಪಿಸಿಕೊಳ್ಳಬಹುದು ಅಂತ ಈ ಹಂತದಲ್ಲಿ ಜ್ಯೋತಿಷ್ಯದ ಅವಶ್ಯಕತೆ ಇದೆ.
ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಧಾನವಾದ ನಮ್ಮೆಲ್ಲರಿಗೂ ಬರುವಂತಹ ಒಂದು ದೊಡ್ಡ ಒಂದು ನೀವೀಗಲೇ ಉಲ್ಲೇಖ ಮಾಡಿದ್ದೀರಿ, ಸಂಧಿ ಕಾಲ ಅಂತ. ಈ ಅದಕ್ಕಾಗಿ ಸಂಧಿಶಾಂತಿಯನ್ನು ಮಾಡಿಸಿ, 6 ತಿಂಗಳ ಮುಂಚೆ ಸಂಧಿಶಾಂತಿಯನ್ನು ಮಾಡಿಸಿ ಅಂತ ಇಲ್ಲಿ ಬರುವಂತಹ ಅನೇಕ ಭಕ್ತರು ಸಹಿತ ಅನೇಕ ರೀತಿಯ ಸಂಧಿಶಾಂತಿಗಳನ್ನು, ನವಗ್ರಹ ಹೋಮಗಳನ್ನೆಲ್ಲ ಮಾಡಿಸ್ತಾರೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಒಂದು ಸಣ್ಣ ಪ್ರಶ್ನೆಯನ್ನು ಸೇರಿಸಿ ನಾನು ಇದನ್ನು ಹೇಳ್ತೇನೆ. ಇದಕ್ಕೆ ಒಂದು ಹಂತದ ಉತ್ತರವನ್ನು ನೀವು ಕೊಟ್ಟಿದ್ರಿ, ಇನ್ನೂ ಸ್ಪಷ್ಟ ಆಗುವುದಕ್ಕೋಸ್ಕರ ಇದನ್ನು ಮತ್ತೆ ಪ್ರಶ್ನೆಯ ರೂಪದಲ್ಲಿ ಕೇಳ್ತಾ ಇದ್ದೇನೆ. ನವಗ್ರಹಗಳು ಮತ್ತು ನಕ್ಷತ್ರಗಳಿರಬಹುದು, ಇವರೆಲ್ಲ ಮತ್ತೆ ಮುಖ್ಯವಾಗಿ ನವಗ್ರಹಗಳು ನವಗ್ರಹ ಈ ಒಂದು ಶನಿ 8ನೇ ಮನೆಯಲ್ಲಿದ್ದಾನೆ, ಹಾಗಾಗಿ ನಿಮಗೆ ಇಂಥದ್ದು ನಡೀತಾ ಇದೆ. ಗುರು 6ದ ಗುರುವಿನಿಂದಾಗಿ ನಿಮಗೆ ಇಂಥದ್ದು ನಡೀತಾ ಇದೆ ಅಂತ ಒಂದಿಷ್ಟು ಅಂಶಗಳನ್ನು ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದರ ಅಭಿಪ್ರಾಯ ಏನು ಅಂದರೆ, ಸಾಮಾನ್ಯವಾದ ಜನರಿಗೆ ಒಂದು ಏನು ಪ್ರಶ್ನೆ ಬರ್ತದೆ ಅಂತ ಹೇಳಿದರೆ, ಶನಿ ಯಾರು ಅಂತ ನಮಗೆ ಗೊತ್ತಿಲ್ಲ, ನಮಗೇನು ಸಂಬಂಧ ಇಲ್ಲ. ರಾಹು ಯಾರು ನಮಗೆ ಗೊತ್ತಿಲ್ಲ. ಆದರೆ ಅವರು ಯಾರೋ ನಮ್ಮ ಒಂದು ಜಾತಕದ ಯಾವುದೋ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿ ನಾವು ಇಷ್ಟೂ ಪ್ರಯತ್ನ ಪಟ್ಟರೂ ಅದಕ್ಕೆ ಒಳ್ಳೆ ಫಲ ಬರದೇ ಇರುವಂಥದ್ದು, ಏನೂ ಮಾಡಿದರೂ ಅದರಿಂದಾಗಿ ನಮಗೆ ಯಾವಾಗಲೂ ಹಾಳಾಗುವಂಥದ್ದು. ಇದು ಯಾಕೆ ಆಗುತ್ತೆ? ಅಂತಹ ತೊಂದರೆಯನ್ನು ಮಾಡ್ತಾ ಇರುವಂತಹ ನವಗ್ರಹ ದೇವತೆಗಳಿಗೆ ನೀವು ಹೋಮ ಮಾಡಿಸಿ, ಇದು ಒಂದು ರೀತಿಯಿಂದ ನಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ರೌಡಿಸಮ್ ಮಾಡ್ತಾ ಇದ್ದಾರೆ, ಅಂತಹ ತೊಂದರೆ ಮಾಡಿದವರನ್ನು, ನಿಮಗೆ ಯಾರು ಬಾಧೆ ಮಾಡ್ತಾ ಇದ್ದಾರೆ ಅಂತಹ ಬಾಧೆ ಮಾಡಿದವರನ್ನು ನೀವು ಪೂಜೆ ಮಾಡಿ ಅಂತ ಹೇಳುವಂತಹ ಒಂದು ರೀತಿ ನಮಗೆ ಅನ್ನಿಸುತ್ತೆ. ಹಾಗಾಗಿ ನವಗ್ರಹಗಳ ಪಾತ್ರ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಸಂಧಿ ಅಂತ ಏನು ಹೇಳ್ತೇವೆ ಅದರದ್ದು ಪಾತ್ರ ಏನು, ಇದು ಎರಡು ಒಟ್ಟಿಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಅದನ್ನು ಸ್ಪಷ್ಟಪಡಿಸಬೇಕು ಅಂತ. ಸಂಧಿ ಅಂತ ಹೇಳಿದರೆ ಏನು ಅಂತ ಹೇಳುವ ಬಗ್ಗೆ ಮೊದಲಾಗಿ ನಾನು ಉತ್ತರ ಕೊಡ್ತೇನೆ. ಸಂಧಿ ಅಂದರೆ ಒಂದು ಗ್ರಹನ ದಶೆ ಮುಗಿದು ಇನ್ನೊಂದು ಗ್ರಹನ ದಶೆ ಪ್ರಾರಂಭ ಆಗುವಂತಹ ಕಾಲಕ್ಕೆ ಟೆಕ್ನಿಕಲ್ ಆಗಿ ಜ್ಯೋತಿಷದಲ್ಲಿ ಸಂಧಿ ಅಂತ ಹೇಳ್ತಾರೆ. ಬೇರೆ ಬೇರೆ ಶಾಸ್ತ್ರಗಳಲ್ಲಿಯೂ ಈ ಶಬ್ದ ಬಳಕೆಯಲ್ಲಿದ್ದರಿಂದ ವ್ಯಾಕರಣದಲ್ಲಿಯೂ ಇದೆ ಸಂಧಿ ಅಂತ, ಸವರ್ಣ ದೀರ್ಘ ಸಂಧಿ ಅಂತೆಲ್ಲ ಬರ್ತದೆ. ಅಲ್ಲಿ ಅರ್ಥಕ್ಕೂ ಇಲ್ಲಿ ಅರ್ಥಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಏನು ಕೇಳಿದ್ದೆ, ಒಂದು ಗ್ರಹನ ದಶಾಕಾಲ ಮುಗಿದು ಇನ್ನೊಂದು ಗ್ರಹನ ದಶೆ ಪ್ರಾರಂಭ ಆಗುವಂತಹ ಕಾಲಕ್ಕೆ ಸಂಧಿಕಾಲ ಅಂತ ಹೆಸರು. ಒಬ್ಬ ಮನುಷ್ಯ ಪೂರ್ಣವಾಗಿ ಬದುಕಿದರೆ ಎಷ್ಟು ಬದುಕ್ತಾನೆ ಅಂತ ಕೇಳಿದರೆ, ಸಮಾಹ ಷಷ್ಠಿರ್ದ್ವಿಘ್ನಾಹ ಮನುಜಕರಿಣಾಂ ಪಂಚಚನಿಷ. ಮನುಷ್ಯನಿಗೂ ಆನೆಗೂ ಒಂದೇ ರೀತಿಯ ಆಯುಷ್ಯವನ್ನು ಶಾಸ್ತ್ರ ಹೇಳ್ತಿದೆ. 120 ವರ್ಷ ಮತ್ತು 5 ದಿವಸ ಮ್ಯಾಕ್ಸಿಮಮ್ ಬದುಕಿದರೆ ಎಷ್ಟು ಬದುಕ್ತಾನೆ ಅಂತ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಬದುಕಿದಂತಹ ಕೆಲವು ಉದಾಹರಣೆಗಳು ಸಿಗ್ತದೆ ವಿದೇಶದಲ್ಲಿ, ಎಲ್ಲಿಯೋ ಚೈನಾದಲ್ಲಿಯೋ ಜಪಾನ್ನಲ್ಲಿಯೋ 146 ವರ್ಷ ಬದುಕಿದವರೆಲ್ಲ ಇದ್ದಾರೆ ಅಂತ. ಎಕ್ಸೆಪ್ಷನ್ಗಳು ಎಲ್ಲ ಕಡೆಯೂ ಒಂದಷ್ಟು ಇರ್ತದೆ. ಆದರೆ ಸಾಮಾನ್ಯ ಮನುಷ್ಯನ ಪೂರ್ಣ ಆಯುಷ್ಯ ಅಂದರೆ 120 ವರ್ಷ ಅಂತ ಅರ್ಥ. 120 ವರ್ಷ ಬದುಕಿದರೆ ವಿಂಶೋತ್ತರಿ ದಶ ಅಂತ ಪರಾಶರರು ಹೇಳಿದಂತಹ ಒಂದು ದಶೆಯ ಲೆಕ್ಕಾಚಾರದ ಪದ್ಧತಿ 9 ಗ್ರಹಗಳಿಗೆ, ಅದರಲ್ಲಿ ಒಂದೊಂದು ಗ್ರಹನಿಗೆ ಇಂತಿಷ್ಟು ವರ್ಷ ಅಂತ ದಶಾಕಾಲ. ಸೂರ್ಯನಿಗೆ 6 ವರ್ಷ, ಚಂದ್ರನಿಗೆ 10 ವರ್ಷ, ಕುಜನಿಗೆ 7 ವರ್ಷ, ರಾಹುವಿಗೆ 18 ವರ್ಷ, ಗುರುವಿಗೆ 16 ವರ್ಷ, ಶನಿಗೆ 19 ವರ್ಷ, ಬುಧನಿಗೆ 17 ವರ್ಷ, ಕೇತುವಿಗೆ 7 ವರ್ಷ, ಶುಕ್ರನಿಗೆ 20 ವರ್ಷ ಅಂತ ಹೇಳುವ ಹಾಗೆ ಈ ಗ್ರಹರ ಸಮಯಗಳು. ಅಂದರೆ ಅವರು ನಮ್ಮನ್ನು ಆಳುವಂತಹ ಸಮಯ, ರೂಲಿಂಗ್ ಪೀರಿಯಡ್ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಆ ಗ್ರಹನ ಪ್ರಭಾವ ನಮ್ಮ ಮೇಲೆ ಗಾಢವಾಗಿರ್ತದೆ ಅಂತ. ಎಲ್ರಿಗೂ ಏಕರೂಪವೋ ಅಂತ ಕೇಳಿದರೆ ಅದು ಅಲ್ಲ. ನಮ್ಮ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಯಾರಿಗೆ ಜನ್ಮ ನಕ್ಷತ್ರ ಕೃತ್ತಿಕಾ ಉತ್ತರಾಷಾಢ ಇರ್ತದೆ ಅವರಿಗೆ ಪ್ರಾರಂಭದಲ್ಲಿ ಸೂರ್ಯನ ದಶೆ ಇರ್ತದೆ. ರೋಹಿಣಿ ಹಸ್ತಾಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಚಂದ್ರನ ದಶೆ ಪ್ರಾರಂಭದಲ್ಲಿರ್ತದೆ. ಆ ನಕ್ಷತ್ರ ಎಷ್ಟು ಕಳೆದಿದೆ ಜನ್ಮಕಾಲದಲ್ಲಿ ಅಂತ ನೋಡಿಕೊಂಡು ಆ ದಶೆಯಲ್ಲಿ ಇಂತಿಷ್ಟು ವರ್ಷ ಉಳಿದದೆ ಅಂತ ಅದನ್ನು ಶಿಷ್ಟ ದಶೆ ಅಂತ ಉಲ್ಲೇಖ ಬರೆದಿರ್ತಾರೆ ಜಾತಕದಲ್ಲಿ. ಹಾಗೆ ಪ್ರತಿಯೊಂದು ಗ್ರಹನ ದಶೆ ಮುಗಿದು ಇನ್ನೊಂದು ಗ್ರಹನ ದಶೆ ಪ್ರಾರಂಭ ಆಗುವಂತಹ ಕಾಲವನ್ನು ಸಂಧಿ ಅಂತಲೇ ಶಾಸ್ತ್ರ ಹೇಳ್ತದೆ. ಸಂಧಿ ಅಂತ ಹೇಳುವಂತಹ ಶಬ್ದ ಉಲ್ಲೇಖ ಮಾಡುವಾಗಲೇ ಅದು ದೋಷಕಾಲ ಅಂತ ಹೇಳುವ ಅರ್ಥದಲ್ಲಿಯೇ ಬಳಸುವುದನ್ನು. ಆದ್ದರಿಂದಲೇ ಸರ್ವಾಸಾಂ ವಾ ದಶಾನಾಂ ಅವಸಿತಿ ಅಶುಭ. ಎಲ್ಲ ಗ್ರಹರ ದಶೆ ಮುಗಿಯುವ ಕಾಲವು ಒಂದು ರೀತಿಯ ದೋಷಕಾಲ ಅಂತ. ನಾವು ಅದನ್ನೊಂದು ಉದಾಹರಣೆ ಕೊಡಬೇಕು ಅಂತಿದ್ರೆ, ಒಂದು ಬಾರ್ಡ್ರ್, ನಮ್ಮ ಜಾಗ ಮತ್ತು ಇನ್ನೊಬ್ಬರ ವ್ಯಕ್ತಿಯ ಜಾಗ ಅಂತಿದ್ರೆ ಅದರ ಮಧ್ಯದಲ್ಲಿ ಬಾರ್ಡ್ರ್ ಅಂತಿದ್ರೆ
ಈಗಿನ ಕಾಲಕ್ಕೆ ಕಾಂಪೌಂಡ್ ಎಲ್ಲ ಹಾಕ್ತೇವೆ ನಾವು. ಮೊದಲಿನ ಕಾಲದಲ್ಲಿ ನಮ್ಮ ಹಳ್ಳಿಯಲ್ಲೆಲ್ಲ ಒಂದು ಕ್ರಮ ಇತ್ತು, ಅಗಳು ಹಾಕೋದು ಅಂತ, ಒಂದು ತೋಡು ಮಾಡೋದು. ಹಾಗಿರುವಾಗ ಬಾರ್ಡ್ರನ್ನು ದಾಟಬೇಕಾದ್ರೆ ಸ್ವಲ್ಪ ನಾವು ಎಚ್ಚರಿಕೆ ವಹಿಸಬೇಕಾಗ್ತದೆ, ಅಲ್ಲಿ ಏನಾದರೂ ಗುಂಡಿಗೆ ಬೀಳುವಂತಹ ಸಂಭವ ಇರ್ತದೆ ಅಂತ. ಅದೇ ರೀತಿ ಸಂಧಿಕಾಲ ಅಂತ ಹೇಳುವಂತಹದ್ದು ಯಾವುದೋ ರೀತಿಯಲ್ಲಿ ನಮಗೆ ತೊಂದರೆಯನ್ನುಂಟು ಮಾಡುವಂತಹ ಸಮಯ. ಆದರೆ ದೋಷದಾನ ವಿಶೇಷಾತ್, ಎಲ್ಲ ಗ್ರಹಗಳದ್ದು ಸಂಧಿಕಾಲ ತೊಂದರೆ ಕೊಡಬೇಕು ಅಂತಿಲ್ಲ. ದೋಷಪ್ರದರು ಅಂತ ಹೇಳುವಂತಹ ಎರಡೆರಡು ಗ್ರಹಗಳ ಒಂದು ಗುಂಪನ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಮಂಗಳನ ದಶೆ ಮುಗಿದು ರಾಹುವಿನ ದಶೆ ಪ್ರಾರಂಭ ಆಗುವ ಕಾಲ, ಶುಕ್ರನ ದಶೆ ಮುಗಿದು ಆದಿತ್ಯನ ದಶೆ ಪ್ರಾರಂಭ ಆಗುವ ಕಾಲ, ರಾಹುವಿನ ದಶೆ ಮುಗಿದು ಗುರುವಿನ ದಶೆ ಪ್ರಾರಂಭ ಆಗುವಂತಹ ಕಾಲ. ಈ ಸಂಧಿಕಾಲ ವಿಶೇಷವಾಗಿ ದೋಷಪ್ರದ. ಯಾಕೆ ಅಂದರೆ ಈ ಗ್ರಹಗಳಿಗೆ ನೈಸರ್ಗಿಕವಾದಂತಹ ಶತ್ರುತ್ವ ಉಂಟು ಅಂತಾದದ್ರಿಂದ ಪರಸ್ಪರ ಶತ್ರುಗ್ರಹಗಳ ದಶಾ ಸಂಧಿಕಾಲದಲ್ಲಿ ತೊಂದರೆ ಬರುವಂತಹ ಅವಕಾಶಗಳು ಜಾಸ್ತಿ. ಅಲ್ಲಿ ನಿಮ್ಮ ಇನ್ನೊಂದು ಪ್ರಶ್ನೆಯೂ ಜಾಗೃತ ಆಗ್ತದೆ, ಈ ಗ್ರಹಗಳಿಗೇನಪ್ಪ ಅನ್ಯೋನ್ಯ ಶತ್ರುತ್ವ ಅಂತ. ಮನುಷ್ಯರಿಗಾದರೆ ಸಹಜ, ನಮಗೆ ರಾಗದ್ವೇಷ ಅಂತ ಹೇಳುವಂಥದ್ದು ನಾವು ಎಲ್ಲ ಕಾಲದಲ್ಲಿಯೂ ಒಟ್ಟಿಗೆ ಇಟ್ಟುಕೊಂಡು ಜೀವನ ಮಾಡುವವರು ಅಂತಾದದ್ರಿಂದ ರಾಗದ್ವೇಷದಿಂದ ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಅಂತ ಹೇಳುವ ಶತ್ರುತ್ವವೋ ಮಿತ್ರತ್ವವೋ ಬರ್ಬೋದು. ಗ್ರಹಗಳಿಗೆ ಯಾಕಪ್ಪ ಈ ಶತ್ರುತ್ವ ಅಂತ ಕೇಳಿದರೆ, ಗ್ರಹಗಳಿಗೆ ಪರಸ್ಪರ ಶತ್ರುತ್ವ ಉಂಟು ಅಂತ ಹೇಳುವಂತಹ ಅಭಿಪ್ರಾಯ ಅಲ್ಲ. ಒಂದು ರಾಶಿ ಚಕ್ರದ ವ್ಯವಸ್ಥೆಯಲ್ಲಿ ಅದನ್ನು ಸೂರ್ಯ ಮತ್ತು ಚಂದ್ರರು ತುಲ್ಯವಾಗಿ 6 ರಾಶಿಗಳನ್ನು ಪಾಲು ಮಾಡಿಕೊಂಡ್ರಂತೆ. ಹಾಗೆ ಪಾಲು ಮಾಡಿಕೊಳ್ಳುವಾಗ ಕರ್ಕಾಟಕದಿಂದ ವ್ಯುತ್ಕ್ರಮವಾಗಿ ಕುಂಭದವರೆಗೆ, ಕರ್ಕಾಟಕ, ಮಿಥುನ, ವೃಷಭ, ಮೇಷ, ಮೀನ, ಕುಂಭ, ಈ 6 ರಾಶಿಗಳು ಚಂದ್ರ ತೆಕೊಂಡ. ಸಿಂಹದಿಂದ ಕ್ರಮವಾಗಿ ಮಕರದವರೆಗೆ 6 ರಾಶಿಗಳನ್ನು ಸೂರ್ಯ ತೆಕೊಂಡ ಅಂತಾಯಿತು. ಆಮೇಲೆ ಅದರ ಪಕ್ಕದ 2 ರಾಶಿಗಳು, ಕರ್ಕಾಟಕ ಸಿಂಹದ ಪಕ್ಕದ್ದು ಮಿಥುನ ಮತ್ತು ಕನ್ಯಾ, ಈ 2 ಬುಧನಿಗೆ ಬಿಟ್ಟು ಕೊಟ್ರಂತೆ ಒಬ್ಬರೊಬ್ಬರು. ನನ್ನ ಲೆಕ್ಕದಲ್ಲಿ ಒಂದು ರಾಶಿ ನಿನಗೆ ಅಂತ ಬುಧನಿಗೆ. ಹಾಗಾಗಿ ಮಿಥುನ ಮತ್ತು ಕನ್ಯಾ ರಾಶಿಯ ಆಧಿಪತ್ಯ ಬುಧನಿಗೆ ಬಂತು. ಯಾಕೆ ಅಂತ ಕೇಳಿದರೆ ಅವನಿಗೆ ರಾಜಕುಮಾರ ಅಂತ ಹೆಸರು. ಸೂರ್ಯನೂ ಚಂದ್ರನೂ ರಾಜರಾದರೆ ರಾಜಾನೂ ರವಿಶೀತಗು, ಬುಧ ರಾಜಕುಮಾರ. ಹಾಗೆ ಮಗನ ಮೇಲೆ ಪ್ರೀತಿ. ಒಂದೊಂದು ರಾಶಿ, ನನ್ನ ಲೆಕ್ಕದಲ್ಲಿ ಒಂದು, ನಿನ್ನ ಲೆಕ್ಕದಲ್ಲಿ ಒಂದು ಅಂತ ತಂದೆ ತಾಯಿ ಇಬ್ಬರು, ಒಬ್ಬ ಮಾತೃಕಾರಕ ಇನ್ನೊಬ್ಬ ಪಿತೃಕಾರಕ. ಅದಾದ ಮೇಲೆ ಶುಕ್ರನಿಗೆ ಒಂದೊಂದು ರಾಶಿಯನ್ನು ಕೊಟ್ಟರು, ಅದರ ಪಕ್ಕದ್ದೇ ವೃಷಭ ಮತ್ತು ತುಲಾ. ಅದಾದ ಮೇಲೆ ಪಕ್ಕದ 2 ರಾಶಿಗಳು ವೃಶ್ಚಿಕ ಮತ್ತು ಮೇಷ ಅಂತ ಹೇಳುವಂತಹ 2 ರಾಶಿಗಳನ್ನು ಕುಜನಿಗೆ ಬಿಟ್ಟು ಕೊಟ್ಟರು, ಅವ ಸೇನಾಧಿಪತಿ. ಆಮೇಲೆ ಸಚಿವ, ಮಂತ್ರಿಗೆ 2 ರಾಶಿಗಳನ್ನು ಧನು ಮತ್ತು ಮೀನವನ್ನು ಬಿಟ್ಟು ಕೊಟ್ಟರು. ಆಮೇಲೆ ಸೇವಕ ಶನಿ, ಅವನಿಗೆ 2 ರಾಶಿ ಮಕರ ಕುಂಭವನ್ನು ಬಿಟ್ಟು ಕೊಟ್ಟರು ಅಂತ. ರಾಹುಕೇತುಗಳಿಗೆ ರಾಶಿಯ ಆಧಿಪತ್ಯ ಇಲ್ಲ. ಸೂರ್ಯಾದಿ 7 ಗ್ರಹಗಳಿಗೆ ಹೀಗೆ 12 ರಾಶಿಗಳ ಆಧಿಪತ್ಯ ಬಂತು. ಈ ಆಧಿಪತ್ಯದ ವ್ಯವಸ್ಥೆಯಲ್ಲಿ ಅನ್ಯೋನ್ಯಸ್ಯ ಧನವ್ಯಯಾಯ ಸಹಜ ವ್ಯಾಪಾರ ಬಂಧುಸ್ಥಿತ ತತ್ಕಾಲೇ ಸುಹೃದ, ತಾತ್ಕಾಲಿಕವಾದಂತಹ ಮೈತ್ರಿ, ಶಾಶ್ವತವಾದಂತಹ ಮೈತ್ರಿ, ತಾತ್ಕಾಲಿಕವಾದ ಶತ್ರುತ್ವ, ಶಾಶ್ವತವಾದಂತಹ ಶತ್ರುತ್ವ ಅಂತ ಹೇಳುವುದನ್ನು ಈ ಆಧಿಪತ್ಯದ ನೆಲೆಯಲ್ಲಿ ಪ್ಲಸ್ ಅವರು ಇರುವಂತಹ ರಾಶಿಯ ಆಧಾರದಲ್ಲಿ ಶತ್ರುತ್ವ ಮಿತ್ರತ್ವ ಅಂತ ಹೇಳೋದನ್ನು ಕಲ್ಪನೆ ಮಾಡಿದ್ರದ್ದು. ಕಲ್ಪನೆ ಅಂತ. ಈಗ ಅದನ್ನು ತಾತ್ಕಾಲಿಕ ಶತ್ರುತ್ವ ಅಂತ ಹೇಳಿದರೆ ಏನು ಕೇಳಿದರೆ, ಒಂದು ರೀತಿಯ ಕಮ್ಯುನಿಕೇಷನ್ ಇಲ್ಲದೆ ಇರುವಂತಹ ಸ್ಥಿತಿ ಅಂತ ಅರ್ಥ. ಈಗ ನಾನಿಲ್ಲಿ ಕೂತಿದ್ದೇನೆ, ಆ ಗೋಡೆಯ ಆ ಕಡೆಗೆ ಒಬ್ಬರಿದ್ದಾರೆ, ನಾನು ಇಲ್ಲಿಂದ ಕೂಗಿದ್ರೆ ಕೇಳ್ಬೋದು, ಆದರೆ ಅವರು ಇರೋದೇ ನಮಗೆ ಗೊತ್ತಿಲ್ಲ ಅಂತಿದ್ರೆ ಒಂದು ಕಮ್ಯುನಿಕೇಷನ್ ಅದರಲ್ಲಿ ಇರೋದಿಲ್ಲ ಅಂತ. ಆ ರೀತಿಯ ವ್ಯವಸ್ಥೆಯಲ್ಲಿ ಒಂದು ನೈಸರ್ಗಿಕವಾದಂತಹ ಶತ್ರುತ್ವ ಮಿತ್ರತ್ವ ಅಂತ ಹೇಳೋದು, ತಾತ್ಕಾಲಿಕವಾದ ಶತ್ರುತ್ವ ಮಿತ್ರತ್ವ ಅಂತ ಹೇಳೋದನ್ನು ಫಲ ಹೇಳಲಿಕ್ಕೆ ಬೇಕಾಗಿ ಹೇಳಿದಂತಹ ಒಂದು ನಿಯಮ. ಫಲ ಹೇಳಲಿಕ್ಕೂ ಕೂಡ ಯಾವ ಕಾರಣಕ್ಕೆ ಅಂತ ಕೇಳಿದರೆ, ಫಲ ಹೇಳುವಾಗ ಶಾಸ್ತ್ರ ಜ್ಯೋತಿಷಿಗೆ ಹೇಳುವಂತಹ ಒಂದು ನಿಯಮ ಉಂಟು. ಬಲಾಬಲವನ್ನು ನೋಡಿಕೊಂಡೇ ಫಲವನ್ನು ಹೇಳಬೇಕು ಅಂತ. ಬಲಾಬಲವನ್ನು ನೋಡದೆ ಫಲ ಹೇಳಲಿಕ್ಕೆ ಆಗುವುದಿಲ್ಲ. ಬಲವನ್ನು ನಿರ್ಣಯ ಮಾಡುವಾಗ ಅದರಲ್ಲಿ ಉಚ್ಚರಾಶಿ, ಸ್ವಕ್ಷೇತ್ರ, ಮೂಲ ತ್ರಿಕೋಣ, ಶತ್ರುಕ್ಷೇತ್ರ ಅಂತೆಲ್ಲ ಬರ್ತದೆ. ಅದಕ್ಕೋಸ್ಕರ ಒಂದು ವ್ಯವಸ್ಥೆ. ಹಾಗಾಗಿ ಗ್ರಹರಿಗೆ ನೇರವಾಗಿ ಶತ್ರುತ್ವವೋ ಮಿತ್ರತ್ವವೋ ಇದೆ ಅಂತಲ್ಲ. ಹಾಗೆ ಕುಜನಿಗೂ ರಾಹುವಿಗೂ ಪರಸ್ಪರ ವಿರುದ್ಧ ಧರ್ಮ ಅಂತಿದ್ದರಿಂದ ಕುಜನ ದಶೆ ಮುಗಿದು ರಾಹು ದಶೆ ಪ್ರಾರಂಭ ಆಗುವ ಕಾಲ ದೋಷಕಾಲ, ಶುಕ್ರ ದಶೆ ಮುಗಿದು ಸೂರ್ಯ ದಶೆ ಪ್ರಾರಂಭ ಆಗುವ ಕಾಲ ದೋಷಕಾಲ, ರಾಹುವಿನ ದಶೆ ಮುಗಿದು ಗುರುವಿನ ದಶೆ ಪ್ರಾರಂಭ ಆಗುವಂತಹ ಕಾಲ ದೋಷಕಾಲ ಅಂತ. ಸರಿ, ಅದರಲ್ಲಿ 6 ತಿಂಗಳು ಮೊದಲು ಸಂಧಿಶಾಂತಿಯನ್ನು ಯಾಕೆ ಮಾಡಬೇಕು ಅಂತ ಒಂದು ನಿಯಮ ಬರ್ತದೆ. ಇದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಹಾಗೆ ಹೇಳಿದಂತಹ ಮನುಷ್ಯ ಆಯುಷ್ಯ ನಾವು ಹೇಳಿದ 120 ವರ್ಷ ಮತ್ತು 5 ದಿವಸ ಅಂತ ಇಟ್ಟುಕೊಂಡ್ರೆ
ಈ ವರ್ಷದ ದೈರ್ಘ್ಯ ಎಷ್ಟು ಅಂತ ಕೇಳುವಾಗ ಅಲ್ಲಿಯೂ ಕೂಡ ವಿಪ್ರತಿಪತ್ತಿ ಇದೆ. ವರ್ಷಗಳು ಸಾವನವಾದಂತಹ ವರ್ಷ ಬೇರೆ, ಚಾಂದ್ರವಾದಂತಹ ವರ್ಷ ಬೇರೆ, ಬಾರ್ಹಸ್ಪತ್ಯ ವರ್ಷ ಬೇರೆ. ಇದಕ್ಕೆ ಒಂದಿಷ್ಟು ಪ್ರಮಾಣದಲ್ಲಿ ವ್ಯತ್ಯಾಸಗಳುಂಟು. ಸಾವನ ವರ್ಷ ಅಂತ ಹೇಳಿದರೆ ಮತ್ತು 360 ದಿವಸ, ಸೌರ ಅಂತ ಹೇಳಿದರೆ 365.25 ಸಮಥಿಂಗ್ ಬರ್ತದೆ, 25 ಚಿಲ್ಲರೆ ಬರ್ತದೆ, ಅದು ಸೌರ. ಚಾಂದ್ರದಲ್ಲಿ 359 ಚಿಲ್ಲರೆ ಬರ್ತದೆ. ಹೀಗೆ ಈ ವ್ಯತ್ಯಾಸಗಳಿಂದಾಗಿ ಒಂದು 5-6 ತಿಂಗಳು ಮುಂದೆ ಹಿಂದೆ ಬರ್ಬೋದು ಅಂತ ಅರ್ಥ. ನಾವೀಗ ಜಾತಕದಲ್ಲಿ 2026 ಆಗಸ್ಟ್ 30ಕ್ಕೆ ಒಂದು ಸಂಧಿ ಇದೆ ಅಂತ ಇಟ್ಕೊಂಡ್ರೆ ಎಕ್ಸಾಕ್ಟಾಗಿ ಅದೇ ದಿವಸಕ್ಕೆ ದಶೆ ಮುಗಿಬೇಕು ಅಂತಿಲ್ಲ. ಈ ಸಂವತ್ಸರದ ಪರಿಗಣನೆ ಮಾಡಬೇಕಾದ ಸಿಸ್ಟಮ್ನ ವ್ಯತ್ಯಾಸದಿಂದಾಗಿ ಸ್ವಲ್ಪ ಹಿಂದೆಯೋ ಮುಂದೆಯೋ ಬರ್ಬೋದು. ಆದ್ದರಿಂದ ಅಡ್ವಾನ್ಸ್ ಆಗಿ ಒಂದು 6 ತಿಂಗಳು ಮೊದಲೇ ನೀವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಮಾಡಿದರೆ ಅದರಿಂದಾಗಿ ನಿಮಗೆ ಬರುವಂತಹ ತೊಂದರೆಯಿಂದ ಪಾರಾಗ್ಬೋದು ಅಂತ ಹೇಳುವಂತಹ ಅಭಿಪ್ರಾಯದಲ್ಲಿ. ಇನ್ನು ತಾವೀಗ ಕೇಳಿದ ಹಾಗೆ ಶನಿ ಅಷ್ಟಮದಲ್ಲಿದ್ದಾಗ ನಮಗೆ ತೊಂದರೆ ಯಾಕೆ ಕೊಡ್ತಾನೆ, ಜನ್ಮರಾಶಿಯಲ್ಲಿರುವಾಗ ತೊಂದರೆ ಯಾಕೆ ಕೊಡ್ತಾನೆ ಅಂತ ಕೇಳಿದರೆ ಅದಕ್ಕೂ ಹಾಗೆ ಹೇಳಿದ್ದೇ ಉತ್ತರ. ನೇರವಾಗಿ ಶನಿಗೆ ನಮ್ಮ ಮೇಲೆ ಯಾವ ವಿರೋಧವೋ ದ್ವೇಷವೋ ಇಲ್ಲ. ಶನಿ ನಮಗೆ ತೊಂದರೆ ಕೊಡ್ತಾನೆ ಅಂತ ಹೇಳಿದರೆ ನಮ್ಮ ಕರ್ಮವೇ ತೊಂದರೆ ಕೊಡ್ತದೆ ಅಂತ ಅರ್ಥ. ಪಾಪಕರ್ಮವನ್ನು ಅದರ ಫಲವನ್ನು ಯೋಜನೆ ಮಾಡುವಂತಹ ಗ್ರಹ ದುಃಖಕಾರಕ ಗ್ರಹ ಅಂತ ಆದದ್ರಿಂದ ಶನಿಯ ಜನ್ಮರಾಶಿ ಸ್ಥಿತಿ, 12ನೇ ಮನೆಯ ಸ್ಥಿತಿ ಅಥವಾ ಅಷ್ಟಮದ ಸ್ಥಿತಿ ಅಂತ ಹೇಳುವಂತಹದ್ದು ದೋಷ ಕೊಡ್ತದೆ ಅಂತ ಎಲ್ಲ ಇದ್ದರೂ ಕೂಡ ಗ್ರಹಗಳು ಫಲ ಸೂಚಕರಷ್ಟೇ ಹೊರತು ಫಲ ಕೊಡುವುದು ಕರ್ಮಾಧ್ಯಕ್ಷನಾದಂತಹ ಭಗವಂತ. ಯಾವ ವ್ಯಕ್ತಿಗೆ ಯಾವ ಕಾಲದಲ್ಲಿ ಒಳಿತೋ ಕೆಡುಕೋ ಆಗಬೇಕು ಅಂತಿದ್ದರೆ ಸಂಕಲ್ಪ ದೇವರದ್ದು. ದೇವರೂ ಪುಗಸಟ್ಟೆ ಸಂಕಲ್ಪ ಮಾಡ್ತಾನೆ ಅಂತಲ್ಲ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಯೋಜನೆ ಮಾಡ್ತಾನೆ. ಅದನ್ನು ಈ ಗ್ರಹಗಳು ಅವರ ಸ್ಥಿತಿಯಿಂದ ನಮಗೆ ಸೂಚನೆ ಕೊಡ್ತಾರೆ ಅಂತಲ್ಲದೆ ಗ್ರಹಗಳೇ ನೇರವಾಗಿ ನಮಗೆ ಫಲ ಕೊಡುವುದಲ್ಲ. ಹಾಗಾದರೆ ಈ ಶಾಂತಿಯ ಅರ್ಥ ಏನು ಅಂತ ಕೇಳಿದರೆ ಗ್ರಹಗಳು ಮಾಧ್ಯಮರಾದದ್ರಿಂದ ಗ್ರಹಗಳ ಆರಾಧನೆ ಅಂತ ಹೇಳಿದರು. ಆ ಗ್ರಹಗಳ ಮಾಧ್ಯಮದಲ್ಲಿ ಮಾಡುವಂಥದ್ದು ಆರಾಧನೆ ದೇವರದ್ದೇ. ಈಗ ನಮಗೆ ಆಕಾಶದಲ್ಲಿ ನೋಡಲಿಕ್ಕೆ ಶನಿಯ ಒಂದು ಗೋಲ ಯಾವುದೋ ಕೆಲವು ಪ್ರತ್ಯೇಕ ಕಾಲದಲ್ಲಿ ಕಾಣ್ತದೆ, ಗುರು ಅದರದ್ದು ಆಕಾಶಕಾಯ ಕಾಣ್ತದೆ, ಶುಕ್ರ ಮತ್ತು ಬುಧ ಹೆಚ್ಚಾಗಿ ನಮಗೆ ಕಾಣಿಸ್ತಾರೆ. ಆ ಗೋಲವೇ ಫಲ ಕೊಡ್ತದೋ ಕೇಳಿದರೆ ಗೋಲ ಫಲ ಕೊಡುವುದಿಲ್ಲ. ಈ ಗೋಲದ ಒಳಗಿದ್ದು ಫಲವನ್ನು ಕೊಡುವಂತಹದ್ದೊಂದು ದೇವತೆ, ಬುಧ ಅಂತ ಹೇಳುವಂತಹ ಗೋಲವನ್ನು ನಿಯಮನ ಮಾಡುವ ದೇವತೆ. ಆ ದೇವತೆಗೆ ಹೆಸರು ಬುಧ. ಈ ಬುಧನೇ ಫಲ ಕೊಡ್ತಾನೋ ಕೇಳಿದರೆ ಬುಧನೇ ಫಲ ಕೊಡೋದಿಲ್ಲ. ಪರಾಶರರು ಹೇಳ್ತಾರೆ ಅವರ ಮತ್ತು ಹೋರಾಶಾಸ್ತ್ರದಲ್ಲಿ ಪ್ರವಾಹ ಅಂತ ಹೇಳುವಂತಹ ಒಂದು ವಾಯು, ಆ ವಾಯುವಿನ ಮತ್ತು ಇದಕ್ಕೆ ಪ್ರೇರಣೆಗೆ ಒಳಗಾಗಿ ಅಥವಾ ಆ ವಾಯುವಿನ ಶಕ್ತಿಯಿಂದ ಈ ಗ್ರಹಗಳು ಚಲನೆ ಮಾಡ್ತಾರೆ. ಈ ಪ್ರವಾಹ ವಾಯುವನ್ನು ಯಾರು ನಿಯಂತ್ರಣ ಮಾಡ್ತಾನೆ? ದೇವರು ನಿಯಂತ್ರಣ ಮಾಡ್ತಾನೆ. ಹಾಗೆ ಆತ್ಯಂತಿಕವಾಗಿ ಗ್ರಹಗಳ ಒಳಗಿರುವಂತಹ ಭಗವಂತನೇ ನಮಗೆ ಫಲ ಕೊಡ್ತಾನೆ ಅಂತ ಆದದ್ರಿಂದ ಮಾಡುವ ಗ್ರಹಶಾಂತಿಯು ಕೂಡ ಆತ್ಯಂತಿಕವಾಗಿ ಗ್ರಹರ ನಿಯಾಮಕನಾಗಿರುವಂತಹ ಭಗವಂತನಿಗೆ ಸಲ್ತದೆ ಅಂತ ಅರ್ಥ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯ ಬೆಳಕು ಕೊಡ್ತಾನೆ ಅಂದರೆ ಸೂರ್ಯ ಸ್ವತಂತ್ರ ಅಲ್ಲ, ನನ್ನ ಬೆಳಕು, ನಾನು ಅವನಲ್ಲಿದ್ದು ಬೆಳಕು ಕೊಡ್ತೇನೆ ಅಂತ. ಹಾಗೆ ಗ್ರಹಗಳ ಒಳಗಿರುವ ಭಗವಂತ ನಾವು ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ತನ್ಮೂಲಕವಾಗಿ ನಮ್ಮ ಕರ್ಮದ ಪ್ರಭಾವ ನಮ್ಮ ಮೇಲೆ ಕಡಿಮೆ ಆಗ್ತದೆ ಅಂತ. ಕರ್ಮ 0 ಆಗ್ತದೆ ಅಂತ ಹೇಳಿದರೆ ನಮ್ಮ ಶಾಸ್ತ್ರದನ್ನು ಒಪ್ಪುವುದಿಲ್ಲ, ಅದರ ಪರಿಣಾಮ ಕಡಿಮೆ ಆಗ್ತದೆ ಅಂತ ಮಾತ್ರ. ಹೀಗೆ ಯಾವ ಗ್ರಹನೇ ಆದರೂ ನಮಗೆ ತೊಂದರೆ ಕೊಡ್ತಾನೆ ಅಂತಿದ್ದರೆ ಗ್ರಹನೇ ಕಾರಣ ಅಲ್ಲ, ನಮ್ಮ ಕರ್ಮ ಕಾರಣ. ಆ ಕರ್ಮ ಯಾವ ರೀತಿ ಫಲ ಕೊಡ್ತದೆ, ಯಾವ ಕಾಲದಲ್ಲಿ ಫಲ ಕೊಡ್ತದೆ ಅಂತ ಹೇಳೋದನ್ನು ಮಾತ್ರ ಈ ಗ್ರಹ ಸೂಚನೆ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಒಂದು ವ್ಯವಸ್ಥೆ, ಶತ್ರುತ್ವ, ಮಿತ್ರತ್ವ, ಸ್ವಕ್ಷೇತ್ರ, ಮಿತ್ರಕ್ಷೇತ್ರ ಅಂತ ಹೇಳುವಂಥ ವ್ಯವಸ್ಥೆಗಳು. ಅಂದರೆ ಹಾಗಾದರೆ ಸಾಮಾನ್ಯವಾಗಿ ನಾವು ಮಾಡಿದ ಕರ್ಮ, ಪೂರ್ವಜನ್ಮದ ಕರ್ಮ ಅಥವಾ ನಮ್ಮ ಪೂರ್ವಜರಲ್ಲಿ ಆಗಿರುವಂತಹ ಏನೋ ಒಂದು ಕರ್ಮ, ಅಂತೂ ಆ ಕರ್ಮದ ಪ್ರಭಾವ ನಮ್ಮ ಮೇಲೆ ಈಗ ಆಗಲಿಕ್ಕಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ನಮಗೆ ಅನಿಷ್ಟವೋ ಏನೋ ಆಗಲಿಕ್ಕಿದೆ. ಅದನ್ನು ನವಗ್ರಹಗಳು ಸೂಚನೆ ಮಾಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಅದನ್ನು ಗಮನಿಸಿ ಆ ಕರ್ಮವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ನವಗ್ರಹ ಶಾಂತಿಯನ್ನು, ಸಂಧಿ ಶಾಂತಿಯನ್ನು ನಾವು ಮಾಡ್ತೇವೆ ಅಂತ
ಒಂದು ರೀತಿಯಿಂದ ನಮ್ಮ ಪಾಪಗಳನ್ನು ನಮ್ಮ ಕರ್ಮಗಳನ್ನು ತೊಳ್ಕೊಳ್ಳಿಕ್ಕೋಸ್ಕರ ನಾವೊಂದಿಷ್ಟು ಪೂಜಾದಿಗಳನ್ನು ಹೋಮಾದಿಗಳನ್ನು ಮಾಡ್ತೇವೆ ಅಂತ. ಇದರ ಬಗ್ಗೆಯೂ ಕೂಡ ಒಂದು ನಮಗೆ ಸಾಮಾನ್ಯವಾಗಿ ಬರುವಂತಹ ಒಂದು ಗೊಂದಲ, ಒಂದು ನೇರವಾಗಿ ಜ್ಯೋತಿಷ್ಯಕ್ಕೇ ಸಂಬಂಧಪಟ್ಟದ್ದಲ್ಲದಿದ್ದರೂ ಸಹಿತ ಜ್ಯೋತಿಷ್ಯದ ಮೂಲಭೂತವಾಗಿರುವಂಥದ್ದು ಪ್ರಾಯಶ್ಚಿತ್ತ. ಹಾಗಾಗಿ ಇದನ್ನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಭಾಗವತದಲ್ಲಿಯೂ ಒಂದು ಸಂದರ್ಭದಲ್ಲಿ ಪರೀಕ್ಷಿತ ಇದನ್ನು ಶುಕಾಚಾರ್ಯರಲ್ಲಿ ಕೇಳುವಂಥದ್ದಿದೆ. ಈ ಪ್ರಾಯಶ್ಚಿತ್ತ ಅನ್ನುವಂಥದ್ದು ಒಂದು ರೀತಿಯಿಂದ ಇದೊಂದು ಮೋಸ ಅಂತ. ಯಾಕೆಂದರೆ ನಾವು ಏನೋ ಒಂದಿಷ್ಟು ಅನ್ಯಾಯಗಳನ್ನು ಮಾಡ್ತೇವೆ, ಅನ್ಯಾಯಗಳನ್ನು ಮಾಡಿ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡುವಂಥದ್ದು. ಈಗ ಅಂತೂ ನಾವು ತುಂಬ ನೋಡ್ತೇವೆ. ನಾವು ಸಾಮಾನ್ಯವಾಗಿ ಜ್ಯೋತಿಷ್ಯರ ಹತ್ರ ಹೋಗ್ತೇವೆ. ಹೋದಾಗ ಅವರು ಹೇಳ್ತಾರೆ, ನಿಮಗೆ ಇಂತಹ ಒಂದು ಸಮಸ್ಯೆ ಉಂಟು, ಇದಕ್ಕೆ ಪರಿಹಾರ. ನಾವು ಕೇಳುವುದೇ ಇದಕ್ಕೆ ಏನಾದ್ರು ಪೂಜೆ ಮಾಡಿಸಿ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ವಾ ಅಂತ. ಅವರು ಹೇಳ್ತಾರೆ ಪೂಜೆ ಮಾಡಿಸಿದರೆ ಆಗ್ತದೆ ಅಂತ. ಮೊದಲನೇ ಪ್ರಶ್ನೆ, ಇದಕ್ಕೆ ಎಷ್ಟಾಗ್ತದೆ ಖರ್ಚು ಅಂದರೆ ಅವರು ಹೇಳ್ತಾರೆ 10,000 15,000, ಅದರಲ್ಲಿಯೂ ಲಾಭಿ ಮಾಡ್ಕೊಳ್ತೇವೆ. ಅದು 15,000 ಹೇಳಿದರೆ 12,000 ಯಾರಾದರೂ ಹೇಳಿದರೆ ಅಲ್ಲಿ ಹೋಗಿ ಮಾಡಿಸ್ತೇವೆ. ಅಂತೂ ನಮ್ಮ ಪೂಜೆಯನ್ನು ನಾವು ಅಳೆಯುವುದು ನಮ್ಮ ಹಣದಿಂದ. ಪೂಜೆ ಮಾಡಿಸಿದ್ವಿ, ಆಮೇಲೆ ನಾನು ಅದು ಪೂಜೆ ಮಾಡಿಸಿದೆ, ನನ್ನ ಕೆಲಸ ಆಯಿತು. ಇದು ಒಂದು ರೀತಿಯಿಂದ ನಮಗೆ ಏನು ಅಂತ ಹೇಳಿದರೆ, ಒಂದು ಕೆಲಸ ಆಗಬೇಕು, ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಆಗಬೇಕು, ಒಂದಿಷ್ಟು ಲಂಚ ಕೊಟ್ಟು ಕೆಲಸ ಮಾಡಿಸಿಕೊಂಡು ಬರುವ ಹಾಗೆ ನಮ್ಮ ಸಮಸ್ಯೆಗಳು. ಇದು ಜಾಗದ ಸಮಸ್ಯೆಯಲ್ಲಿಯೂ ನಾವು ನಾಗದೋಷ ಅಂತ ಹೇಳ್ತೇವೆ. ನಾವೆಲ್ಲ ಜ್ಯೋತಿಷ್ಕರನ್ನು ಕರ್ಕೊಂಡು ಹೋಗ್ತೇವೆ, ಆ ಜಾಗದಲ್ಲಿ ನಾಗದೋಷ ಉಂಟು, ಅಲ್ಲಿ ಏನೋ ಒಂದು ಹುತ್ತ ಉಂಟು ಅಂತ ಹೇಳಿದರೆ ಆಶ್ಲೇಷವಲ್ಲಿ ಇನ್ನೇನೋ ಮಾಡ್ತೇವೆ, ಹುತ್ತವನ್ನು ತೆಗಿತೇವೆ. ಇದು ನಮಗೆ ಇವತ್ತು ಬಂದ ಪ್ರಶ್ನೆ ಅಲ್ಲ. ಪರೀಕ್ಷಿತ ಶುಕಾಚಾರ್ಯರ ಹತ್ರ ಕೇಳ್ತಾನೆ. ಇದೊಂದು ಪಲಾಯನವಾದ, ಇದು ಡೋಂಗಿತನ. ಪ್ರಾಯಶ್ಚಿತ್ತದ ಹೆಸರಲ್ಲಿ ಡೋಂಗಿತನವನ್ನು ಮಾಡ್ತಾರೆ. ಇದನ್ನೇ ಹೇಗೆ ದೇವರು ಒಪ್ತಾನೆ ಅಂತ. ಹಾಗಾಗಿ ನವಗ್ರಹ ಹೋಮವೋ ಇನ್ನು ಯಾವುದನ್ನು ನಾವು ತುಂಬ ಕ್ಷುಲ್ಲಕವಾಗಿ ಜಡವಾಗಿ ಹೋಮ ಇತ್ಯಾದಿಗಳನ್ನು ಮಾಡ್ತಾ ಇದ್ದೇವೆ. ಇದು ಪ್ರಾಯಶ್ಚಿತ್ತ ಹೇಗೆ ಅಂದರೆ ಇದರಿಂದ ನಮಗೆ ಒಳ್ಳೆ ಫಲಗಳು ಬರುತ್ತೆ ಅಂತ ಹೇಳೋದು ಹೇಗೆ ಅಂತ, ಇದರ ಬಗ್ಗೆ ಅಂದರೆ ಇದರ ಸ್ವರೂಪ ಹೇಗೆ ಅಂತ ಸ್ವಲ್ಪ ತಿಳಿಸಬೇಕು ಅಂತ. ಪೂಜ್ಯ ಶ್ರೀಪಾದರು ಪೂಜೆಗೆ ತೆರಳಬೇಕಾಗಿದೆ. ಹಾಗಾಗಿ ಪೂಜ್ಯ ಶ್ರೀಪಾದರು ಸಂದೇಶವನ್ನು ನೀಡಬೇಕು. ಅನಂತರ ನಮ್ಮ ಸಂವಾದವನ್ನು, ನಿಮ್ಮ ಪ್ರಶ್ನೆಗಳಿದ್ದರೂ ಸಹಿತ ಅದನ್ನು ಪೂರ ನೀವೆಲ್ಲ ಕೇಳಬಹುದು. ಅದನ್ನು ನಾವು ಮತ್ತೆ ಮುಂದುವರಿಸೋಣ. ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮನುಷ್ಯ ಅವನ ಬಯಕೆ ಏನು ಅಂತ ಹೇಳಿದರೆ, ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತು ಅಂತ. ಯಾವತ್ತೂ ಸುಖನೇ ಬೇಕು ಹೊರತು ದುಃಖವನ್ನು ಯಾವತ್ತೂ ಕೂಡ ಯಾರೂ ಸ್ವಾಗತ ಮಾಡಲಿಕ್ಕೆ ಸಿದ್ಧರಿಲ್ಲ. ಹಾಗಿದ್ಮೇಲೆ ಸುಖದ ಅನ್ವೇಷಣೆಯಲ್ಲಿ ಬರತಕ್ಕಂಥ ಯಾವುದೇ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಅದನ್ನು ನೋಡಲಿಕ್ಕೆ ಇಷ್ಟಪಡ್ತಾನೆ. ನೋಡಲಿಕ್ಕೆ ಯಾವ ಕಣ್ಣು ನಮ್ಮ ಹತ್ರ ಇದೆ ಅಂತ ಹೇಳಿದರೆ, ಒಂದು ಸೀಮಿತವಾದ ದೃಷ್ಟಿ ಅಥವಾ ಶಕ್ತಿಯನ್ನು ಮಾತ್ರ ಭಗವಂತ ಕೊಟ್ಟಿದ್ದಾನೆ. ವರ್ತಮಾನದ ಕೆಲವೇ ಪ್ರದೇಶಗಳಿಗೆ ಸೀಮಿತವಾದ ಕಣ್ಣನ್ನು ಕೊಟ್ಟಿದ್ದಾನೆ ಬಿಟ್ಟರೆ, ಭೂತಕಾಲದ ಭವಿಷ್ಯತ್ ಕಾಲದ ವಿಷಯಗಳನ್ನು ಚಿಂತನೆ ಮಾಡುವಂತಹ ಕಣ್ಣನ್ನು ನಮಗೆ ಭಗವಂತ ಕೊಡಲಿಲ್ಲ. ಅದು ಕೂಡ ಯಾವುದೋ ಒಂದು ಅಡೆತಡೆ ಇದ್ದರೆ ಅದಕ್ಕಿಂತ ಮುಂದೆ ನಮ್ಮ ದೃಷ್ಟಿ ಹೋಗೋದೇ ಇಲ್ಲ. ಹಾಗಿದ್ದ ಮೇಲೆ ಹಿಂದೆ ಏನಾಗಿ ಹೋಗಿದೆ, ಮುಂದೆ ಏನಾಗಬಹುದು, ವರ್ತಮಾನದಲ್ಲಿ ಇನ್ನೇನು ಆಗ್ತಾ ಇದೆ ಅಂತ ಹೇಳೋದನ್ನು ಸಮಗ್ರವಾಗಿ ನೋಡಲಿಕ್ಕೆ ಬೇಕಾದ ಒಂದು ಕಣ್ಣನ್ನು ಅಂತ ಹೇಳುವ ಕಾರಣಕ್ಕೆ ಜ್ಯೋತಿಷ್ಶಾಸ್ತ್ರವನ್ನು ನಮಗೆ ಪ್ರಾಚೀನರು ಕೊಟ್ಟಿದ್ದಾರೆ. ಇದರ ಬಗ್ಗೆ ತುಂಬ ವಿಸ್ತಾರವಾಗಿ ಗೋಪಾಲಕೃಷ್ಣ ಜೋಯಿಸರು ಹೇಳಿದ್ದಾರೆ ಈಗಾಗಲೇ. ಒಬ್ಬ ಮನುಷ್ಯನ ದುಃಖಕ್ಕೆ ಕಾರಣವಾದ್ದು ಯಾವುದು ಅಂತ ಹೇಳಿದರೆ ಅನಿಷ್ಟ ಮತ್ತು ಪಾಪಕರ ಕರ್ಮಗಳು. ಸುಖಕ್ಕೆ ಕಾರಣ ಯಾವುದು ಅಂತ ಹೇಳಿದರೆ ಪುಣ್ಯ ಕರ್ಮಗಳು, ಪುಣ್ಯದ ಫಲವಾಗಿ ಸುಖ ಬರುತ್ತೆ, ಪಾಪಕರ್ಮದ ಫಲವಾಗಿ ದುಃಖ ಬರುತ್ತೆ ಅಂತ ಹೇಳೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಹಿ ಕಲ್ಯಾಣಕೃತ್ ಕಚಿರಿ ದುರ್ಗತಿಂ ತಾತ ಗಚ್ಚತಿ ಅಂತ. ಒಳ್ಳೆ ಕೆಲಸ ಮಾಡಿದವನಿಗೆ ಕೆಟ್ಟದಾಗೋದೇ ಇಲ್ಲ ಅಂತ. ಕಣ್ಣಿಗೆ ಕಾಣಿಸುತ್ತೆ ಒಳ್ಳೆಯದನ್ನು ಮಾಡ್ತಾ ಇದ್ದವರು ಕೆಟ್ಟದಾಗೋದು, ಕೆಟ್ಟದನ್ನು ಮಾಡಿದವರು ಒಳ್ಳೆಯದಾಗುತ್ತೆ ಅಂತ. ಆದರೆ ಅದು ಈ ಜನ್ಮದ ಕರ್ಮದ ಫಲ ಅಲ್ಲ. ಯಾವುದೋ ಜನ್ಮಾಂತರದ ಪುಣ್ಯದ ಫಲವಾಗಿ ಕೆಟ್ಟದನ್ನು ಮಾಡಿದಾಗಲೂ ಕೂಡ ಆ ಪುಣ್ಯ ಖಾಲಿಯಾಗೋರು ಚೆನ್ನಾಗಿರ್ತಾನೆ. ಯಾವುದೋ ಜನ್ಮದಲ್ಲಿ ಮಾಡಿದ ತುಂಬ ಅನಿಷ್ಟಕಾರಕವಾದ ಕರ್ಮಗಳಿದ್ದಾಗ ಅವನು ಈ ರೀತಿಯನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳುವುದನ್ನು ಎಲ್ಲರೂ ಹೇಳಿದ್ದಾರೆ, ಗೊತ್ತಿದೆ. ಹಾಗಿದ್ದ ಮೇಲೆ ಪ್ರಾರಬ್ಧ ಕರ್ಮವನ್ನು ಕಡಿಲಿಕ್ಕೋಸ್ಕರ ಯಾವುದೂ ಕೂಡ ಈ ಪ್ರಪಂಚದಲ್ಲಿ ಮಾರ್ಗ ಇಲ್ಲ.
ಮಾಡಿದ್ದುಣ್ಣೋ ಮಹಾರಯ ಅಂಥೇಳಿ ನಾವು ಮಾಡಿದ ಕರ್ಮವನ್ನು ತಿನ್ನಲೇಬೇಕಾಗತ್ತೆ ನಾವು. ಆದರೆ ಭಗವಂತನ ಪೂಜೆ ಅನುಷ್ಠಾನ ಯಾಕೆ ಬೇಕು? ಹಾಗಾದರೆ ನಾವು ಮಾಡಿದ ಕರ್ಮವನ್ನು ತಿನ್ನಲೇಬೇಕು ಅಂತಾದರೆ ಬೆಳಿಗ್ಗೆ ಯಾಕೆ ಬೇಕು? ದೇವರಿಗೆ ದೀಪ ಹಚ್ಚಬೇಕು, ನಮಸ್ಕಾರ ಮಾಡಬೇಕು, ಎಲ್ಲ ಮಾಡಬೇಕಲ್ಲ. ಏನಕ್ಕೆ? ಯಾಕೆಂದರೆ ನಾವು ಮಾಡಿದ ಕರ್ಮವನ್ನು ತಿನ್ನದೆ ನಮಗೆ ವಿಧಿ ಇಲ್ಲ ಅಂತಾದಮೇಲೆ ಯಾವುದು ಪೂಜೆಗಳಿಗೆ ಏನು ಫಲ ಅಂತ ಕೇಳಿದರೆ, ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ ಪ್ರಾರಬ್ಧ ಕರ್ಮದ ತೀವ್ರತೆಯನ್ನು, ಇಂಟೆನ್ಸಿಟಿ ರೆಡ್ಯೂಸ್ ಮಾಡುವುದೇ ಕರ್ಮದ ಫಲ ಅಂತ. ಹಾಗಾಗಿ ಭಗವತ್ಪರವಾದ ಅನುಷ್ಠಾನಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಪ್ರಾರಬ್ಧ ಕರ್ಮದ ತೀವ್ರತೆಯನ್ನು ಕಡಿಮೆ ಮಾಡಿ ಸಹಿಸಲು ಅಸಾಧ್ಯವಾಗಿರತಕ್ಕಂಥ ದುರಿತವನ್ನು ಸಹಿಸಲು ಸಾಧ್ಯ ಆಗುವಷ್ಟು ಕಡಿಮೆ ಮಾಡ್ತವೆ. ಝೀರೋ ಮಾಡೋದಿಲ್ಲ. ಈಗಾಗಲೇ ಜ್ಯೂಸರು ಹೇಳಿದರು, ಯಾವುದೇ ಕರ್ಮದ ಫಲವನ್ನು, ದುಷ್ಟಕರ್ಮದ ಫಲವನ್ನು ಚೂರು ತಿನ್ನದ ಹಾಗೆ ಮಾಡಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಛತ್ರಿ ಹಿಡ್ಕೊಳ್ಳೋದು ಯಾಕೆಂದರೆ ನೀರೇ ಬೀಳಬಾರ್ದು ಅಂತಲ್ಲ, ತಲೆಗೆ ನೀರು ಬಿದ್ದರೆ ಕಾಯಿಲೆ ಬರುತ್ತೆ, ಕಾಲು ಬುಡಕ್ಕೆ ಬಿದ್ದರೆ ಸ್ವಲ್ಪ ನಂಜಾಗ್ಬೋದು ಅಂತ ಹೇಳುವ ಕಾರಣದಂತೆ ಯಾವುದೇ ಕರ್ಮಗಳ, ಶುಭ ಕರ್ಮಗಳ ಭಗವಂತನ ಪ್ರೀತಿಯನ್ನು ಉಂಟು ಮಾಡುವುದರಿಂದ ಫಲ ಏನಾಗುತ್ತೆ ಅಂತ ಹೇಳಿದರೆ, ದೊಡ್ಡ ದೊಡ್ಡ ದುರಂತಗಳನ್ನು ನಮ್ಮ ಭಗವಂತ ತುಂಬ ಸಹಿಸಲು ಸಾಧ್ಯವಾದ ರೀತಿಯಲ್ಲಿ ಅದನ್ನು ಕಡಿಮೆ ಮಾಡಿ ನಮಗೆ ಕೊಡ್ತಾನೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಮ್ಮ ಪುಣ್ಯಕರ್ಮಗಳು ನಾವು ಮಾಡಬೇಕು ಅಂತ. ಆದರೆ ಯಾವಾಗ ಯಾವ ಕರ್ಮವನ್ನು ಮಾಡುವುದರಿಂದ ಯಾವ ಫಲ ಸಿಗುತ್ತೆ ಅಂತ ಹೇಳುವುದನ್ನು ನಿರ್ಣಯ ಮಾಡಲಿಕ್ಕೆ ಈ ದೃಷ್ಟಿಗೆ, ಈ ಬುದ್ಧಿಗೆ ಸಾಧ್ಯ ಇಲ್ಲ ಎಂಬ ಕಾರಣಕ್ಕೆ ಜ್ಯೋತಿಷ್ಶಾಸ್ತ್ರದ ಆಲಂಬನೆ ಇದೆ. ಜ್ಯೋತಿಷ್ಶಾಸ್ತ್ರ ನಮ್ಮ ಪ್ರಾರಬ್ಧ ಕರ್ಮದ ಫಲವನ್ನು ಈ ಸಂದರ್ಭಕ್ಕೆ ಸರಿಯಾಗಿ, ಈ ಕ್ಷಣಕ್ಕೆ ಸರಿಯಾಗಿ, ಈ ಕಾಲಕ್ಕೆ ಸರಿಯಾಗಿ ಇಂಥದ್ದಾಗುವ ಸಾಧ್ಯತೆ ಇದೆ ಅಂತ ಹೇಳುವುದರ ಮೂಲಕ, ಆ ಶಾಸ್ತ್ರದ ನಿರ್ದೇಶನದ ಮೂಲಕ ನಾವು ಅದನ್ನು ಮಾಡಿದರೆ ನಮಗೆ ಅದರ ಫಲ ಸಿಗುತ್ತೆ. ಜ್ಯೋತಿಷ್ಶಾಸ್ತ್ರದಲ್ಲಿಯೂ ಕೂಡ ಅವರ ಅನುಭವ ಎಂಬುದು ತುಂಬ ದೊಡ್ಡ ಫಲ ಕೊಡುತ್ತೆ. ಕೇವಲ ಜ್ಯೋತಿಷ್ಶಾಸ್ತ್ರ ಇವತ್ತು ಓದಿದ್ದಾನೆ, ನಾಳೆಯಿಂದ ಅದನ್ನು ಹೇಳಲಿಕ್ಕೆ ಶುರು ಮಾಡಿದೆ ಎಂಬ ಕಾರಣಕ್ಕೆ ಕರಾರುವಕ್ಕಾಗಿ ಹೇಳ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಊಹಾಪೋಹ ಪಟುಹು ಅಂತ ಅವನ ಅನೇಕ ಅನುಭವಗಳ ಸಾಮರ್ಥ್ಯವನ್ನು ಅಲ್ಲಿ ವಿನಿಯೋಗ ಮಾಡಬೇಕಾಗತ್ತೆ. ಅದರ ಜೊತೆಗೆ ಅವನ ಸ್ವಯಂ ಅನುಷ್ಠಾನಗಳು ಬೇಕಾಗುತ್ತೆ, ಜೊತೆಗೆ ಹಿರಿಯರ ಅನುಗ್ರಹವೂ ಬೇಕಾಗುತ್ತೆ. ಎಲ್ಲವೂ ಸೇರಿ ನಮಗೆ ಅತೀಂದ್ರಿಯ ಶಕ್ತಿಗಳ ಅನುಗ್ರಹವೂ ಸೇರಿ ಒಬ್ಬ ಮನುಷ್ಯನ ಮಾತಿಗೆ ಸತ್ಯತ್ವವನ್ನು ಉಂಟು ಮಾಡುವಂಥ ಪ್ರಭಾವ ಇರುತ್ತೆ. ಹಾಗಾಗಿ ಒಬ್ಬ ಮನುಷ್ಯ ಜ್ಯೋತಿಷ್ಶಾಸ್ತ್ರ ಹೇಳಿದಾಗ ಏನಾದರೂ ವ್ಯತ್ಯಾಸ ಮಾಡಿದ್ರೆ ಜ್ಯೋತಿಷ್ಶಾಸ್ತ್ರ ಸರಿ ಇಲ್ಲ ಅಂತ ಹೇಳುವ ಹಾಗಿಲ್ಲ. ಯಾವುದೋ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಸಹಜವಾಗಿರ್ತಕ್ಕಂಥ ಅವನದ್ದೇ ಆದ ಅನುಷ್ಠಾನಗಳಲ್ಲಿ ಲೋಪದೋಷಗಳು ಐತೆ. ಯಾವುದೋ ಅಪಾಠವದಿಂದ ಏನಾದರೂ ಬಂದಿದ್ದರೆ ಅದಕ್ಕೆ ಜ್ಯೋತಿಷ್ಶಾಸ್ತ್ರಕ್ಕೆ ಅಪವಾದ ಮಾಡಬಾರ್ದು. ಜ್ಯೋತಿಷ್ಶಾಸ್ತ್ರ ತುಂಬ ದೊಡ್ಡ ಶಾಸ್ತ್ರ, ತುಂಬ ವೈಜ್ಞಾನಿಕವಾಗಿರ್ತಕ್ಕಂಥ ಶಾಸ್ತ್ರ. ಹಾಗಾಗಿ ಆ ಶಾಸ್ತ್ರದ ಅಧ್ಯಯನ ಯಾರು ಮಾಡಿದ್ದಾರೋ, ಯಾರು ಅನುಭಾವಿಗಳು, ಯಾರು ಗುರು ಹಿರಿಯರ ಅನುಗ್ರಹವನ್ನು ಪಡೆದಿದ್ದಾರೋ, ಯಾರು ಸ್ವಯಂ ಅನುಷ್ಠಾನ ನಿರ್ತಾರೋ, ಯಾರು ಭಗವದ್ ಅನುಗ್ರಹ ಪಾತ್ರರು ಅಂಥವ್ರು ಹೇಳಿದ್ದು ಬಹುತೇಕ ಅದರಲ್ಲಿ ಒಳ್ಳೆಯ ಫಲ ಸಿಗುತ್ತೆ. ಕರಾರುವಾಕ್ಕಾಗಿರತಕ್ಕಂಥ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಅವರಿಗೆ. ಎಷ್ಟೋ ಸಲ ಹೇಳುವವರು ಸರಿ ಇದ್ದರೂ ಕೂಡ ಕೇಳುವವನ ವೈಗುಣ್ಯಗಳಿರ್ತವೆ, ಅವನಲ್ಲಿ ಏನೋ ದೋಷಗಳಿರ್ತವೆ. ಆಗ ಆ ಫಲವು ಅವನಿಗೆ ಹೇಳುವವರು ಸರಿ ಹೇಳಿದರೂ ಕೂಡ ಅವನಿಗೆ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗದೆ ಹೋದಾಗ ನಾವು ಶಾಸ್ತ್ರವನ್ನು ದೂಷಣೆ ಮಾಡುವ ಹಾಗಿಲ್ಲ. ಹಾಗಾಗಿ ಕರ್ತೃವಿನಲ್ಲಿಯೂ ಕೂಡ ಕೆಲವು ವೈಗುಣ್ಯಗಳಿರ್ತವೆ, ಶ್ರೋತೃವಿನಲ್ಲೂ ವೈಗುಣ್ಯ ಇರ್ತವೆ. ಇದೆಲ್ಲವನ್ನು ಕೂಡ ನೋಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವಷ್ಟು ಒಳ್ಳೆಯ ಕೆಲಸ ಮಾಡ್ತಾ, ನಾನು ದುರಿತ ಕರ್ಮಗಳ ಪ್ರಭಾವವನ್ನು ಕಡಿಮೆ ಮಾಡ್ತಾ, ಹಿಂದೆ ಯಾವುದೋ ಜನ್ಮದಲ್ಲಿ ಅರಿತಿರದೇ ಮಾಡಿರ್ತಕ್ಕಂಥ ಕರ್ಮವನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇರುವಾಗ ಮುಂದೆ ಅಂಥ ಕರ್ಮಗಳು ನಮ್ಮಿಂದ ಮಾಡಿಸಬೇಡ ಅಂತ ದೇವರ ಹತ್ರ ಶರಣಾಗತರಾಗುವಂಥದ್ದು ನಮಗೆ ಒಂದು ಒಳ್ಳೆಯ ಮಾರ್ಗ. ಹಾಗಾಗಿ ಜ್ಯೋತಿಷ್ಶಾಸ್ತ್ರ ಎಂಬುದು ಖಂಡಿತ ಒಂದು ಒಳ್ಳೆಯ ದಿಕ್ಸೂಚಿ. ಅದು ಮಾರ್ಗದರ್ಶಕ. ಗ್ರಹಗಳು ಕೂಡ ದುರಿತಕಾರಕಗಳಲ್ಲ, ದುರಿತ ಸೂಚಕಗಳಾದ್ದರಿಂದ, ಇಂಡಿಕೇಟರ್ಗಳಾದ್ದರಿಂದ ದುಷ್ಟಗ್ರಹವನ್ನು ನಾವು ದೂರಣ ಮಾಡಬೇಕಾಗಿಲ್ಲ. ಕೆಟ್ಟ ಗ್ರಹ ಅಂತ ಅದು ಕೆಟ್ಟ ಫಲವನ್ನು ಸೂಚಿಸುವ ಗ್ರಹ ಹೊರತು ಆ ಗ್ರಹ ಕೆಟ್ಟದಲ್ಲ. ಹಾಗಾಗಿ ಸಾಮಾನ್ಯವಾಗಿ ನಾವು ಅವುಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಯಾರಾದರೂ ಒಳ್ಳೆಯದಾಗಬೇಕಾದ್ರೆ ನಮಗೆ ಸ್ವಾಗತವೇ, ಅದಕ್ಕೇನು ಗೊತ್ತಿರಬೇಕು ಅಂತಿಲ್ಲ. ಗೊತ್ತಾಗದೆ ಒಳ್ಳೆಯದಾದರೂ ಖುಷಿಯೇ ನಮಗೆ. ಆದರೆ ಗೊತ್ತಾಗದೆ ಕೆಟ್ಟದಾಗಿದ್ರೆ ನಮಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಜ್ಯೋತಿಷ್ಶಾಸ್ತ್ರ ನಮಗೆ ಬರತಕ್ಕಂಥ ದುರಿತಗಳನ್ನು ಕೆಟ್ಟ ಗ್ರಹಗಳು ಅಂತ ಹೇಳುವ ಪದಗಳ ಮೂಲಕ ಆ ಗ್ರಹಗಳಿಂದ ಸೂಚಿತವಾದ ಅರಿಷ್ಟವನ್ನು ನಿವೃತ್ತಿ ಮಾಡಲಿಕ್ಕೆ ನಮಗೆ ಜ್ಯೋತಿಷ್ಶಾಸ್ತ್ರ ಉಪಯೋಗ ಆಗುತ್ತೆ ಎಂಬ ಕಾರಣಕ್ಕೆ ಜ್ಯೋತಿಷ್ಶಾಸ್ತ್ರ ನಾವೆಲ್ಲವೂ ಅಮಲಸಿದೆ. ಮತ್ತು ಅದು ವೇದಾಂಗ ಅಂತ ಹೇಳುವಂಥ ಮಹತ್ವ ಕೂಡ ಅದಕ್ಕೆ ಇದೆ. ಈ ಎಲ್ಲ ಕಾರಣಗಳಿಗೋಸ್ಕರ ಜ್ಯೋತಿಷ್ಶಾಸ್ತ್ರದ ಗೌರವ ಯಾವತ್ತೂ ಇದ್ದೇ ಇರುತ್ತೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಅತ್ಯಂತ ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥವರು ಶ್ರೀ ಗೋಪಾಲಕೃಷ್ಣ ಜೋಯಿಸರು. ಜೊತೆಗೆ ಜೋಯಿಸರ ಮನೆತನವೂ ಕೂಡ, ನಾವು ಅಲೆಗುರಾಯರು ಅಂತ ಹೇಳುವಂಥ ಮನೆತನ ಅಂತೆ. ಆದರೆ ಹಿರಿಯರು ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮೇಲೆ ಅದು ಜೋಯಿಸರು ಅಂತ ಆಯಿತು. ಹಾಗಾಗಿ ಕೇರಳದಲ್ಲಿ ಮತ್ತು ಸಂಸ್ಕೃತ ಪಾಠಶಾಲೆಯಲ್ಲಿ ಒಳ್ಳೆಯ ಅಧ್ಯಯನ ಮಾಡಿ ಆ ಮೂಲಕ ಅನೇಕ ಮಂದಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಗೋಪಾಲಕೃಷ್ಣ ಜೋಯಿಸರು ಇವತ್ತು ಈ ಸಂವಾದದಲ್ಲಿ ತಮ್ಮ ಅಭಿಪ್ರಾಯವನ್ನು ತುಂಬ ಸುಂದರವಾಗಿ ಮಂಡನೆ ಮಾಡಿದ್ದಾರೆ. ಅದಕ್ಕೆ ಭಗವಂತನ ಅನುಗ್ರಹ ಅವರಿಗೆ ವಿಶೇಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಸಗದಿ ಆನಂದ ತೀರ್ಥಾಚಾರ್ಯರು ಕೂಡ ಒಳ್ಳೆಯ ಮನೆತನದವರು. ಅವರ ತಂದೆಯು ಕೂಡ ತುಂಬ ದೊಡ್ಡ ವಿದ್ವಾಂಸರು. ಅವರ ಪರಿಶ್ರಮ ಮತ್ತು ಆನಂದ ತೀರ್ಥ ಉಪಾಧ್ಯಾಯರು ವಿದ್ಯಾಪೀಠದಲ್ಲಿ ತುಂಬ ಆಳವಾಗಿ ಅಧ್ಯಯನ ಮಾಡಿದವರಿದ್ದಾರೆ. ನಮ್ಮ ಸಂಶೋಧನಾ ಕೇಂದ್ರ ನಿರ್ದೇಶಕರು ಆಗಿದ್ದಾರೆ ಅವರು. ಅವರ ಸಹಯೋಗದಲ್ಲಿ ಈ ಸಂವಾದ ಕಾರ್ಯಕ್ರಮ ನಡೆದಿದೆ. ಇನ್ನು ನಿಮಗೆ ಸಭಾ ಸದಸ್ಯರಲ್ಲಿ ಈಗ ಒಂದು ಪ್ರಶ್ನೆ
ಸಗ್ರಿ ಅವರು ಕೇಳಿದ್ದಾರೆ, ಅದಕ್ಕೆ ಉತ್ತರ ಹೇಳಬೇಕಾಗಿದೆ ಜೋಯಿಸರು. ಅದರ ಮಧ್ಯದಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಲಿಕ್ಕೆ ಅವಕಾಶ ಇದೆ. ನಾವು ಸಂಸ್ಥಾನ ಪೂಜೆಗೆ ಹೋಗಬೇಕಾಗಿದೆ, ಅದರಿಂದ ಮಧ್ಯದಲ್ಲಿ ಮಾತಾಡಿದ್ದೇವೆ. ಎಲ್ಲ ಭಗವದ್ಭಕ್ತರಿಗೂ ಕೂಡ ಪರಮಾನುಗ್ರಹ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ವರ್ಷ ಆಗಿರಬೇಕು. ಒಬ್ಬ ಬ್ರಾಹ್ಮಣ ಹುಡುಗ ಮುಂಬೈಯಲ್ಲಿದ್ದಾನೆ, ಒಳ್ಳೆ ವಿದ್ಯಾಭ್ಯಾಸ ಇರುವ ವ್ಯಕ್ತಿ. 4-5 ವರ್ಷ ಪ್ರಯತ್ನ ಮಾಡಿದರೂ ಉದ್ಯೋಗವೇ ಸಿಗಲಿಲ್ಲ. ಬಹಳ ದಾರಿದ್ರ್ಯ ಉಂಟು ಅವರ ಮನೆಯಲ್ಲಿ. ಜಾತಕ ಎಲ್ಲ ನೋಡಿದಾಗ ಒಂದಿಷ್ಟು ದಶಾದೋಷಗಳು, ಗ್ರಹಗಳ ದೌರ್ಬಲ್ಯ, ದುಸ್ಥಿತಿ ಎಲ್ಲವೂ ಕಾಣ್ತದೆ. ಪರಿಹಾರಗಳನ್ನು ಹೇಳಿದರೆ ಮಾಡುವಂತಹ ಸಾಮರ್ಥ್ಯವೇ ಇಲ್ಲ. ಅವನಿಗೆ ಹೇಳಿದ ಪ್ರಾಯಶ್ಚಿತ್ತ ಒಂದೇ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಗಾಯತ್ರಿ ಜಪ ತುಂಬ ನಿಷ್ಠೆಯಿಂದ ಮಾಡುವಂತ. ಅವನಿಗೆ ಫಲಸಿದ್ಧಿ ಆಗಲಿಕ್ಕೆ ಒಂದು 6 ತಿಂಗಳು ಬೇಕಾಯ್ತು. ಆಮೇಲೆ ಬಂದವ ಒಂದು ದಿವಸ, ಹೆಸರು ನೀವು ಹೇಳಿದ್ದನ್ನು ಮಾಡಿದೆ, ತುಂಬ ಮನಸ್ಸಿಗೆ ನೆಮ್ಮದಿ ಉಂಟು, ನನಗೆ ಉದ್ಯೋಗ ಸಿಕ್ಕಿತು ಅಂತ. ಹಾಗಾಗಿ ಆಯಾಯ ಜನರಿಗೆ, ತೀರಾ ಲೌಕಿಕರಿಗೆ ನಾಮಸ್ಮರಣೆ ಮಾಡ್ಬೋದು. ಹರೇ ರಾಮ ಹರೇ ಕೃಷ್ಣ ಅಂತ ಹೇಳುವ ನಾಮಸ್ಮರಣೆ ಮಾಡ್ಬೋದು. ನಮಃ ಶಿವಾಯ, ನಾರಾಯಣ ಅಂತ ದೇವರ ನಾಮಗಳನ್ನು ಸ್ಮರಣೆ ನಿಷ್ಠೆಯಿಂದ ಮಾಡಿದರೆ ತುಂಬ ದೊಡ್ಡ ಪ್ರಾಯಶ್ಚಿತ್ತ. ಹಾಗಾಗಿ ಪ್ರಾಯಶ್ಚಿತ್ತ ಅಂತ ಹೇಳಿದರೆ ಕೇವಲ ಧನವ್ಯಯ ಸಾಧ್ಯವಾದಂತಹ ಹೋಮ ಪೂಜೆ ಮಾತ್ರ ಪ್ರಾಯಶ್ಚಿತ್ತ ಅಲ್ಲ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ವಿಶ್ವಕ್ಸೇನ ಪರಾಂಗುಖಾ ಅಂತ ದೇವರ ಪ್ರಜ್ಞೆ ಇಲ್ಲದೆ ಮಾಡುವ ಪ್ರಾಯಶ್ಚಿತ್ತಗಳು ಫಲ ಕೊಡುವುದೇ ಇಲ್ಲ ಅಂತ ಶಾಸ್ತ್ರ ಅದನ್ನು ಹೇಳ್ತದೆ. ಹಾಗಾಗಿ ಪ್ರಾಯಶ್ಚಿತ್ತ ಹೇಳುವಾಗಲೂ ಕೂಡ ಧನವ್ಯಯ ಸಾಧ್ಯವಾದದ್ದು ಮಾತ್ರ ಪ್ರಾಯಶ್ಚಿತ್ತ ಅಲ್ಲ. ಪ್ರಾಯಶ್ಚಿತ್ತದ ಕಲ್ಪನೆ ಏನು ಕೇಳಿದರೆ, ಪ್ರಾಯೋ ನಾಮ ತಪಪ್ರೋಕ್ತ ಚಿತ್ತಂ ನಿಶ್ಚಯ ಮುಚ್ಯತೆ ತಪೋ ನಿಶ್ಚಯ ಸಂಯುಕ್ತಂ ಪ್ರಾಯಶ್ಚಿತ್ತಮಿತೀರಿತಂ ಅಂತ. ಪಶ್ಚಾತ್ತಾಪ ಇದ್ದು ತಪಸ್ಸು ಅಂದರೆ ನಮ್ಮನ್ನು ನಾವು ಸುಟ್ಟುಕೊಳ್ಳುವುದು ತಪಸ್ಸು ಅಂತರ್ಥ. ಮೂಗು ಹಿಡ್ಕೊಂಡು ಮರದಡಿಯಲ್ಲಿ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಆಲೋಚನೆ ತಾಪಜನಕವಾದ್ದು, ನಮಗೆ ಒಳಗೆ ಒಂದಿಷ್ಟು ಬಿಸಿಯನ್ನು ಮುಟ್ಟಿಸುವಂತಹದ್ದು ತಪಸ್ಸು. ಹಾಗಾಗಿ ಈ ಮಾಡುವಂತಹ ತಪಸ್ಸೇ ನಮ್ಮ ದೇಹದಂಡನೇ ಪ್ರಧಾನವಾದಂತಹ ಪ್ರಾಯಶ್ಚಿತ್ತ. ದೇಹದಂಡನೆ ಹಿನ್ನೆಲೆಯಲ್ಲಿ ದೇವರ ನಾಮಸ್ಮರಣೆ, ದೇವರಿಗೆ ಶರಣಾಗತಿ, ಇದು ಪ್ರಾಯಶ್ಚಿತ್ತ. ಇನ್ನು ಒಂದಿಷ್ಟು ಸಂಪನ್ನರು ಅಂತಿದ್ದರೆ ಅವರ ದ್ರವ್ಯತ್ಯಾಗವೂ ಕೂಡ ಪಾಪ ಪರಿಹಾರಕ್ಕೆ ಹೇತುವಾಗ್ತದೆ. ಯಾಕೆಂದರೆ ನಮ್ಮ ಧನಾರ್ಜನೆ ಹಿನ್ನೆಲೆಯಲ್ಲಿಯೂ ಒಂದಿಷ್ಟು ಪಾಪಕರ್ಮಗಳನ್ನು ಮಾಡ್ತೇವೆ. ಆರ್ಜನೆ ಮಾಡಿದ ಧನ ವ್ಯಯ ಆಗುವಾಗ ಒಂದಿಷ್ಟು ಪಾಪಕರ್ಮಗಳು ಪರಿಹಾರ ಆಗ್ತದೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಧನವ್ಯಯಾತ್ಮಕವಾದಂತಹ ಪೂಜೆ ಹೋಮಗಳು ಪ್ರಾಯಶ್ಚಿತ್ತವಾಗಿ ವಿಧಿಸಲ್ಪಡ್ತವೆ. ಈ ಪ್ರಾಯಶ್ಚಿತ್ತಗಳನ್ನು ಮಾಡುವಾಗ ನಾವು ಜ್ಯೋತಿಷ್ಯಕ್ಕೆ ನೇರವಾಗಿ ಸಂಬಂಧ ಪಡೆದಿದ್ದರೂ ಸಹಿತ ತುಂಬ ಹತ್ತಿರಕ್ಕೆ ಸಂಬಂಧಪಟ್ಟದ್ರಿಂದ ಅದೇ ವಿಷಯವನ್ನು ಕೇಳ್ತಾ ಇದ್ದೇನೆ. ನಾವು ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಾಗ ಒಂದು ಪೌಷ್ಟಿಕ ಕಾರ್ಯಗಳು, ಶಾಂತಿ ಕಾರ್ಯಗಳು ಮತ್ತು ಪ್ರಾಯಶ್ಚಿತ್ತ ಕರ್ಮಗಳು ಅಂತ ನಾವು ಇಟ್ಟುಕೊಂಡ್ರೆ, ಪೌಷ್ಟಿಕ ಶಾಂತಿ ಕಾರ್ಯಗಳು ಅಂತ ಹೇಳಿದರೆ ನಾವು ಈಗ ಸರಳವಾಗಿ ಹೇಳುವುದಂತಾದರೆ ಏನಾದರೂ ನಮ್ಮ ಗ್ರಹಚಾರಗಳಿದ್ದರೆ ಅದೆಲ್ಲ ಶಾಂತವಾಗಲಿಕ್ಕೋಸ್ಕರ ಅಂತ. ಒಂದು ರೀತಿಯಿಂದ ಅದು ಪ್ರಾಯಶ್ಚಿತ್ತವೂ ಹೌದು, ಯಾಕೆಂದರೆ ಪೂರ್ವಜನ್ಮದ ಕರ್ಮದ ಫಲದ ಪರಿಹಾರಕ್ಕೋಸ್ಕರ ಅಂತ. ಇವುಗಳನ್ನು ಮಾಡಲಿಕ್ಕೆ ಏನಾದರೂ ಒಂದು ನಿಯಮಗಳು ಅಂತ ಅಂದರೆ, ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂದರೆ, ಈಗ ನಾವು ಅದನ್ನು ತುಂಬ ದುರುಪಯೋಗ ಪಡಿಸ್ಕೊಳ್ತೇವೆ. ಅಂದರೆ ಒಂದು 10,000 ಒಂದು ಮಧ್ಯಮ ವರ್ಗದವನಿಗೆ ಏನೋ ಒಂದಿಷ್ಟು ಸಮಸ್ಯೆ ಬಂದಾಗ ಒಂದು 10-15 ಸಾವಿರ ದೊಡ್ಡ ವಿಷಯ ಅಲ್ಲ. ಸರಳವಾಗಿ ಒಂದಿಷ್ಟು ಹಣವನ್ನು ವ್ಯಯಿಸಿ ಕರ್ಮವನ್ನು ಮಾಡಿಬಿಟ್ರೆ ಮುಗಿದು ಹೋಗುತ್ತೆ ಅಂತ ಇದೆಯೋ, ಅಥವಾ ಶಾಸ್ತ್ರೀಯವಾಗಿ ಅದಕ್ಕೊಂದು ಪ್ರಕ್ರಿಯೆ, ನಿಜವಾಗಿ ಒಂದು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಲಿಕ್ಕೆ ಒಂದು ಪ್ರಕ್ರಿಯೆ, ಹೀಗೆ ಮಾಡಬೇಕು, ಈ ರೀತಿಯಲ್ಲೇ ಅದರ ಆಚರಣೆಗಳು ಇರಬೇಕು ಇತ್ಯಾದಿಗಳು ಏನಾದರೂ ಒಂದು ನಿಯಮಗಳಿದೆಯೋ ಅಂತ, ಅದಕ್ಕೇನಾದರೂ? ಖಂಡಿತ ಇದೆ ನಿಯಮಗಳು. ನಾನು ಆಗಲೇ ಹೇಳಿದ ಹಾಗೆ ಚಿತ್ತಶುದ್ಧಿ ಎಲ್ಲಿಯವರೆಗೆ ಆಗೋದಿಲ್ಲವೋ ಅಲ್ಲಿಯವರೆಗೆ ಪ್ರಾಯಶ್ಚಿತ್ತ ಆಗೋದಿಲ್ಲ. ಆದ್ದರಿಂದಲೇ ಫಲಸಿದ್ಧಿಯಲ್ಲಿ ಬರುವಂತಹ ವೈರುಧ್ಯಗಳು ಕಾಣುವುದು. ಬಹಳ ಮಂದಿ ಹೇಳುವುದನ್ನು ಕೇಳ್ತೇವೆ, ಜೋಯಿಸ್ರೆ ನೀವು ಹೇಳಿದಂತಹ ಹೋಮವೋ ಪೂಜೆಯೋ ಮಾಡಿಸಿದೆವು, ಅದರಿಂದ ನಮಗೆ ಬೇಕಾದಂತಹ ಅಭೀಷ್ಟ ಸಿದ್ಧಿ ಆಗಲಿಲ್ಲ, ಫಲಸಿದ್ಧಿ ಆಗಲಿಲ್ಲ ಅಂತ. ಆಗದೇ ಇರಲಿಕ್ಕಿರುವ ಕಾರಣಗಳು ಬಹಳ ಇರ್ಬೋದು.
ಕರ್ಮದ ತೀವ್ರತೆ ಜಾಸ್ತಿ ಇದ್ದಾಗ ಮಾಡಿದಂತಹ ಪ್ರಾಯಶ್ಚಿತ್ತದ ಶಕ್ತಿ ಅದಕ್ಕೆ ತುಲ್ಯವಾಗಿ ಬರದೇ ಇದ್ದಾಗ ಫಲಸಿದ್ಧಿ ಆಗದೇ ಇರ್ಬೋದು. ಅದು ಒಂದು ಕಾರಣ. ಆದರೆ ಇವನಲ್ಲಿ ಬರಬೇಕಾದಂತಹ ಚಿತ್ತಶುದ್ಧಿ ಇಲ್ಲದೇ ಇದ್ದಾಗಲೂ ಕೂಡ ಫಲ ಸಿಗಬೇಕಾಗಿಲ್ಲ. ನಾವಿವತ್ತು ನಾವು ನೀವು ಎಲ್ಲರೂ ನೋಡುವಂತಹ ವ್ಯವಸ್ಥೆ, ಒಂದು ಹೋಮವೋ ಪೂಜೆಯೋ ಮಾಡಿಸಿ ಅಂತ ಹೇಳಿದೆವು. ಆಯಿತು, ಆಚಾರ್ಯರು ಹೇಳಿದ ಹಾಗೆ ಮೊದಲು ಅವರು ಮಾಡಿಸುವಂಥ ಪುರೋಹಿತರ ಹತ್ರ ಹೇಳ್ತಾರೆ, ಭಟ್ರೆ ಏತಾಪುಂಡು ಅಂತ, ಎಷ್ಟು ಆಗ್ತದೆ ಅದಕ್ಕೆ ಖರ್ಚು. ಸರಿ, ಖರ್ಚಿನ ದುಡ್ಡನ್ನು ಹೊಂದಿಸಿದ್ರು, ಬಂದವರು ಸಂಕಲ್ಪಕ್ಕೆ ಮಾತ್ರ ಕೂತರು ಅಂತ ಬಿಟ್ಟರೆ ಆಮೇಲೆ ಫೇಸ್ಬುಕ್ಕೋ ವಾಟ್ಸ್ಯಾಪೋ ಚಾಟಿಂಗೋ ಮಾಡ್ತಾ ಇದ್ದ ಮನುಷ್ಯನಿಗೆ ಯಾವ ಪ್ರಾಯಶ್ಚಿತ್ತ ಹೇಗೆ ಫಲ ಕೊಡಬೇಕು ಹೇಳಿ? ಅವನಲ್ಲಿ ಆ ಸಮಯಕ್ಕೆ, ಅಂದರೆ ಪೂಜೆ ಒಂದು 2-3 ಗಂಟೆ ನಡೀತದೆ ಅಂತಿದ್ರೆ ಅಷ್ಟು ಹೊತ್ತು ತಾಳ್ಮೆಯಿಂದ ಅಲ್ಲಿ ಕೂತ್ಕೊಳ್ಳೋಷ್ಟು ವ್ಯವಧಾನವೂ ಇಲ್ಲ ಅಂತಿರುವಾಗ ಚಿತ್ತಶುದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಅದರ ಪೂರ್ವಭಾವಿಯಾಗಿ ಅರ್ಹತೆ ಬರಲಿಕ್ಕೆ ಮಾಡಬೇಕಾದಂತಹ ಒಂದಿಷ್ಟು ವಿಧಿ ನಿಷೇಧಗಳೆಲ್ಲ ಇದೆ. ಅದು ಅಧಿಕಾರಿ ಭೇದದಿಂದ ಆ ಪ್ರಕ್ರಿಯೆಗಳಲ್ಲಿ ವ್ಯತ್ಯಾಸ ಇದೆ. ಒಬ್ಬ ಬ್ರಾಹ್ಮಣ ಅಂತಿದ್ದರೆ, ನಿತ್ಯ ಸಂಧ್ಯಾವಂದನೆ ಮಾಡೋದಿಲ್ಲ ಅಂತಿದ್ದರೆ ಯಾವ ಶಾಂತಿಕ ಪೌಷ್ಟಿಕ ಕರ್ಮಕ್ಕೂ ಅವ ಅನರ್ಹ. ಸಂಧ್ಯಾವಂದನೆ ಮಾಡದವ ಅಂತಿದ್ದರೆ ಮೊದಲು ಅವನಿಗೆ ಸಂಧ್ಯಾವಂದನೆ ಪ್ರಾರಂಭ ಮಾಡು ಅಂತ ಹೇಳಬೇಕು. ಸಂಧ್ಯಾವಂದನೆ ಮಾಡಿದ ನಂತರವೇ ಶಾಂತಿಕ ಪೌಷ್ಟಿಕವಾದಂತಹ ಕರ್ಮಗಳಿಗೆ ಬೇಕಾದಂತಹ ಅರ್ಹತೆ ಬರ್ತದೆ. ಇನ್ನು ಬ್ರಾಹ್ಮಣರಲ್ಲದೇ ಇದ್ದಾಗಲೂ ಕೂಡ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಸಹಜವಾಗಿ ಎಲ್ರಿಗೂ ಅಧಿಕಾರ ಇದೆ. ಶುಚಿಯಾಗಿರಲಿ ಅಶುಚಿಯಾಗಿರಲಿ. ಅಶುಚಿಯಾಗಿರಲಿ ಅಂತ ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ಕೆಲವು ಸಂದರ್ಭ ಮನುಷ್ಯನಿಗೆ ಬರ್ತದೆ, ತೀವ್ರವಾದಂತಹ ಅನಾರೋಗ್ಯ, ಹಾಸಿಗೆಯಲ್ಲೇ ಮಲ್ಕೊಂಡಿರುವಂತಹ ಪರಿಸ್ಥಿತಿ ಬರ್ತದೆ. ಅಂತಹ ಸಂದರ್ಭದಲ್ಲಿಯೂ ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ. ಯಾವ ವರ್ಣ ಆಗಿರಲಿ, ಯಾವ ಆಶ್ರಮ ಆಗಿರಲಿ, ಯಾವ ಶುಚಿಯೋ ಅಶುಚಿಯೋ ಆದಂತಹ ಸ್ಥಿತಿ ಇರಲಿ, ಅದನ್ನು ಒಳ್ಳೆ ನಿಷ್ಠೆಯಿಂದ ಮಾಡಿದಾಗ ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿ ಇದ್ದು ನಾವೊಂದು ಸತ್ಕರ್ಮವನ್ನು ಮಾಡ್ತೇನೆ ಅಂತಿದ್ದರೆ ಆ ಸತ್ಕರ್ಮ ಖಂಡಿತವಾಗಿಯೂ ಫಲ ಕೊಡ್ತದೆ. ಈ ಎರಡೂ ರೀತಿಯ ಜನರನ್ನು ನಾವು ನೋಡ್ತೇವೆ. ಕೆಲವರಿಗೆ ಬಹಳ ಸಣ್ಣ ಒಂದು ಪರಿಹಾರ ಹೇಳಿರ್ತೇವೆ. ಶನಿಗ್ರಹಚಾರ ಇದೆ, ದೊಡ್ಡ ಹೋಮ ಪೂಜೆಗಳನ್ನು ಮಾಡುವಂತಹ ಸಾಮರ್ಥ್ಯ ಇಲ್ಲ, ಪ್ರತಿ ಶನಿವಾರ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ, ಅಥವಾ ಶನಿ ವಾಯುತತ್ವದ ಗ್ರಹ ಅಂತಾದ್ದರಿಂದ ವಾಯುದೇವರ ಆಂಜನೇಯ ದೇವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಇದನ್ನೇ ಒಳ್ಳೆ ನಿಷ್ಠೆಯಿಂದ ಮಾಡಿ ಸಮಸ್ಯೆಗಳನ್ನು ಕಳ್ಕೊಂಡವರಿದ್ದಾರೆ. ಅಂದರೆ ಇದೆಲ್ಲ ನಮ್ಮ ಅನುಭವ ವೇದ್ಯವಾದಂತಹ ವಿಷಯಗಳು. ಹಾಗಾಗಿ ಆತ್ಯಂತಿಕವಾಗಿ ಏನು ಕೇಳಿದರೆ ಶ್ರದ್ಧೆ ಇಲ್ಲದೇ ಇದ್ದಾಗ, ಮೊದಲನೇ ಅರ್ಹತೆ ಆ ಶ್ರದ್ಧೆ ಇಲ್ಲದೇ ಇದ್ದಾಗ ಧನವ್ಯಯದಿಂದ ಪುರೋಹಿತರು ಮಾಡುವಂತಹ ಹೋಮ ಪೂಜೆಯಿಂದ ನಮ್ಮ ಕರ್ಮ ಕಳೆಯೋದಿಲ್ಲ. ಶ್ರದ್ಧೆಯ ಜೊತೆಗೆ ನಾವು ಸ್ವಯಂ ಮಾಡಬೇಕಾದಂತಹ ನಮ್ಮ ಅನುಷ್ಠಾನಗಳು, ಆ ಅನುಷ್ಠಾನಗಳು ಇಟ್ಟುಕೊಂಡು ಒಂದಿಷ್ಟು ಸತ್ಕರ್ಮ ಮಾಡಿದಾಗ ಖಂಡಿತವಾಗಿಯೂ ಅದು ನಮ್ಮ ಕರ್ಮವನ್ನು ಕಳೀಲಿಕ್ಕೂ ಫಲಸಿದ್ಧಿಗೂ ಕಾರಣ ಆಗ್ತದೆ ಅಂತ. ಕರ್ಮ ಕಳೀತೋ ಇಲ್ಲೋ ಹೇಗೆ ಗೊತ್ತಾಗಬೇಕು? ಗೊತ್ತಾಗೋದಿಲ್ಲ. ಕರ್ಮ ನೇರವಾಗಿ ಮುಂದೆ ಬಂದು ಹೇಳೋದಿಲ್ಲ. ನೀನು ಮಾಡಿದಂತಹ ಯಾವುದೋ ಒಂದು ಕೆಟ್ಟ ಕರ್ಮ ಇದೆ, ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟಂತಹ ಕರ್ಮ ಇದೆ, ಗೋವಿಗೆ ಹಿಂಸೆ ಕೊಟ್ಟಂತಹ ಕರ್ಮ ಇದೆ, ಅದು ಪರಿಹಾರ ಆಯಿತು ಅಂತ ಯಾರೂ ಹೇಳೋದಿಲ್ಲ. ಮತ್ತೇನು ಕೇಳಿದರೆ, ನಮಗೆ ಆ ಕಾಲದಲ್ಲಿ ಒದಗಿದಂತಹ ಆಪತ್ತು ಪರಿಹಾರ ಆಯಿತು, ಅಥವಾ ಅಭೀಷ್ಟ ಸಿದ್ಧಿಗೆ ಏನೋ ಪ್ರತಿಕೂಲ ಇತ್ತು, ಅಭೀಷ್ಟ ಸಿದ್ಧಿ ಆಯಿತು ಅಂತಿದ್ರೆ ನಾವೇ ಅಂದುಕೋತೇವೆ ನಮ್ಮ ಕರ್ಮ ಕಳೆಯಿತು ಅಂತ. ಆ ರೀತಿಯಾದಂತಹ ಫಲಾನುಭವಕ್ಕೆ ಮುಖ್ಯವಾಗಿ ಬೇಕಾದಂತಹ ಅರ್ಹತೆಯನ್ನು ಕೇಳಿದರೆ ಶ್ರದ್ಧೆಯು ಚಿತ್ತಶುದ್ಧಿಯು. ಚಿತ್ತಶುದ್ಧಿ ಬರಲಿಕ್ಕೆ ಬ್ರಾಹ್ಮಣ ಆದರೆ ನಿತ್ಯ ಸಂಧ್ಯಾವಂದನೆ, ಅವನು ಮಾಡಬೇಕಾದಂತಹ ಮಂತ್ರಜಪಾನುಷ್ಠಾನಗಳು, ಬಾಕಿಯ ವರ್ಣಗಳು ಅಂತಿದ್ದರೆ ನಾಮಸ್ಮರಣೆ ಶ್ರದ್ಧೆಯಿಂದ ಮಾಡುವಂತಹದ್ದು ಕಾರಣ ಆಗ್ತದೆ. ಅದು ಇದರದೊಂದು ಸೂಕ್ಷ್ಮ ನಾನಾಗಿ ಹೇಳಿದೆ. ಗ್ರಹಗಳು ಎಲ್ಲರಿಗೂ ಕೂಡ ಒಂದೇ ರೀತಿ ಫಲವನ್ನು ಕೊಡೋದಿಲ್ಲ.
ನಮ್ಮ ಜಾತಕದಲ್ಲಿ ಗ್ರಹಗಳಿರುವಂತಹ ಸ್ಥಾನ ಅದರ ಬಲಾಬಲವನ್ನು ಹೊಂದಿಕೊಂಡು ಫಲದಲ್ಲಿ ಒಂದಿಷ್ಟು ವ್ಯತ್ಯಾಸ ಇರ್ತದೆ. 7 ಶನಿ ಪ್ರಾರಂಭದ ಕಾಲದಲ್ಲಿ ಏನೋ ಒಂದು ತೊಂದರೆ ಆಯಿತು, ಆಮೇಲೆ ಬಹಳ ಒಳ್ಳೆಯ ಪರಿವರ್ತನೆ, ಬಹಳ ದೊಡ್ಡ ಸಾಧನೆ 7 ಶನಿಯ ಕಾಲದಲ್ಲಿಯೂ ನಡೆದದ್ದಿದೆ. ಹಾಗಿದ್ರೆ ಏನು ಕೇಳಿದರೆ, ಶನಿ ಜಾತಕದಲ್ಲಿ ಬಲಿಷ್ಠನಾದಂತಹ ಗ್ರಹನಾಗಿ ಅನುಕೂಲ ಸ್ಥಾನದಲ್ಲಿದ್ದಾಗ ಗ್ರಹಚಾರದ ಕಾಲದಲ್ಲಿಯೂ ಮೊದಲೇನೋ ಒಂದಿಷ್ಟು ಅನಿಷ್ಟ ಸೂಚನೆಯನ್ನು ಕೊಟ್ಟು ನಂತರ ಒಳ್ಳೆಯದನ್ನೇ ಮಾಡುವಂತಹದ್ದು ಇರ್ತದೆ. 7 ಶನಿಯ ಕಾಲದಲ್ಲಿ ಸಹಸ್ರಾರು ಕೋಟಿಯ ಸಾಮ್ರಾಜ್ಯವನ್ನು ಕಳ್ಕೊಂಡು ಅಕ್ಷರಶಃ ಬೀದಿಗೆ ಬಂದವರು ಇದ್ದಾರೆ. ಅದು ಆ ಜಾತಕದಲ್ಲಿರುವಂತಹ ಶನಿಯ ಸ್ಥಾನವನ್ನು ಹೊಂದಿಕೊಂಡು ಅದರ ಫಲದ ವ್ಯತ್ಯಾಸ ಇರ್ತದೆ. ಅದು ಕೂಡ ನಿರ್ದಿಷ್ಟವಾಗಿ ಬಿಟ್ಟ ಮಾರನೇ ದಿವಸಕ್ಕೆ ವ್ಯತ್ಯಾಸ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಒಂದು ಜ್ವರ ಬಂತು, ಜ್ವರ ನೀವು ಔಷಧಿ ಸೇವನೆ ಮಾಡಿದ್ರಿ, 4-5 ದಿವಸ ಆಗುವಾಗ ಜ್ವರ ಬಿಟ್ಟಿತು, 5ನೇ ದಿವಸಕ್ಕೆ ಜ್ವರ ಬಿಟ್ಟಿದ್ದು, 6ನೇ ದಿವಸಕ್ಕೆ ನೀವು ಪರಿಪೂರ್ಣ ಸ್ಟ್ರಾಂಗ್ ಆಗಿ ನೀವು ಮಾಡುವ ಕೆಲಸ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಪುನಃ ನಿಮಗೆ ಬೇಕಾದ ಶಕ್ತಿ ಬರಲಿಕ್ಕೆ ಒಂದಿಷ್ಟು ಸಮಯ ಬೇಕಾಗ್ತದೆ. ಅದೇ ರೀತಿ ಅನಿಷ್ಟ ಸ್ಥಾನದಲ್ಲಿರುವಂತಹ ಗ್ರಹರ ಚಾರವಶಾತ್ ನಮಗೆ ಒಂದಿಷ್ಟು ತೊಂದರೆಗಳು ಬಂತು, ಆ ಗ್ರಹನ ದುಸ್ಥಾನದ ಚಾರ ಮುಗಿಯಿತು ಅಂತಿದ್ದರೆ ಆಮೇಲೆ ಒಂದಿಷ್ಟು ಕಾಲ ಆ ರಾಶಿಯಲ್ಲಿ ಯಾವುದೋ ಒಂದು ಶುಭ ಗ್ರಹ ಗೋಚರದಲ್ಲಿ ಬರುವಂತಹ ಕಾಲದಲ್ಲಿ ಆಗ ನಮಗೆ ಒಂದಿಷ್ಟು ಅನುಕೂಲಗಳು ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು ಸಣ್ಣ ಗೊಂದಲ. ಜ್ಯೋತಿಷ್ಯರು ಈ ಗ್ರಹಣದ ವಿಷಯದಲ್ಲಿ ಮಾತ್ರ ಎಲ್ಲ ಜ್ಯೋತಿಷ್ಯರು ಒಗ್ಗಟ್ಟಾಗ್ತಾರೆ, ಯಾಕಂದರೆ ಅದು ಕಣ್ಣಿಗೆ ಕಾಣುವಂಥ ವಿಷಯ. ಬಾಕಿ ವಿಷಯದಲ್ಲಿ ಆಗುವಾಗ ಜ್ಯೋತಿಷ್ಯರಲ್ಲಿ ಒಗ್ಗಟ್ಟಿರುವುದಿಲ್ಲ. 2 ಅಷ್ಟಮಿ ಬರ್ತದೆ, 2 ಏಕಾದಶಿ ಬರ್ತದೆ. ಈ ಸಮಾಜದಲ್ಲಿ ಒಂದು ಗೊಂದಲ ನಿರ್ಮಾಣ ಆಗ್ತದೆ. ಇದಕ್ಕೆ ಒಂದು ಎಲ್ಲ ಜ್ಯೋತಿಷ್ಯರು ಸೇರಿ ಅದಕ್ಕೊಂದು ಏನಾದರೂ ಒಂದು ಪರಿಹಾರ ಕೊಂಡುಕೊಳ್ಬೋದಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಈ ಸಭೆಯಲ್ಲಿ ಇದಕ್ಕೊಂದು ನಿರ್ಣಯ ಕೊಡೋದು ಸ್ವಲ್ಪ ಕ್ಲಿಷ್ಟವಾದಂತಹ ವಿಷಯ. ಇದರಲ್ಲಿ 2 ಸಂಗತಿಗಳು. ಯಾಕೆ ಹೀಗೆ ಬರ್ತದೆ ಅಂತ ತಿಳ್ಕೊಂಡ್ರೆ ನಿಮಗೆ ಅದರದ್ದು ಕಾಂಪ್ಲಿಕೇಶನ್ನ ಲೆವೆಲ್ ಅರ್ಥ ಆಗ್ತದೆ. ಜ್ಯೋತಿಷಿಯ ಕರ್ತವ್ಯ ಏನು ಕೇಳಿದರೆ ಗ್ರಹಗಳ ಸ್ಥಾನವನ್ನು ಗಣಿತ ಮಾಡಿಕೊಡೋದು ಮಾತ್ರ ಜ್ಯೋತಿಷಿಯ ಕರ್ತವ್ಯ. ತಿಥಿ ಯಾವುದು ಯಾವಾಗ ಬರ್ತದೆ ಅಂತ ಜ್ಯೋತಿಷಿ ಗಣಿತ ಮಾಡಿ ಪಂಚಾಂಗದಲ್ಲಿ ಹಾಕ್ತಾನೆ. ಗಣಿತಾಗತವಾದಂತಹ ತಿಥಿ ಅಥವಾ ನಕ್ಷತ್ರವನ್ನಿಟ್ಟುಕೊಂಡು ಧರ್ಮಕರ್ಮದ ಅನುಷ್ಠಾನ ಹೇಗೆ ಮಾಡಬೇಕು ಅಂತ ಹೇಳೋದು ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಏನು ಮಾಡಿತು, ಈಗ ನಾಡ್ದು ಚೌತಿ ಬರ್ತದೆ ನಿಮಗೆ, ಒಂದೇ ದಿವಸ ಗೌರಿ ತೃತೀಯ ಮತ್ತು ಚತುರ್ಥಿ 2 ನಾವು ಆಚರಣೆ ಮಾಡಬೇಕು ಅಂತ. ಚತುರ್ಥಿ ತಿಥಿ ಯಾವಾಗಲೂ ತೃತೀಯದ ಜೊತೆಗಿದ್ದರೆ ಅದು ಪ್ರಶಸ್ತ ಅಂತೆ, ಪಂಚಮಿಯ ಜೊತೆಗೆ ಬಂದರೆ ಅದು ಪ್ರಶಸ್ತ ಅಲ್ಲ, ಮಾತೃವಿದ್ಧಾ ಪ್ರಶಸ್ಯತೆ ಅಂತ. ಹಾಗಾಗಿ ಈ ವರ್ಷ ಪಂಚಮಿಯ ಜೊತೆಗೆ ಬಂದಂತಹ ಚತುರ್ಥಿಯನ್ನು ಬಿಟ್ಟು ತೃತೀಯದ ಜೊತೆಗೆ ಬರುವಂತಹ ಚತುರ್ಥಿಯನ್ನು ಪರ್ವಾಚರಣೆಗೆ ಉಪಯೋಗ ಮಾಡಲಿಕ್ಕೆ ವಿಧಾನ ಮಾಡ್ತದೆ. ಅದು ಯಾರು ವಿಧಾನ ಮಾಡಿದ್ದು ಕೇಳಿದರೆ ಜ್ಯೋತಿಷಿಗಳಲ್ಲ, ಧರ್ಮಶಾಸ್ತ್ರಜ್ಞರು. ಧರ್ಮಶಾಸ್ತ್ರಜ್ಞರು ಇದಕ್ಕೆಲ್ಲ ಒಂದು ನಿಯಮಗಳನ್ನು ಮಾಡಿದ್ರಿ. ಏಕಾದಶಿ ಪ್ರಧಾನವಾಗಿ ಮತ್ತು ಭಾರತದಲ್ಲಿ ಬರುವಂತಹ ಒಂದು ಘಟನೆ, ಇವಳಿಗೆ ಯಾರಿಗೆ ಮತ್ತು ಗಾಂಧಾರಿಗೆ 100 ಮಂದಿ ಮಕ್ಕಳು, ಕುಂತಿಗೆ 5 ಮಂದಿ ಅಥವಾ 6 ಅಂತ ಇಟ್ಕೊಳ್ಳುವ. ಈ 100 ಮಂದಿ ಮಕ್ಕಳು ಗಾಂಧಾರಿದ್ದು ಸತ್ರು. ಇದಕ್ಕೊಂದು ಹಿನ್ನೆಲೆ ಏನು ಕೊಡ್ತಾರೆ ಅಂತ ಕೇಳಿದರೆ, ವಿದ್ಧವಾದಂತಹ ಏಕಾದಶಿಯ ದಿವಸ ಉಪವಾಸ ಗಾಂಧಾರಿ ಮಾಡಿದ್ಲು, ಆ ದೋಷದಿಂದಾಗಿ ತಸ್ಯಾಹ ಪುತ್ರಶತಂ ನಷ್ಟಂ, 100 ಮಕ್ಕಳು ಅವಳ ಕಣ್ಣೆದುರಲ್ಲಿ ಹೋದರು ಅಂತ. ಹಾಗಿದ್ರೆ ಈ ವೇದ ಯಾಕೆ ಬರ್ತದೆ ಅಂತ ಕೇಳಿದರೆ, ದಶಮಿಯ ಸಂಸ್ಪರ್ಶದಿಂದ ಏಕಾದಶಿ ವಿದ್ಧ ಆಗ್ತದೆ, ಅದು ದುಷ್ಟ ಆಗ್ತದೆ. ದಶಮಿಯ ದೇವತೆ ಯಮ, ದ್ವಾದಶಿಯ ದೇವತೆ ವಿಷ್ಣು. ಏಕಾದಶಿಯ ದೇವತೆ ವಿಷ್ಣು ಅಲ್ಲ, ಆಯಿತಾ? ಏಕಾದಶಿಯ ದೇವತೆ ವಿಶ್ವೇ ದೇವತೆಗಳು, ದ್ವಾದಶಿಯ ದೇವತೆ ವಿಷ್ಣು, ದಶಮಿಯ ದೇವತೆ ಯಮ. ಹಾಗಾಗಿ ಯಮನನ್ನು ಮುಟ್ಟಿದಂತಹ ಏಕಾದಶಿ ಅದು ಅಶುದ್ಧ, ವಿಷ್ಣುವನ್ನು ಮುಟ್ಟಿದಂತಹ ಏಕಾದಶಿ ಶುದ್ಧ ಅಂತಾದದ್ರಿಂದ ಒಂದು ವೇಳೆ ದಶಮಿ ತಿಥಿಯ ವೇದ ಏಕಾದಶಿಗೆ ಬಂದಾಗ ಆ ಏಕಾದಶಿ ಉಪವಾಸ ಮಾಡದೆ ಮಾರನೇ ದಿವಸ ದ್ವಾದಶಿಯ ದಿವಸ ಉಪವಾಸ ಮಾಡಿದರೆ ಪುಣ್ಯ ಬರ್ತದೆ ಅಂತಿದ್ದನ್ನು ಹೇಳಿದ್ದು ಧರ್ಮಶಾಸ್ತ್ರ, ಜ್ಯೋತಿಷ್ಯ ಅಲ್ಲ. ಹಾಗಾಗಿ ಇದರಲ್ಲಿ ಮತ್ತೆ ಯಾಕೆ ಗೊಂದಲ ಬಂತು ಅಂತ, ಅಷ್ಟಮಿಯ ಗೊಂದಲದ ಕಾರಣ ಒಂದು ಬೇರೆ ಉಂಟು, ಅದನ್ನು ಸ್ಪಷ್ಟಪಡಿಸ್ತೇನೆ. ಏಕಾದಶಿಯ ಗೊಂದಲ ಯಾಕೆ ಬಂತು ಅಂತ ಕೇಳಿದರೆ,
ಗಣಿತದಲ್ಲಿ ಒಂದಷ್ಟು ಸಿದ್ಧಾಂತಗಳಿದೆ. ಸಿದ್ಧಾಂತ ಗ್ರಂಥದಲ್ಲಿ ತುಂಬ ಲೇಟೆಸ್ಟ್ ಆದ ಸಿದ್ಧಾಂತ ಯಾವುದು ಕೇಳಿದರೆ ಸೂರ್ಯ ಸಿದ್ಧಾಂತ. ಸೂರ್ಯ ಸಿದ್ಧಾಂತದ ಮೂಲ ಗ್ರಂಥವನ್ನಿಟ್ಕೊಂಡು ಇವತ್ತು ತಿಥಿಯ ಗಣನೆ ಮಾಡಿದರೆ ತುಂಬ ವ್ಯತ್ಯಾಸ ಬರ್ತದೆ. ಆದ್ದರಿಂದಲೇ ಗಣಿತಕ್ಕೆ ಕಾಲಕಾಲಕ್ಕೆ ಸಂಸ್ಕಾರ ಮಾಡಬೇಕು ಅಂತ ಪೂರ್ವಿಕರ ಕಾಲದಿಂದಲೂ ಬಂತು. ಆ ಸೂರ್ಯ ಸಿದ್ಧಾಂತಕ್ಕೆ ಸಂಸ್ಕಾರ ಮಾಡಿದಾಗ ಆರ್ಯಭಟೀಯ ಅಂತ ಒಂದು ವ್ಯವಸ್ಥೆ ಬಂತು. ಆರ್ಯಭಟೀಯದ ಗಣಿತ ಸೂತ್ರವನ್ನಿಟ್ಕೊಂಡಾಗಲೂ ಸೂಕ್ಷ್ಮವಾಗಿ ಬರದೇ ಇದ್ದಾಗ ಆಮೇಲೆ ಅದಕ್ಕೆ ಒಂದಿಷ್ಟು ಸಂಸ್ಕಾರ ಮಾಡಿ ಪರಹಿತ ಗಣಿತ ಅಂತ ಒಂದು ಮಾಡಿದರು. ಕೇರಳದಲ್ಲಿ ಸುಮಾರು 1968-70 ಇಸ್ವಿಗೆ ಈ ಪರಹಿತವನ್ನು ಬಿಟ್ಟರು, ದೃಕ್ಸಿದ್ಧವಾದಂತಹ ಗಣಿತವನ್ನು ಸ್ವೀಕಾರ ಮಾಡಿದರು. ನಮ್ಮಲ್ಲಿಯೂ ಕೂಡ ಮತ್ತು ಉಡುಪಿಯ ಅಷ್ಟಮಠಗಳ ವ್ಯವಸ್ಥೆಯಲ್ಲಿ ಪಲಿಮಾರ ಮಠದ ಕೀರ್ತಿಶೇಷ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಕಾಲದಲ್ಲಿ ಆರ್ಯಭಟ ಗಣಿತ ಈಗಿನ ಕಾಲಕ್ಕೆ ಅದು ಸಾಧುವಾದದ್ದಲ್ಲ, ಹಾಗಾಗಿ ದೃಕ್ಸಿದ್ಧವನ್ನು ಸ್ವೀಕಾರ ಮಾಡೋಣ ಅಂತ ಎಲ್ಲ ಹೇಳಿದರು. ಅದರಲ್ಲಿ ಒಂದಿಷ್ಟು ಮತಭೇದಗಳು ಬಂದದ್ದು ಇವತ್ತಿನವರೆಗೂ ಮುಂದುವರೆದಿದೆ ಅಂತ ಆದದ್ರಿಂದ ನಮ್ಮ ಕೇವಲ ಜ್ಯೋತಿಷಿಗಳ ಪ್ರಯತ್ನದಿಂದ ಮಾತ್ರ, ಜ್ಯೋತಿಷಿಗಳಲ್ಲಿ ನಮ್ಮಲ್ಲಿ ಗೊಂದಲ ಇಲ್ಲ. ಯಾಕೆಂದರೆ ಯದಾ ಯಶ್ಚೈವ ಸಿದ್ಧಾಂತೋ ಗಣಿತೇ ದೃಕ್ಸಮೋ ಭವೇ ತದಾ ತೇನೈವ ಸಂಸಾಧ್ಯಂ ಅಂತ ನಿರ್ಣಯವೇ. ಯಾವ ಸಿದ್ಧಾಂತ ಯಾವ ಕಾಲಕ್ಕೆ ದೃಕ್ಸಿದ್ಧವಾಗಿ ಬರ್ತದೋ ಅದನ್ನೇ ಆಶ್ರಯಿಸಬೇಕು ಅಂತ. ಅದರಲ್ಲಿ ಏನೋ ಕೆಲವು ರಾಗದ್ವೇಷಗಳು ಪೂರ್ವಾಗ್ರಹಗಳು ಆ ಕಾರಣದಿಂದಾಗಿ ಇವತ್ತು ಕೂಡ ಗಣಿತದ ಸಿದ್ಧಾಂತಗಳನ್ನು, ವಿಭಿನ್ನವಾದಂತಹ ಸಿದ್ಧಾಂತಗಳನ್ನು ಆಶ್ರಯಿಸ್ತಾರೆ ಅಂತ ಆದದ್ರಿಂದ ಈ ಗೊಂದಲ ಬರ್ತಾ ಇದೆ. ಹಾಗಾಗಿ ಇದು ಜ್ಯೋತಿಷಿಗಳಿಂದ ಮಾತ್ರ ಪರಿಹಾರ್ಯವಾದಂತಹ ವಿಷಯ ಅಲ್ಲ. ಅಷ್ಟಮಿಯಲ್ಲಿ ಬರುವಂತಹ ಗೊಂದಲಕ್ಕೆ ಹಿನ್ನೆಲೆ ಬೇರೆ ಇದೆ. ಇದು ಚಾಂದ್ರಮಾನ ಮತ್ತು ಸೌರಮಾನ ಅಂತ ಹೇಳುವಂತಹ ಆಚರಣೆಯ ವ್ಯತ್ಯಾಸ. ನಾವಿವತ್ತು ಸೌರಮಾನ ಅಂತ ಏನನ್ನು ಆಚರಣೆ ಮಾಡ್ತೇವೋ ಸಮಗ್ರವಾಗಿ ಕೇರಳದಲ್ಲಿಯೂ ಅದೇ ಪದ್ಧತಿಯನ್ನು ಆಚರಣೆ ಮಾಡ್ತಾರೆ. ಸಿಂಹ ಮಾಸ ಅಥವಾ ತುಳುವಿನ ಸೋಣ ತಿಂಗಳು. ಸೋಣ ತಿಂಗಳಿನಲ್ಲಿ ಯಾವ ದಿವಸ ರಾತ್ರಿ ರೋಹಿಣಿ ನಕ್ಷತ್ರವೂ ಅಷ್ಟಮಿಯೂ ಒಟ್ಟಿಗೆ ಬರ್ತದೋ ಹಾಗೆ ಬಂದರೆ ಅದು ಜಯಂತಿ. ಯಾವುದಾದ್ರೂ ಒಂದು ಮಾತ್ರ ಸಿಕ್ಕಿತು, ಅಷ್ಟಮಿ ಮಾತ್ರ ಸಿಕ್ಕಿತು ಮಧ್ಯರಾತ್ರಿಗೆ, ಆಗದು ಜನ್ಮಾಷ್ಟಮಿ ಆಗ್ತದೆ ಅಂತ ಹೇಳುವಂಥದ್ದು ಸೌರಮಾನದ ಸಿದ್ಧಾಂತ. ಚಾಂದ್ರಮಾನದಲ್ಲಿ ಶ್ರಾವಣ ಮಾಸದ ಕೃಷ್ಣಾಷ್ಟಮಿ ಅದು ಬಂದರೆ ಸಾಕು ಅಂತ ಹೇಳುವಂಥದ್ದು. ಇದೊಂದು 3 ವರ್ಷಕ್ಕೊಮ್ಮೆ ಇದರಲ್ಲಿ ವ್ಯತ್ಯಾಸ ಬರ್ತದೆ. ಬಾಕಿದ್ದ ಸಮಯದಲ್ಲಿ ಹಾಗೆ ಬರ್ತದೆ. ಈಗ ಈ ವರ್ಷ ಸೋಣವು ಶ್ರಾವಣವೂ ಒಟ್ಟಿಗೆ, ಸಮಸ್ಯೆ ಇಲ್ಲ. ಕಳೆದ ವರ್ಷ ಸೋಣವು ಶ್ರಾವಣವು ಬೇರೆ ಬೇರೆ ಆಗಿ ಬಂದಿತ್ತು ಅಂತ ಆದದ್ರಿಂದ ಅದರಲ್ಲಿಯೂ ಈ ಗಣಿತದ ವಿಷಯ ಅಲ್ಲ, ಆಯಾ ಪ್ರದೇಶದಲ್ಲಿ ರೂಢಿಯಲ್ಲಿರುವಂತಹ ಒಂದು ವ್ಯವಸ್ಥೆ. ನಮ್ಮಲ್ಲಿ ಏನು ಕೇಳಿದರೆ ಮಧ್ವಾಚಾರ್ಯರು ಅವರ ಜಯಂತಿ ನಿರ್ಣಯ ಅಂತ ಒಂದು ಗ್ರಂಥವೇ ರಚನೆ ಮಾಡಿದ್ದಾರೆ, ಯಾವಾಗ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ. ಅವರೇನು ಮಾಡ್ತಾರೆ ಅಂದರೆ ಶ್ರಾವಣ ಅಂತಲೂ ಹೇಳೋದಿಲ್ಲ, ಸೋಣ ಅಂತಲೂ ಹೇಳೋದಿಲ್ಲ. ಯಾವ ರಾತ್ರಿಗೆ ರೋಹಿಣಿ ಮತ್ತು ಅಷ್ಟಮಿ ಒಟ್ಟಿಗೆ ಬರ್ತದೋ ಮಧ್ಯರಾತ್ರಿಗೆ ಅಲ್ವಾ, ಮತ್ತು ರೋಹಿಣ್ಯಾಂ ಅರ್ಧರಾತ್ರೆಯದು ಯದಾ ಕಾಳಾಷ್ಟಮಿ ಭವೇ ಜಯಂತಿ ನಾಮ ಸಾ ಪ್ರೋಕ್ತ, ಅದು ಬರೋದು ಸೋಣದಲ್ಲಿ ಮಾತ್ರ, ಸಿಂಹದಲ್ಲಿ ಮಾತ್ರ. ಹಾಗೆ ಅದು ನಮ್ಮ ಸೌರಮಾನ ಚಾಂದ್ರಮಾನ ಪದ್ಧತಿಯ ವ್ಯತ್ಯಾಸ. ಏಕಾದಶಿ ಅಂತ ಹೇಳುವಂಥದ್ದು ಮತ್ತು ಗಣಿತಕ್ಕೆ ಸಂಬಂಧಪಟ್ಟದ್ದಲ್ಲ, ಧರ್ಮಶಾಸ್ತ್ರ. ಇವತ್ತು ಕೂಡ ನಮ್ಮಲ್ಲಿ ಅದು ಸರಿ ತಪ್ಪು ಅಂತ ಹೇಳುವ ಅಭಿಪ್ರಾಯದಲ್ಲಿ ಅಲ್ಲ ನಾನು ಹೇಳ್ತಾ ಇರುವಂಥದ್ದು. ಸಾಮಾನ್ಯ ಏನು ಕೇಳಿದರೆ ಧರ್ಮಕರ್ಮಾಚರಣೆಗಳನ್ನು ನಿಯಂತ್ರಣ ಮಾಡುವಂಥದ್ದು ನಾವು ನಂಬಿಕೊಂಡು ಬಂದಂತಹ ಮಠಗಳು ಅಥವಾ ಗುರುಪೀಠಗಳು ಅಂತ ಹೇಳುವಂಥ ವ್ಯವಸ್ಥೆ ವ್ಯಾಪಕವಾಗಿ ಚಾಲ್ತಿಯಲ್ಲಿದೆ. ಇವತ್ತು ಶೃಂಗೇರಿ ಪೀಠದಲ್ಲಿ ಮತ್ತು ಇದು ಸೂರ್ಯ ಸಿದ್ಧಾಂತ ಪಂಚಾಂಗ ಬಳಕೆಯಲ್ಲಿದೆ. ಆಮೇಲೆ ಹವ್ಯಕರ ಪೀಠಗಳಲ್ಲಿಯೂ ಕೂಡ ಬೇರೆ ಯಾವುದೋ ಒಂದು ಗಣಿತ ಬಳಕೆಯಲ್ಲಿದೆ ಅಂತ ಕಾಣ್ತಿದೆ, ಸರಿಯಾಗಿ ಗೊತ್ತಿಲ್ಲ. ಅದು ನಾನು ಅದನ್ನು ಹೇಳಿದ್ದೇನು ಕೇಳಿದರೆ ಅದು ಸರಿ ತಪ್ಪು ಅಂತ ಹೇಳುವ ವ್ಯವಸ್ಥೆಯನ್ನೆಲ್ಲ ನಾನು ಉಲ್ಲೇಖ ಮಾಡ್ತಾ ಇರೋದು. ಹಾಗೆ ಗುರುಪೀಠಗಳ ನಿಯಂತ್ರಣ ಧರ್ಮಕರ್ಮಾನುಷ್ಠಾನದ ಆಚರಣೆಯಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸೋದ್ರಿಂದ ಆಯಾ ಗುರುಪೀಠಗಳ ನಿರ್ಣಯಗಳು ಇದರ ಹಿನ್ನೆಲೆಯಲ್ಲಿ ಮತ್ತು ಪ್ರವರ್ತಿಸ್ತವೆ ಅಂತಾದದ್ರಿಂದ ಜ್ಯೋತಿಷಿ ಅಲ್ಲಿ ಅಸಹಾಯಕನಾಗಿದ್ದಾನೆ ಅಂತ ಅರ್ಥ. ಮಹಾಲಕ್ಷ್ಮಿ ವೃತ್ತ ಉಂಟಲ್ಲ, ಅದು ಕೂಡ ಈ ಸಲ ಹಾಗೆ ಆಯಿತು. ಒಂದು ಕೆಲವು ಕಡೆ 20 ಆಯಿತು, ಇನ್ನೊಂದು ಕೆಲವು ಕಡೆ 28ಕ್ಕೆ ಉಂಟು. ಯಾವ ಸಮಂಜಸ ಅಂತೇಳಿ ಅದೇ ಇದು. ಮತ್ತು ಅದರ ಮೂಲ ನಿಯಮಗಳನ್ನು ತಿಳ್ಕೊಳ್ಳದೇ ಇದ್ದದ್ರಿಂದ ಬರುವ ಸಮಸ್ಯೆ.
ನೀವು ಜನರ ಹತ್ರ ಕೇಳಿ ವರಮಹಾಲಕ್ಷ್ಮಿ ಯಾವಾಗ ಮಾಡಬೇಕು ಅಂತ. ಸಾಮಾನ್ಯ ಜನರು ಹೇಳ್ತಾರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂತ ಹೇಳ್ತಾರೆ. ಆದರೆ ಅದಲ್ಲ ಇರೋದು. ಯಾವ ಶುಕ್ರವಾರ ಹುಣ್ಣಿಮೆಗೆ ತುಂಬ ಹತ್ತಿರದಲ್ಲಿ ಬರ್ತದೋ ಆ ಶುಕ್ರವಾರ ದಿವಸ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಧರ್ಮಶಾಸ್ತ್ರದ ನಿಯಮ. ನಾಡಿದ್ದಿನ ಶುಕ್ರವಾರ ಹುಣ್ಣಿಮೆಯೇ ಇದೆ, ಹಾಗಾಗಿ ಹುಣ್ಣಿಮೆಗೆ ಹತ್ತಿರ ನಾಡಿದ್ದಿನ ಶುಕ್ರವಾರವೇ. ಆದರೆ ನಿಮಗೆ ಈ ಶಾಸ್ತ್ರದ ಮತ್ತು ವಿಷಯಗಳನ್ನು ಹೆಚ್ಚಾಗಿ ಅಧ್ಯಯನ ಮಾಡದೆ ಕರ್ಣಾಕರ್ಣಿಕೆಯಾಗಿ ಬಂದ ವಿಷಯಗಳು ಮಾತ್ರ ತಿಳ್ಕೊಂಡಿರ್ತಾರೆ. ಹಾಗಾಗಿ ಇದು ತಪ್ಪು ಆಚರಣೆಗಳು ಬರ್ತದೆ. ಹಾಂ ಹ್ಞೂ ಹಾಂ ಹಾಂ ಅಲ್ಲ ಅದೇ ಅದು ನನ್ನ ತಿಥಿಯ ವ್ಯಾಪ್ತಿ ಅದೇ ಅವತ್ತು ಬೆಳಿಗ್ಗೆ 8:45 ಶಾಸ್ತ್ರಸಿದ್ಧ ಪಂಚಾಂಗದಲ್ಲಿ ಹುಣ್ಣಿಮೆ ಇದೆ, ಆಮೇಲೆ ಪ್ರತಿಪತ್ತು ಬರ್ತದೆ. ಆದರೆ ಈ ಧರ್ಮಕರ್ಮಾನುಷ್ಠಾನಕ್ಕೆ ಸಂಬಂಧಪಟ್ಟು ಕೆಲವು ತಿಥಿಗಳಿಗೆ ಸಾಯಂಕಾಲ ವ್ಯಾಪಿನಿಯಾದ ತಿಥಿ ಬೇಕು, ಕೆಲವು ಧರ್ಮಕರ್ಮಾನುಷ್ಠಾನಗಳಿಗೆ ಉದಯ ವ್ಯಾಪಿನಿಯಾದ ತಿಥಿ ಸಾಕು. ವರಮಹಾಲಕ್ಷ್ಮೀ ಪೂಜೆ ಸಾಯಂ ಸಂಧ್ಯಾಕಾಲದಲ್ಲಿಯೇ ಮಾಡಬೇಕು ಅಂತ ನಿರ್ಬಂಧವಾಗಿ ಹೇಳಲಿಲ್ಲ. ಅಂದರೆ ಸಾಯಂ ಸಂಧ್ಯಾಕಾಲದಲ್ಲಿಯೇ ಮಾಡಬೇಕಾದ ಆಚರಣೆ ಆದರೆ ಆಗ ಅದಕ್ಕೆ ಸಾಯಂಕಾಲ ವ್ಯಾಪಿನಿಯಾದ ತಿಥಿ ಬೇಕು. ಇದು ಸಾಯಂಕಾಲ ವ್ಯಾಪಿನಿಯಾಗಿ ತಿಥಿ ಇರಬೇಕು ಅಂತಿಲ್ಲ, ಯಾಕೆಂದರೆ ಉದಯದಲ್ಲಿಯೂ ಮಾಡ್ಬೋದಾದಂತಹ ಪೂಜೆ ಅಂತ ಆದದ್ರಿಂದ ಆವತ್ತು ಉದಯಕ್ಕೆ ತಿಥಿ ಇದೆ ಮತ್ತು ಹುಣ್ಣಿಮೆ ಇದೆ ಮತ್ತು ಶುಕ್ರವಾರವೂ ಆವತ್ತು ಬರ್ತದೆ ಅಂತ ಆದದ್ರಿಂದ ಪಂಚಾಂಗಗಳಲ್ಲಿ ಸಾಮಾನ್ಯ ನಾಡ್ದು 28ಕ್ಕೆ ಹಾಕಿದ್ದಾರೆ. ಜ್ಯೋತಿಷ್ಯದಲ್ಲಿ ಅಂದರೆ ನಮ್ಮ ಸಾಮಾನ್ಯ ನಾವು ಇದರಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ನಾವು ಹೇಳ್ತೇವೆ. ಅಂದರೆ ಅದು ಹಾಗೆ ನಂಬಿಕೊಂಡು ಬಂದಿದ್ದವರು. ಸೊ ಗುರು ಅಲ್ಲಿ ಶ್ರೇಷ್ಠವೋ, ದೇವರು ಶ್ರೇಷ್ಠವೋ ಅಥವಾ ಭಗವಂತ, ಈ ಒಂದು ಚಿಂತನೆ ಇದನ್ನು ಹೇಗೆ? ಎಲ್ಲವೂ ಸತ್ಯವೇ. ಅಲ್ಲಿ ಪ್ರಶ್ನೆ ಇಟ್ಟಾಗ ಪ್ರಾರಂಭದಲ್ಲಿ ನಾವು ಏನು ನೋಡ್ತೇವೆ ಅಂತ ಕೇಳಿದರೆ ದೈವಾನುಕೂಲ್ಯಂ ಪ್ರತಿಕೂಲತಾಂ ವಾ ವಿಚಾರ್ಯ ಸತ್ಯಾಂ ಪ್ರತಿಕೂಲತಾಯಾಂ ತದಾನುಕೂಲ್ಯಾಯ ವಿಧಿರ್ವಿಧೇಯ. ದೈವಾನುಕೂಲ್ಯ ಇದೆಯೋ ಇಲ್ವೋ ಅಂತ ನೋಡ್ತೇವೆ. ದೈವಾನುಕೂಲ್ಯ ನೋಡೋದು ಹೇಗೆ ಅಂತ ಕೇಳಿದರೆ ಗುರುವಿನ ಅನುಕೂಲ ಪ್ರತಿಕೂಲ ಸ್ಥಿತಿಯಿಂದಲೇ. ಯಾಕೆ ಅಂದರೆ ಅದಕ್ಕೆ ಶಾಸ್ತ್ರವೇ ಹೇಳ್ತದೆ ಸರ್ವೇಶ್ವರಾಣಾಂ ಧಿಷಣೇಸ್ತಿ ನಿತ್ಯಂ ಸಾನ್ನಿಧ್ಯಂ ಅಸ್ಮಾತ್ ಧಿಷಣೇನುಕೂಲೇ ಪ್ರಾಯೋನುಕೂಲ ಸಕಲಾಶ್ಚ ದೇವಾಹ. ಗುರು ಅನುಕೂಲದಲ್ಲಿದ್ದಾನೆ ಅಂತಿದ್ದರೆ ಗುರು ಅಂತ ಹೇಳುವ ನಾವೀಗೇನು ವಾಡಿಕೆ ಗುರುಗಳು ಅಂತ ಹೇಳ್ತೇವೆ ಅದು ಅರ್ಥ ಅಲ್ಲ. ಎಲ್ಲ ದೇವತೆಗಳ ಸನ್ನಿಧಾನ ಗುರುಗ್ರಹನಲ್ಲಿದೆ ಅಂತ ಆದದ್ರಿಂದ ಗುರು ಅನುಕೂಲ ಸ್ಥಾನದಲ್ಲಿ ಬಂದರೆ ಸಾಮಾನ್ಯನ ದೇವತಾನುಗ್ರಹ ಇದೆ ಅಂತ ತಿಳ್ಕೊಳ್ಬೋದು ಅಂತ. ಹಾಗಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೇಳುವಂತಹ ಎಲ್ಲ ಕಲ್ಪನೆಯೂ ಬಂದದ್ದೇನು ಕೇಳಿದರೆ ಗುರುವಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ಅಂತ ಹೇಳುವ ಅರ್ಥದಲ್ಲಿ. ಇವತ್ತಿಗೂ ನಾವು ಯಾವ ಸಂಪ್ರದಾಯದ ಗುರುಗಳೇ ಆದರೂ ತಲೆಬಾಗಿ ನಮಸ್ಕಾರ ಮಾಡ್ತೇವೆ. ಯಾಕೆ ಅಂತ ಕೇಳಿದರೆ ಆ ಆಶ್ರಮ ತುಂಬ ಶ್ರೇಷ್ಠವಾದಂತಹ ಆಶ್ರಮ, ತುರೀಯ ಆಶ್ರಮ. ಗುರುಗಳು ನಿಯತವಾದ ಒಂದಿಷ್ಟು ಅನುಷ್ಠಾನಗಳನ್ನು ಮಾಡ್ತಾರೆ ಅಂತ ಆದದ್ರಿಂದ ಎಲ್ಲ ದೇವತೆಗಳ ವಿಶೇಷ ಸನ್ನಿಧಾನ ಗುರುಗಳಲ್ಲಿರ್ತದೆ ಅಂತ ಆದದ್ರಿಂದ ಆತ್ಯಂತಿಕವಾಗಿ ನಮಗೆ ದೇವತಾನುಗ್ರಹವೇ ಸಿಗುವಂಥದ್ದು. ಹಾಗೆ ಜಾತಕದಲ್ಲಿಯೋ ಪ್ರಶ್ನೆಯಲ್ಲಿಯೋ ಗುರು ಅನುಕೂಲವೋ ಪ್ರತಿಕೂಲವೋ ನೋಡುವಾಗಲೂ ಬೃಹಸ್ಪತಿ ಅಥವಾ ಜ್ಯೂಪಿಟರ್ ಅನುಕೂಲ ಅಂತ ಹೇಳುವ ಅರ್ಥವೇ ಅಲ್ಲ. ದೇವತಾ ಶಕ್ತಿಗಳು ಅಥವಾ ನಮ್ಮ ಗುರುದೇವತೆಗಳು ನಮಗೆ ಅನುಕೂಲದಲ್ಲಿಯೂ ಪ್ರತಿಕೂಲದಲ್ಲಿಯೂ ಇದ್ದಾರೆ ಅಂತ ಹೇಳುವಂತಹ ಅರ್ಥವೇ. ಒಂದು ವಿಚಾರ ಹೇಳಿದರೆ, ಕೃತಿಕಾ ನಕ್ಷತ್ರದಲ್ಲಿ ದೇವತಾ ಪ್ರತಿಷ್ಠಾಪನೆ ಮಾಡಿದಲ್ಲಿ ಅಲ್ಲಿ ಸಾಮರಸ್ಯ ಮೂಡಲಿಲ್ಲ ಅವರಲ್ಲಿ ಅಂತ. ಹಾಗಾದರೆ ಭರಣಿ ಕೃತಿಕೆ 2 ಇದು ನಕ್ಷತ್ರಗಳು ಶುಭ ಕಾರ್ಯಕ್ಕೆ ಒಳ್ಳೆಯದಲ್ವಾ ಅಂತ? ಖಂಡಿತ ಅಲ್ಲ, ಖಂಡಿತ ಅಲ್ಲ. ಈ ಭರಣಿ ಕೃತ್ತಿಕ ಮಾತ್ರ ಅಲ್ಲದೆ ಬೇರೆಯೂ ಒಂದಿಷ್ಟು ನಕ್ಷತ್ರಗಳು ಜನರಲ್ಲಾಗಿ ಶುಭ ಕಾರ್ಯಕ್ಕೆ ನಿಷಿದ್ಧವಾದದ್ದಿದೆ. ಭರಣಿ ಮತ್ತು ಕೃತ್ತಿಕೆಗೆ ವಿಶೇಷವಾದಂತಹ ನಿಷೇಧವನ್ನು ಹೇಳ್ತಾರೆ. ಯಾಕೆಂದರೆ ಅದರ ದೇವತೆಗಳ ಕಾರಣದಿಂದಾಗಿ. ಭರಣಿ ನಕ್ಷತ್ರದ ದೇವತೆ ಯಮ, ಕೃತ್ತಿಕಾ ನಕ್ಷತ್ರದ ದೇವತೆ ಅಗ್ನಿ. ಎರಡೂ ಕೂಡ ಒಂದು ದೃಷ್ಟಿಯಿಂದ ನಾಶವನ್ನುಂಟು ಮಾಡುವಂತಹ ದೇವತೆಗಳು. ಯಮ ಪ್ರಾಣಹರಣ ಮಾಡುವಂತಹ ದೇವತೆ, ಅಗ್ನಿ ಸುಟ್ಟು ಭಸ್ಮ ಮಾಡುವಂತಹ ದೇವತೆ ಅಂತ ಆದದ್ರಿಂದ ಆ ದೇವತೆಯ ಗುಣ ನಕ್ಷತ್ರದಲ್ಲಿರ್ತದೆ. ಹಾಗಾಗಿ ಆ ನಕ್ಷತ್ರದಲ್ಲಿ ಮಾಡುವಂತಹ ಕರ್ಮ ಅದು ನಾಶ ಆಗ್ತದೆ ಅಂತ. ಆದರೆ ಅದು ಕೆಲವು ಕರ್ಮಕ್ಕೆ
ಒಂದು ಬಾಧಾ ನಿವೃತ್ತಿಯ ಕ್ರಿಯೆ ಅಂತಿದ್ದರೆ ಅದಕ್ಕೆ ಈ ನಕ್ಷತ್ರ ಒಳ್ಳೆಯದೇ. ಯಾಕೆಂದರೆ ಅದು ನಾಶ ಆಗಬೇಕಾದ್ದು, ಬಾಧೆ ವೃದ್ಧಿ ಆಗಬೇಕಾದ್ದಲ್ಲ. ಔಷಧ ಸೇವನೆಗೆ, ರೋಗ ನಿವೃತ್ತಿಗೆ ಇದನ್ನೆಲ್ಲ ಕೆಲವು ಗುಣ ಅಂತ ಹೇಳೋದಿದೆ. ಹಾಗೆ ಈ ನಕ್ಷತ್ರದ ದೇವತೆ ನಾಶಕಾರಕರಾದಂತಹ ದೇವತೆಗಳಾದ್ದರಿಂದ ಆ ನಕ್ಷತ್ರದಲ್ಲಿ ಮಾಡುವಂತಹ ಕ್ರಿಯೆ ಹಾಳಾಗ್ತದೆ ಅಂತ. ಎಲ್ಲರ ಮೇಲೂ ನಿಯತವಾದ ಒಂದೇ ರೀತಿಯ ಪರಿಣಾಮ ಅಲ್ಲಮ್ಮ. ನಾನು ಆಗಲೇ ಹೇಳಿದೆ ಒಂದು ವಿಷಯ ಅದೇ ಅಲ್ಲ, ಅದೇ ಹೇಳ್ತೇನೆ ಅದರ ಬಗ್ಗೆ. ಹಾಗೊಂದು ಯೂನಿವರ್ಸಲ್ ಆದ ನಿಯಮ ಇಲ್ಲ. ಮೊದಲನೇ ಬಾರಿ ಬರುವ 7 ವರ್ಷ ಶನಿ ಕೆಟ್ಟದು, 2ನೇ ಬಾರಿ ಬರೋದು ಮಧ್ಯಮ, 3ನೇ ಬಾರಿದು ತುಂಬ ಹಾಳು ಅಂತ ಹೇಳುವಂತಹ ಯೂನಿವರ್ಸಲ್ ಆದ ನಿಯಮವೂ ಇಲ್ಲ. ಕೆಟ್ಟದೋ ಒಳ್ಳೆಯದೋ ಆಗ್ತದೆ ಅಂತಿದ್ರೆ ಅದರ ಹಿನ್ನೆಲೆಯಲ್ಲಿ ಶನಿಯ ಪ್ರಭಾವ ಮಾತ್ರ ಅಲ್ಲ, ದಶೆ. ನಾನಾಗ ಹೇಳಿದೆ, ಮನುಷ್ಯನಿಗೆ ದಶೆ ತುಂಬ ಪ್ರಧಾನವಾದ. ಯಾಕೆಂದರೆ ಅದು ದೃಢಕರ್ಮೋಪಾರ್ಜಿತವಾದಂತಹ ಫಲ ಹೇಳುವಂಥದ್ದು. ಲಗ್ನದಿಂದ 11ನೇ ಮನೆಯಲ್ಲಿರುವಂತಹ ಬಲಿಷ್ಠನಾದ ಗುರುವಿನ ದಶೆ ನಿಮಗೆ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ. 7 ವರ್ಷ ಶನಿ ಬಂದರೂ ಏನೂ ಕೆಡುಕಾಗೋದಿಲ್ಲ. ಯಾಕೆಂದರೆ ಈ ಎರಡೂ ಒಟ್ಟಿಗೆ, ಒಂದು ಕೆಟ್ಟದು ಒಂದು ಒಳ್ಳೆಯದು ಅಂತಿರುವಾಗ ಯಾವುದಕ್ಕೆ ದಾರ್ಢ್ಯ ಕೇಳಿದರೆ ದಶಾಫಲಕ್ಕೆ ದಾರ್ಢ್ಯ. ಈ 3ನೇ ಬಾರಿ 7 ವರ್ಷ ಶನಿ ಬಂತು, ಆ ಸಮಯದಲ್ಲಿ ರಾಹುವಿನ ದಶೆಯೋ ಅಥವಾ ದುಸ್ಥನಾದಂತಹ ಕುಜನ ದಶೆಯೋ ಅದು ನಡೀತಾ ಇತ್ತು ಅಂತಿದ್ದರೆ ಆಗ ನಿಮಗೆ ಪ್ರಭಾವದಲ್ಲಿ ಎರಡೂ ಸೇರಿಕೊಂಡು ಜಾಸ್ತಿ ಕೆಡುಕನ್ನೇ ಉಂಟು ಮಾಡಬಹುದು ಅಂತ. ಅದರಿಂದ ಈ ಮೊದಲನೇ ಬಾರಿ ಬರುವಂತಹದ್ದು 2ನೇ ಬಾರಿ ಬರುವಂತಹದ್ದು ಎಲ್ರಿಗೂ ಒಂದೇ ರೀತಿ ಕೆಡುಕನ್ನೋ ಒಳಿತನ್ನೋ ಮಾಡಬೇಕು ಅಂತಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮ್ಮ ದಶೆಯ ಪ್ರಭಾವವೂ ಇರ್ಬೋದು ಅಂತ ಅರ್ಥ. ತುಂಬ ಒಳ್ಳೆಯ ನಕ್ಷತ್ರಮ್ಮ ಪುಷ್ಯ ನಕ್ಷತ್ರಕ್ಕೆ ದೇವತೆ ಬೃಹಸ್ಪತಿ, ದೇವಗುರುವಿನ ನಕ್ಷತ್ರ. ಹಾಗಾಗಿ ಪುಷ್ಯ ನಕ್ಷತ್ರ ಭಾಳ ಒಳ್ಳೆಯ ನಕ್ಷತ್ರ. ಕರ್ಕಾಟಕ ರಾಶಿಯಲ್ಲೇ ಬರೋದದು. ಆಗಲೇ ಹೇಳಿದ ಹಾಗೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಭಾಗಗಳಿದ್ದರೂ ಸಹಿತ ಜನರಿಗೆ ತುಂಬ ಬೇಕಾಗುವಂಥದ್ದು ನಮ್ಮ ಸಮಸ್ಯೆಗಳ ಪರಿಹಾರ. ಯಾವುದು ನಿಜವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವುದೇ ಇಲ್ಲವೋ ಅದರ ಬಗ್ಗೆ ವಿಶೇಷವಾಗಿ ಜನರಿಗೆ ಆಸಕ್ತಿ ಇರುವಂಥದ್ದು. ಹಾಗಾಗಿ ನಾವು ಎಷ್ಟು ಆಳಕ್ಕೆ ಹೋದರೂ ಅದು ಮುಗಿಯದೇ ಇರುವಂತಹ ಒಂದು ಕತೆ. ಅದರ ಜೊತೆಗೆ ಜ್ಯೋತಿಷ್ಯ, ಧರ್ಮಶಾಸ್ತ್ರ, ನಮ್ಮ ನಂಬಿಕೆಗಳು, ನಮ್ಮ ಸಂಪ್ರದಾಯಗಳು ಎಲ್ಲವೂ ಸೇರಿ ನಮ್ಮದು ಈಗ ಒಂದು ವ್ಯವಸ್ಥೆ ಅಂತ ಬಂದಿರೋದರಿಂದಾಗಿ ಅನೇಕ ರೀತಿಯ ಗೊಂದಲಗಳು ನಮಗೆ ಬರ್ತಾವೆ. ಅದನ್ನು ನಾವು ಪರಿಮಿತವಾಗಿ 1-2 ಗಂಟೆಗಳಲ್ಲಿ ನಾವು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಮ್ಮಂತಹ ಜನಸಾಮಾನ್ಯರಿಗೆ ಅರ್ಥವಾಗುವಷ್ಟು ಮಟ್ಟಿಗೆ ಅದನ್ನು ಆದಷ್ಟು ಸರಳೀಕರಿಸಿ ನಮಗೆ ಒಂದಿಷ್ಟು ಸಮಯಗಳ ಕಾಲ ಜ್ಯೋತಿಷ್ಯದ ಒಂದು ಪರಿಚಯವನ್ನು, ಸಾಮಾನ್ಯವಾಗಿ ನಾವು ಯಾವ ಹಂತದಲ್ಲಿ ಅಪನಂಬಿಕೆಗಳನ್ನು ಇಟ್ಟುಕೊಂಡಿದ್ದೇವೆ, ನಂಬಿಕೆಗಳನ್ನು ಇಟ್ಕೊಳ್ಬೇಕು ಅನ್ನೋದರ ಮಾರ್ಗದರ್ಶನವನ್ನು ಮಾಡಿದಂತಹ ವಿದ್ವಾಂಸರಾದಂತಹ ಗೋಪಾಲಕೃಷ್ಣ ಜೋಯಿಸರಿಗೆ ನಮ್ಮ ಈ ಸಂಸ್ಥೆಯ ಪರವಾಗಿ, ಎಲ್ಲ ಜಿಜ್ಞಾಸುಗಳ ಪರವಾಗಿ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಮ್ಮ ಇವತ್ತಿನ ಈ ಪುಟ್ಟ ಚಿಂತನ ಕಾರ್ಯಕ್ರಮವನ್ನು ಇಲ್ಲಿ ಸನ್ನಿಹಿತನಾಗಿರುವಂತಹ ವಾಸುಕಿ ಸಹಿತನಾದ ಸುಬ್ರಹ್ಮಣ್ಯ ಹಾಗೂ ಅವನ ಅಂತರ್ಯಾಮಿಯಾದಂತಹ ನರಸಿಂಹದೇವರಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.